ಈಗ ಸೈಟ್ ಅಲ್ಲಿ ಇದು ಅಂತ ನೋಡಿದ್ರೆ ಒಂದ್ ಸ್ವಲ್ಪ ರೌಂಡ್ ಅಪ್ ಆಗಿದೆ. ಯಾವ ಯಾವ ಕಡೆ ಎಷ್ಟು ಬರ್ತಾ ಇದೆ ಸರ್? ಇದು ನೋಡಬಹುದು ಸರ್, ಇಲ್ಲಿ ಫ್ರಂಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದು 20 ಅಡಿ ಇದೆ. ಓಕೆ. ಹಿಂದೆಗಡೆ ನಮಗೆ 25 ಅಡಿ ಸಿಗ್ತಾ ಇತ್ತು. ಮುಂದೆ ಬಂದು ಹಿಂಗ್ ರೌಂಡ್ ಆಗಿದೆಯಲ್ಲ ಸರ್, ರೌಂಡ್ ಇರೋದು ಒಂದು 5 ಫೀಟ್ ಕ್ರಾಸ್ ಇದೆ. ಸೊ ನಿಮಗೂ ಕೂಡ ಹೌದು ನಮ್ಮನೆ ಯುನಿಕ್ ಆಗಿ ಬಂದಿದೆ, ನಮ್ಮನೆ ಲೇಟೆಸ್ಟ್ ಆಗಿ ಬಂದಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ ಒಂದು 20-30 ಇದ್ರೂ ಕೂಡ ಸ್ವಲ್ಪ ಸ್ಕ್ಯೂ ಇದೆ, ಆದರೂ ಕೂಡ ಎಸ್ ಈ ರೀತಿ ಎಕ್ಸಿಕ್ಯೂಷನ್ ಮಾಡಿದ್ದು ಚೆನ್ನಾಗಿದೆ ಅನ್ನೋ ಒಂದು ಭಾವನೆ ಇದೆಯಾ ಮನಸ್ಸಲ್ಲಿ? ಲೇಟ್ ಆಗಿರೋ ಸೈಡಿಗೆ ಇಟ್ಬಿಡಿ. ಬನ್ನಿ ಸರ್, ನೋಡ್ಬೋದು ಸರ್, ಚಿಕ್ಕ ಟಾಯ್ಲೆಟ್ ಇದು, ಅದರಲ್ಲಿ ಒಂದು ಬಾತ್ ಟಬ್ ಹಾಕ್ಬಿಟ್ಟಿದ್ದೀವಿ. ಇದರಲ್ಲಿ ಬಾತ್ ಟಬ್ ಬೇರೆ ಇದೆಯಾ? ಬಾತ್ ಟಬ್ ಇದೆ ನೋಡಿ. ಓ ಮೈ ಗಾಡ್. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ಸ್ನೇಹಿತರೆ. ನಿನ್ಗಡೆ ಮನೆ ನೋಡ್ತಾ ಇದ್ರೆ ಡೆಫಿನೆಟ್ಲಿ ನೀವು ನಂಬೋದೇ ಇಲ್ಲ, ಇದು ಹಾಫ್ ಸೈಟ್ ಅಂದರೆ ಗ್ಯಾರಂಟಿ ಇಲ್ಲ ಗುರು ಅಂತ ಹೇಳ್ತೀರಾ. ಹೌದು ವೀಕ್ಷಕರ, ಒಂದು ಮುಂಬೈ ಮಾದರಿಯಲ್ಲಿ ಕಟ್ಟಿರುವಂಥ ಮನೆ ಅಂತ ಹೇಳ್ಬೋದು. RCC ಅವರು ತಮ್ಮ ಅಮೇಝಿಂಗ್ ಆಗಿರುವಂಥ ಸ್ಕಿಲ್ಲನ್ನು ಯೂಸ್ ಮಾಡಿ, ಡಿಸೈನನ್ನು ಯೂಸ್ ಮಾಡಿ ಕಟ್ಟಿರುವಂಥ ಮನೆ ಅಂತ ಹೇಳ್ಬೋದು. ಸೊ ವೀಕ್ಷಕರೇ, ಇದು ಡೆಫಿನೆಟ್ಲಿ ಹಾಫ್ ಸೈಟಿನ. ಆದರೆ ಏನಾಗಿದೆ ಅಂದರೆ ಕಾರ್ನರ್ ಸೈಟ್ ಬಂದಿದೆ, ಅಷ್ಟೇ ಅಲ್ಲದೆ ಸ್ವಲ್ಪ ಸ್ಕ್ಯೂ ಇದೆ ವೀಕ್ಷಕರೇ. ಆದರೂ ಕೂಡ ಇಲ್ಲಿ ಒಂದು ಒಳ್ಳೆ ಡಿಸೈನ್ ಎಲಿಮೆಂಟನ್ನು ಇಂಪ್ಲಿಮೆಂಟ್ ಮಾಡಿ ಅಮೇಝಿಂಗ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಟೋಟಲ್ 21 ಚದರದಲ್ಲಿ ಕಟ್ಟಿರುವಂಥ ಮನೆ. ಕೆಳಗಡೆ 1 BHK ರೆಂಟಲ್ಲೂ ಒಂದು ಒಳ್ಳೆ ಪಾರ್ಕಿಂಗ್ ಬಂದಿದೆ. ಮೇಲ್ಗಡೆ 3 BHK ಡೂಪ್ಲೆಕ್ಸ್ ಮನೆ ಓನರ್ಗೋಸ್ಕರ ಬಂದಿದೆ ವೀಕ್ಷಕರೇ. RCC ಕಡೆಯಿಂದ ಕಟ್ಟಿರುವಂಥ ಹನುಮಂತ್ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಆಕ್ಚುಲಿ ತಮ್ನೇಲಲ್ಲಿ ಇದು ಆಫ್ ಸೈಟ್ ಅಂದ್ರೆ ನೀವು ನಂಬಲ್ಲ ಅಂತ ಎಲ್ಲರ ಹತ್ರ ಹೇಳಿದ್ದೀರಿ. ಸರ್ ನಿಜವಾಗ್ಲೂ ಆಫ್ ಸೈಟಾ ಸರ್ ಇದು? ಸರ್ ಆಫ್ ಸೈಡ್ಗಿನ್ನ ಸ್ವಲ್ಪ ಜಾಸ್ತಿ ಇದೆ. ಒಂಚೂರು ಒಂದು 700 ಸ್ಕ್ವೇರ್ ಫೀಟ್ ಬರ್ಬೋದು. 700 ಸ್ಕ್ವೇರ್ ಫೀಟ್? ಹೌದು ಸರ್. ಆಲ್ಮೋಸ್ಟ್ ಅಷ್ಟೇ ಬಂತಲ್ಲ ಸರ್? ಹೌದು ಸರ್. ಅರ್ಧ ಮುಕ್ಕಾಲ್ ಸೈಟ್ ತರ ಬಂತು. ಸೈಟ್ ಯಾವ ಏರಿಯಾದಲ್ಲಿ ಇದೀವಿ ಸರ್ ನಾವು? ಸರ್ ಇದು ನಾವು ಎಲೆಕ್ಟ್ರಾನ್ ಸಿಟಿ ಬೇಗೂರ್ ಹತ್ರ ಇದೀವಿ ಸರ್. ಎಲೆಕ್ಟ್ರಾನ್ ಸಿಟಿ ನಿಯರ್ ಬೈ ಇದೀವಿ. ಓಕೆ. ಕ್ಲೈಂಟ್ ನೇಮ್ ಸರ್? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಜ್ಯೋತಿ ಸುಕುಮಾರ್ ಅಂತ ಹೇಳ್ಬಿಟ್ಟು, ಜ್ಯೋತಿ ಅಂದ್ರೆ ಮೇಡಮ್ ಹೆಸರು, ಸುಕುಮಾರ್ ಅಂತ ಕ್ಲೈಂಟ್ ಹೆಸರು. ಸರಿ 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 ಸರಿ. ಈಗ ಸೈಟ್ ಅಲ್ಲಿ ಇದು ಅಂತ ನೋಡಿದ್ರೆ ಒಂದ್ ಸ್ವಲ್ಪ ರೌಂಡ್ ಅಪ್ ಆಗಿದೆ. ಯಾವ ಯಾವ ಕಡೆ ಎಷ್ಟು ಬರ್ತಾ ಇದೆ ಸರ್? ಇದು ನೋಡಬಹುದು ಸರ್, ಇಲ್ಲಿ ಫ್ರಂಟ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಇದು 20 ಅಡಿ ಇದೆ. ಓಕೆ. ಹಿಂದೆಗಡೆ ನಮಗೆ 25 ಅಡಿ ಸಿಗ್ತಾ ಇತ್ತು. ಮುಂದೆ ಬಂದು ಹಿಂಗ್ ರೌಂಡ್ ಆಗಿದೆಯಲ್ಲ ಸರ್, ರೌಂಡ್ ಇರೋದು ಒಂದು 5 ಫೀಟ್ ಕ್ರಾಸ್ ಇದೆ. ಓಕೆ. ಸೊ ಕಂಪ್ಲೀಟ್ 5 ಫೀಟ್ ಕ್ರಾಸ್ ಇದೆ. ಆಮೇಲೆ ಡಬಲ್ ಸೈಡ್ ಕಾರ್ನರ್ ಸೈಟ್ ಸರ್. ಓಕೆ. ಅದಕ್ಕೆ ಎಲಿವೇಶನ್ ಬಿಲ್ಡ್ ಮಾಡ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಉದ್ದ ಎಷ್ಟಿದೆ? ಉದ್ದ ಎಷ್ಟಿದೆ ಸರ್? ಉದ್ದ 30 ಅಡಿ ಇದೆ. 30 ಪರ್ಫೆಕ್ಟ್. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ನಿಮ್ ಕನ್ಸ್ಟ್ರಕ್ಷನ್ ಅಲ್ಲಿ ಏನ್ ಚಾಲೆಂಜಸ್ ಬಂತಿಲ್ಲ ಆಕ್ಚುಲಿ? ಸರ್ ಇದು ಚಾಲೆಂಜ್ ಅಂತಂದ್ರೆ ನಮಗೆ ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಇದು ನಮಗೆ ಸ್ವಲ್ಪ ಹಳೆ ಪ್ರಾಜೆಕ್ಟ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಯ್ತು ಸರ್ ಕನ್ಸ್ಟ್ರಕ್ಷನ್. ಡಿಲೇ ಆಯ್ತು. ಓಕೆ. ಆಫ್ ಸೈಟ್ ಇರೋದ್ರಿಂದ ನಮಗೆ ಮೇಸ್ತ್ರಿಗಳು ಅರೇಂಜ್ ಮಾಡೋದಕ್ಕೆ, ಟೀಮ್ ಅರೇಂಜ್ ಮಾಡೋದಕ್ಕೆಲ್ಲ ಸ್ವಲ್ಪ ತಲೆನೋವಾಯ್ತು. ಸರಿ. ಒಂದು ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಒಂದು 3 ಮಂತ್ಸ್ ಡಿಲೇ ಆಯ್ತು. ಎಷ್ಟು ಚದರ ಬಂದಿದೆ ಸರ್ ಇದು? ಇದು ಟೋಟಲ್ 21 ಚದರ ಬಂದಿದೆ. ಫ್ಲೋರ್ ವೈಸ್ ಹೇಳ್ತಾ ಹೋಗ್ಬೇಕಂದ್ರೆ ಏನೇನಿದೆ ಮನೆಯಲ್ಲಿ ಆಕ್ಚುಲಿ? ಫ್ಲೋರ್ ವೈಸ್ ಹೇಳೋದಾದ್ರೆ ಸರ್, ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ಪಾರ್ಕಿಂಗ್ ಇದೆ, ಅದಾದ್ಮೇಲೆ ಒಂದು 1 BHK ಮನೆ ಇದೆ. ಸರಿ. ಆಮೇಲೆ ಫಸ್ಟ್ ಫ್ಲೋರ್ ಇಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಡೂಪ್ಲೆಕ್ಸ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಡೂಪ್ಲೆಕ್ಸ್ ಅಂತೂ ಬ್ಯೂಟಿಫುಲ್ ಆಗಿದೆ ಸರ್. ಒಂದು ಕಾಂಪ್ಯಾಕ್ಟೆಡ್ ಡೂಪ್ಲೆಕ್ಸ್ ಅಂತ ಹೇಳ್ಬೋದು. ಸರಿ. ಎಲ್ಲರಿಗೂ 100% ಇಷ್ಟ ಆಗುತ್ತೆ ಅಂತೀರಾ? ಆಮೇಲೆ ಬಾಲ್ಕನಿ ಇದೆ, ಆಮೇಲೆ ಒಂದು ಬೆಡ್ರೂಮ್ ಮತ್ತೆ ಒಂದು ಕಿಚನ್ ಎಲ್ಲ ಇದೆ. ಮೇಲ್ಗಡೆ 2 ಬೆಡ್ರೂಮ್ ಇದೆ, ಅದ್ರ ಮೇಲ್ಗಡೆ ಟ್ಯಾಂಕ್ ರೂಮ್ ಇದೆ ಸರ್. ಸೊ ಟೋಟಲ್ 4 BHK ನ 3 BHK? 3 BHK ಸರ್. 3 BHK ಡೂಪ್ಲೆಕ್ಸ್. 3 BHK ಡೂಪ್ಲೆಕ್ಸ್. ಆಕ್ಚುಲಿ ಫ್ರಂಟ್ ಎಲಿವೇಶನ್ ಅಮೇಜಿಂಗ್ ಆಗಿದೆ ಸರ್. ಇದು ಮುಂಬೈ ಕಡೆ ಎಲ್ಲ ಸೇಮ್ ಇದೇ ತರ ಕಟ್ಟೋದು. ಅದಕ್ಕೆ ನಾನು ನೋಡಿದ್ರೆ ನೋಡಬಹುದು ಸರ್, ನಾವು ಎಲ್ಲಾನು ಬರೀ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡು ಹೋಗಿರೋದು ಸರ್. ಮ್ಯಾಕ್ಸಿಮಮ್ ವರ್ಕ್ಸ್ ನಾವು ಪ್ರೊಜೆಕ್ಷನ್ ತಗೊಂಡು ಸರ್. ಇಲ್ಲಿ ಗ್ರೌಂಡ್ ಇಂದ ನಮ್ ಚಾಲೆಂಜ್ ಇದ್ದಿದ್ದು ಏನಂತಂದ್ರೆ ಸರ್, ಇಲ್ಲೆಲ್ಲೂ ಕಾಲಮ್ ಕೊಡಂಗಿಲ್ಲ. ಓಕೆ. ನಮ್ ಕಾಲಮ್ ಲೈನ್ ಬಂದು ಇಲ್ಲಿ ಕೊಡಬೇಕಾಗಿತ್ತು. ಸರಿ. ಫಸ್ಟ್ ಇಲ್ಲಿ ಪ್ಲೇಸ್ ಮಾಡ್ಬಿಟ್ಟಿದ್ವಿ ನಮ್ಗೆ ಗೊತ್ತಾಗ್ದಂಗೆ. ಮತ್ತೆ ರೋಡ್ ಬಿಡ್ತಾ ಜಾಸ್ತಿ ಆಯ್ತು ಅಂತ ಹೇಳಿ ಮತ್ತೆ ಹೊಡೆದಾಕಿ ಮತ್ತೆ ಒಳಗೆ ಹಾಕೊಂಡು ಸೊ ಕರು ಡಿಸೈನ್ ತಗೊಳ್ಳೋದೇ ನಮ್ಗೆ ದೊಡ್ಡ ಟಾಸ್ಕ್ ಆಗೋದು. ದೊಡ್ಡ ಟಾಸ್ಕ್ ಅಂತೀರಾ? ಆಮೇಲೆ ಕಂಪ್ಲೀಟ್ಲಿ ನೋಡ್ಬೋದು ಸರ್, ಮೇಲ್ಗಡೆ ಹೋದ್ಮೇಲೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸ್ವಲ್ಪ ಪ್ರಾಜೆಕ್ಟ್ ಔಟ್ ಮಾಡಿದೀವಿ ಎರಡನ್ನು. ಆಮೇಲೆ ಹೊರಗಡೆ ಗ್ರ್ಯಾಂಡ್ ಆಗಿ ಬಂದಿದೆ ಸರ್. ಮೇಲ್ಗಡೆಯಿಂದ ಹೇಳ್ತಾ ಬನ್ನಿ. ಹೌದು ಸರ್. ಸರ್ ಮೇಲ್ಗಡೆಯಿಂದ ಹೇಳೋದಾದ್ರೆ ನಾವು ಅದೇ ಸರ್, ಪ್ರೊಜೆಕ್ಷನ್ ಕಾಣಿಸ್ತಾ ಇದೆಯಲ್ಲ, ಆ ಪ್ರೊಜೆಕ್ಷನ್ ಕಂಪ್ಲೀಟ್ ಆಗಿ ತಗೊಂಡಿದೀವಿ. ಮತ್ತೆ ಅಲ್ಲಿ ವಿಂಡೋಗೆ ಅಂತ ಬ್ಯಾಂಡಿಂಗ್ ತಗೊಂಡಿದ್ವಿ, ಅದೆಲ್ಲ ಕಾಂಕ್ರೀಟ್ ಏನೇ ಸರ್, ಎಲ್ಲ ಕಾಂಕ್ರೀಟ್ ಅಲ್ಲೇ ಮಾಡ್ಕೊಂಡಿದೀವಿ. ಓಕೆ. ಅಂಡ್ ಈ ಕಡೆ ಬಂದ್ವಿ ಅಂದ್ರೆ ಸರ್, ಆ ಮೂಲೆನಲ್ಲಿ ಒಂದು ಬಾಲ್ಕನಿ ಇದೆ ಸರ್. ಆ ಕಡೆ? ಆಮೇಲೆ ಆ ಕಡೆನಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಬರುತ್ತೆ. ಆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಬಾಲ್ಕನಿ ಇದೆ, ಮತ್ತೆ ಒಂದು ಬೆಡ್ರೂಮ್ ಇದೆ. ಎಲ್ಲ ವುಡನ್ ವಿಂಡೋಸ್ ಹೋಗಿದೀವಿ ಸರ್.
ವುಡನ್ ವಿಂಡೋಸ್ ಅಲ್ಲಿ ವಿಂಡೋನು ಕಾಣಿಸ್ತಾ ಇದೆ ನಿಮಗೆ, ಹೌದೌದು. ಅದಕ್ಕೆ ಚಿಡ್ ಗ್ಲಾಸ್ ತಗೊಂಡಿದೀವಿ. ಮತ್ತೆ ಈ ಕಡೆ ಕೆಳಗಡೆ ಬಂದ್ವಿ ಅಂತಂದ್ರೆ ಇಲ್ಲಿ ಓನರ್ ಮನೆ ಎಂಟ್ರೆನ್ಸ್ ಸಿಗುತ್ತೆ ಸರ್. ಆ ಎಂಟ್ರೆನ್ಸ್ ಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಗೇನ್ ಬ್ಯಾಕ್ ಸೈಡ್ ಎಲ್ಲ ಕ್ಲಾಡಿಂಗ್ ಕಾಣಿಸ್ತಾ ಇದೆ, ಮತ್ತೆ ಫ್ರಂಟ್ ಅಲ್ಲೆಲ್ಲ ಗ್ರಿಲ್ ಡಿಸೈನ್ ಮಾಡ್ಕೊಂಡಿದ್ವಿ ಸರ್. ಕಂಪ್ಲೀಟ್ಲಿ ಆ ಹೈಟ್ ಗಂಟ ಅಂತ ಹೇಳ್ಬಿಟ್ಟು ಏನ್ ನಾವು ಗ್ಲಾಸ್ ರೈಲಿಂಗ್ ಕಾಣಿಸ್ತಾ ಇದೆಯಲ್ಲ ಆ ಹೈಟ್ ಮ್ಯಾಚ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ಹೈಟ್ ತಗೊಂಡಿದೀವಿ. ಸೊ ಹಂಗಾಗಿ ಅದೊಂದು ಗ್ರ್ಯಾಂಡ್ ಲುಕ್ ಬರ್ತಾ ಇದೆ. ಆಮೇಲೆ ಅದೇ ಕೆಳಗಡೆ ಬಂದ್ವಿ ಅಂತಂದ್ರೆ ಸ್ಟೇರ್ ಕೇಸ್ ನೋಡ್ಬೋದು ಸರ್. ಸ್ಟೇರ್ ಕೇಸ್ ಹೆಂಗಿದೆ ಅದೇ ಡಿಸೈನ್ ಅಲ್ಲೇ ನಾವು ಕಂಟಿನ್ಯೂ ಮಾಡ್ಕೊಂಡಿದೀವಿ. ಅಂಡ್ ಕೆಳಗಡೆನೂ ಕೂಡ ಗ್ರಿಲ್ ಇಟ್ಕೊಂಡಿದೀವಿ ಸರ್, ಅದೇ ಗ್ರಿಲ್ ಡಿಸೈನ್ ಮಾಡ್ಕೊಂಡಿದೀವಿ. ಬರೀ ಪ್ಲೇನ್ ಇದೆ ಸರ್, ಬಟ್ ಇದ್ರಲ್ಲಿ ಔಟ್ಲುಕ್ ನಮ್ಗೆ ಚೆನ್ನಾಗಿ ಕಾಣಿಸ್ತಾ ರೀಸನ್ ಇಸ್ ಅದು 1.5 ಅಡಿ ಪ್ರಾಜೆಕ್ಟ್ ಔಟ್ ಪೂರ್ತಿ ತಗೊಂಡಿರೋದು. ಅದೊಂದು ಬ್ಯಾಂಡ್ ಹೋಗಿದೆಯಲ್ಲ ಸರ್, ಎಂತ ಲುಕ್ ಕೊಡ್ತಿದೆ ಗೊತ್ತಾಯ್ತು. ಅದು ಆ ಬ್ಯಾಂಡ್ ಅಲ್ಲೂ ಕೂಡ ಲೈಟಿಂಗ್ ಪ್ರೊವಿಷನ್ ಕೊಟ್ಟಿದೀವಿ ಸರ್, ಅದೇ ಚೆನ್ನಾಗಿ ಬರ್ತಾ ಇರೋದು ಸರ್. ಈ ಕಡೆ ಎಲಿವೇಶನ್ ಹೇಳಿ ಸರ್. ಈ ಕಡೆ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ನೋಡ್ಬೋದು ಸರ್, ಕಂಪ್ಲೀಟ್ಲಿ ಇಲ್ಲಿ ಗಂಟ ಸೈಟ್ ಇದೆ. ಸೊ ಸೈಟಲ್ಲಿ ಈ ಕಡೆ ಕಂಪ್ಲೀಟ್ಲಿ ಇದನ್ನು ಕೂಡ ಪ್ಲಾಸ್ಟಿಂಗ್ ಅಲ್ಲೇ ಮಾಡ್ಕೊಂಡಿರೋದು ಸರ್. ಸೊ 2 ವಿಂಡೋ ಕೂಡ ಸೇಮ್ ಅದೇ ತರನೇ ಮೇಲ್ಗಡೆ ಸಜ್ಜೆ ಹಾಕೊಂಡು ಅದ್ರ ಮೇಲ್ಗಡೆ ಗೋಡೆ ಕಟ್ಕೊಂಡಿದೀವಿ. ಸೊ ಎರಡನ್ನು ಅದೇ ತರ ಪ್ಲಾನ್ ಮಾಡಿದೀವಿ. ಅಂಡ್ ಕಂಪ್ಲೀಟ್ ಸರ್ ಈ ರೆಡ್ ಕಲರ್ ಏನೇನು ಕಾಣಿಸ್ತಾ ಇದೆಯಲ್ಲ, ರೆಡ್ ಕಲರ್ ಪೂರ್ತಿ ನಾವು ಪ್ಲಾಸ್ಟಿಂಗ್ ಅಲ್ಲಿ ಗ್ರೂ ಹೊಡ್ಕೊಂಡು ಹೋಗಿದೀವಿ. ಆಮೇಲೆ ಪೈಪ್ಗೂ ಅಷ್ಟೇನೆ ಸರ್, ಪೈಪ್ಗೂ ನೋಡಿ ಇಲ್ಲಿಂದ ಇಲ್ಲಿವರೆಗೂ ರೆಡ್ ಹೋಗೋ ಕಡೆ ರೆಡ್ ಪೇಂಟ್ ಮಾಡ್ಕೊಂಡಿದ್ವಿ, ಅಲ್ಲಿಂದ ವೈಟ್ ಹೋಗೋ ಕಡೆ ವೈಟ್ ಪೇಂಟ್ ಮಾಡ್ಕೊಂಡಿದ್ವಿ. ಆಮೇಲೆ ಅಲ್ಲಿ ಪೈಪ್ ಕಂಟಿನ್ಯೂ ಆಗಕ್ಕಂತ ಅಲ್ಲಿ ಕಟಿಂಗ್ ಕೂಡ ಮಾಡ್ಕೊಂಡಿದೀವಿ. ಸೊ ಕಂಪ್ಲೀಟ್ ಬ್ಯಾಂಡ್ ತಗೊಂಡಿದೀವಿ ಸರ್. ಕಂಪ್ಲೀಟ್ ಬ್ಯಾಂಡ್ ತಗೊಂಡಿರೋದ್ರ ಅದ್ರಲ್ಲಿ ಗ್ರೂ ಮಾಡ್ಕೊಂಡು ಹೋಗಿದೀವಿ ನೋಡಿ ಸರ್, ಎಲ್ಲ ಲೈಟಿಗೆ ಅಂತ ಹೇಳ್ಬಿಟ್ಟು ಅದೆಲ್ಲ ಅಮೇಸಿಂಗ್ ಲುಕ್ ಕೊಡುತ್ತೆ ಸರ್. ನೈಟ್ ಟೈಮ್ ಅಂತ ಶೂಟ್ ಮಾಡೋದ್ರಂತ ಇನ್ನ ಗ್ರ್ಯಾಂಡ್ ಆಗಿ ಫೋಲ್ಡಿಂಗ್ ಇದೆ ಗೊತ್ತಾ ಸರ್? ಹೌದು ಸರ್, ಫೋಲ್ಡಿಂಗ್. ಆಮೇಲೆ ಅದನ್ನು ಕೂಡ ಸ್ವಲ್ಪ ಸ್ಮೂತ್ ಅಡ್ಜಸ್ಟ್ ಮಾಡಿದೀವಿ ಸರ್. ನಾವು ಫಾಲ್ ಸೀಲಿಂಗ್ ಮಾಡ್ತೀವಲ್ಲ ಆತರ ಫಿನಿಶಿಂಗ್ ತಗೊಂಡು ಹೋಗಿದೀವಿ. ಕೆಳಗಡೆ ಬಂದ್ವಿ ಅಂದ್ರೆ ಈ ಎಷ್ಟೇ ಎಂಟ್ರೆನ್ಸ್ ಇದೆಯಲ್ಲ ಸರ್, ಆ ಗೇಟ್ ಮತ್ತೆ ಈ ಗೇಟ್ ಇದೆಯಲ್ಲ, ಈ ಎಂಟ್ರೆನ್ಸ್ ಗೆ ಎಕ್ಸಾಕ್ಟ್ ಆಗಿ ನಾವು ಸ್ವಲ್ಪ ಕ್ಲಾಡಿಂಗ್ ಯೂಸ್ ಮಾಡಿದ್ವಿ ಸರ್. ನ್ಯಾಚುರಲ್ ಸ್ಟೋನ್ ಇದು. ಹೌದು ಸರ್. ಆಮೇಲೆ ಇದನ್ನು ಸರ್ ಎಂಟ್ರಿನೂ ಅಷ್ಟೇನೆ, ಇದನ್ನು ಕೂಡ ನೋಡ್ಬೋದು ಹಿಂಗೆ ವಿ ಶೇಪ್ ತಗೊಂಡಿದೀವಿ ಈ ಗೇಟ್ ನ ಮೇಲ್ಗಡೆ. ಸೈಟ್ ಕರೆಕ್ಟ್ ಆಗಿ ಮ್ಯಾಚ್ ಆಗಿಂದ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಳಗಡೆ ಬಂದಿ ಅಂತಂದ್ರೆ ಜಸ್ಟ್ MS ಸ್ಟ್ರೇಟ್ ಸೆಕ್ಷನ್ಸ್ ಇಟ್ಕೊಂಡು ಅದಕ್ಕೆ ನಮಗೆ ಶೀಟ್ ನ ಕಟ್ ಮಾಡ್ಬಿಟ್ಟು ಹಾಕೊಂಡಿರೋದು ಸರ್. ಬಟ್ ಏನು ಹೈಲೈಟ್ ಎಲಿಮೆಂಟ್ಸ್ ಅದಂತ ಏನು ಆಡ್ ಮಾಡಿಲ್ಲ, ಬಟ್ ಆ ಲುಕ್ ಆ ತರ ಬಂದಿದೆ ಸರ್. MSL CNC ಮಾಡಿರೋದು. ಈ ಗೋಲ ಬಂದಿದೆ ಗೊತ್ತಾ? ಗೋಲ ಅದು ಆಕ್ಚುಲಿ ಸರ್ ಇದೇನಂದ್ರೆ ಇದು ಡ್ರಾಬ್ಯಾಕ್. ಗೋಲ ಬಂದ್ರೆ ಡಿಸೈನ್ ಹೆಂಗ್ ಬರುತ್ತೆ ಬಟ್ ಆತರ ಗೋಲ ಬಂದಿದೆ ಅಂತಂದ್ರೆ ಈ ತರ ಡಿಸೈನ್ ಮಾಡಬಹುದು ಅನ್ನೋದು ನೀವು ಅಚೀವ್ ಮಾಡಿ ತೋರಿಸಿದ್ದೀರಾ ಸರ್. ಖಂಡಿತ ಸರ್. ಒಳಗಡೆನೂ ಅಷ್ಟೇ ಸರ್, ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಚೆನ್ನಾಗಿ ಬಂದಿದ್ಯಾ? ಒಳಗಡೆ ಅಂತೂ ಅಮೇಜಿಂಗ್. ಬನ್ನಿ ಒಳಗಡೆ ನೋಡೋಣ. ಎಷ್ಟು ರೋಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಸರ್? ರೋಡ್ ಲೆವೆಲ್ ಇಂದ ಆಕ್ಚುಲಿ ಸರ್ ಇದು ಏನಂತಂದ್ರೆ ತುಂಬಾ ಡಿಫ್ರೆನ್ಸ್ ಇತ್ತು. ಒಳಗಡೆ ನಿಮ್ ಪಾರ್ಕಿಂಗ್ ಅಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಂದ ಈ ಹೈಟ್ ಗೆ ನಾವು 2 ಅಡಿ ಮೇಲೆ ಇದೀವಿ ಸರ್. ಇದರಿಂದ ಒಳಗಡೆ ಮತ್ತೆ ಇನ್ನೊಂದು 1.5 ಅಡಿ ಹೈಟ್ ಅಲ್ಲಿ ಇದೀವಿ. ಸೊ ಅದಕ್ಕೆ ಒಂದು ಡಿಫ್ರೆಂಟ್ ಮೆಥಡ್ಸ್ ಮಾಡಿದ್ವಿ, ಅದನ್ನು ಕೂಡ ನೋಡೋಣ ಬನ್ನಿ ಸರ್. ಇಲ್ಲಿ ಹೇಳಿ ಸರ್. ಇಲ್ಲಿ ನೋಡಬಹುದು ನಮಗೆ ರೋಡ್ ಇಂದ ಇಲ್ಲಿ ಒಂದು ಸ್ಟೆಪ್ ತಗೊಂಡಿದೀವಿ ಸರ್. ಬಟ್ ಆಕ್ಚುಲಿ ನಮಗೆ ನೀವು ಈ ಹೈಟ್ಗೆ ನಮಗೆ ಪ್ಲಿಂತ್ ಇರೋದು ಸರ್. ಇಲ್ಲಿಂದನಾ ಈ ಹೈಟ್ಗೆ ಅಂತಂದ್ರೆ ನಾವು ಹತ್ತತ್ರ ನಾವು ರೋಡ್ ಇಂದ ನಾವು 3-4 ಅಡಿ ಹೈಟ್ ಮೇಲೆ ಬಂದ್ಬಿಡ್ತೀವಿ ಸರ್. ನಮ್ಗೆ ಚಾಲೆಂಜ್ ಏನಾಯ್ತು ಅಂತ ಹೇಳಿದ್ರೆ ಇವಾಗ 3 ಅಡಿ ಹೈಟ್ ಬೇಕೇ ಬೇಕು, ಬಿಕಾಸ್ ಇದು ರೋಡ್ ಆಗಿರೋದ್ರಿಂದ. ಆಮೇಲೆ ನಮಗೆ ರೋಡ್ ಕೂಡ ತುಂಬಾ ಚಿಕ್ಕದಿದೆ, ಅದರಿಂದ ರ್ಯಾಂಪ್ ನಾವು ಫುಲ್ ದೊಡ್ಡಕ್ಕೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ವಿ, ಸೊ ಗೇಟ್ ಇಂದ ಮುಂದೆ ಒಂದು ರ್ಯಾಂಪ್ ಮಾಡಿದ್ವಿ. ಆಮೇಲೆ ಇಲ್ಲಿಂದನೇ ಒಂದು ಡೌನ್ ತಗೊಂಡ್ವಿ ಸರ್. ಸೊ ಈ ನಾನೇನ್ ನಿಂತಿದ್ದೀನಲ್ಲ ಇಲ್ಲಿಂದನೇ ನಮ್ಗೆ ಆಲ್ಮೋಸ್ಟ್ ಒಂದು 4 ಅಡಿಗೆ ಮತ್ತೊಂದು ಸ್ಲೋಪ್ ತಗೊಂಡು ಸೊ ನಾವು ಅದನ್ನ ಬಿಲ್ಡ್ ಮಾಡಿದ್ವಿ. ಟೈಲ್ಸ್ ಹಾಕಿದ್ದೀರಾ? ಟೈಲ್ಸ್ ಹಾಕಿದೀವಿ. ಹೌದು ಸರ್, ಟೈಲ್ಸ್ ಹಾಕಿದೀವಿ. ಅದು ನಮಗೆ ಈಸಿಯಾಗಿ ಏನಂತ ಹೇಳಿದ್ರೆ ಕಾರು ಕೂಡ ಹತ್ತಿಸ್ಬೋದು. ಆಮೇಲೆ ಈ ತರದೇನ ಚಾಲೆಂಜಸ್ ಇತ್ತು ಅಂತಂದ್ರೆ ಇದೊಂದು ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಎಷ್ಟು ಅಗಲ ಇದೆ ಸರ್ ಪಾರ್ಕಿಂಗ್? ನಮಗೆ ಸರ್ ಆಲ್ಮೋಸ್ಟ್ ನಮಗೆ ಒಂದು 15 ಅಡಿ ಬಿಟ್ಕೊಂಡಿದೀವಿ. ಸೊ ನಮ್ಗೆ ಇಲ್ಲಿಂದ ಆ ಕಡೆ ಒಂದು 4 ಅಡಿ ಮುಂದೆ ಇದೆ, ಮಿಕ್ಕಿದ ನಮ್ಗೆ ಒಂದು 11 ಅಡಿ ಒಳಗಡೆ ಸಿಗುತ್ತೆ. 11 ಅಡಿ 20 ಅಡಿ ಸಿಗುತ್ತೆ ಸರ್. ಅಲ್ಲಿ ಚಿಕ್ಕ ಕಾರ್ 2 ನಿಲ್ಸ್ಬೋದು. ಒಂದು ದೊಡ್ಡ ಕಾರ್ ಇಡ್ತೀವಿ ಅಂದ್ರೆ ಒಂದು ದೊಡ್ಡ ಕಾರ್ ಇಡ್ಬೋದು, ಮತ್ತೆ 2 ವೀಲರ್ಸ್ ಇಟ್ಕೋಬಹುದು ಸರ್. ಈ ಕಡೆ ಜಾಗ ಇದೆಯಾ? ಅಷ್ಟು ಸಫಿಷಿಯಂಟ್ ಆಗಿದೆ. ಹೌದು ಸರ್. ವೆರಿ ನೈಸ್ ಸರ್. ಇಲ್ಲೇನ್ ಬಂದಿದೆ ಸರ್? ಗೇಟ್ ತರ ಸರ್ ಇಲ್ಲಿ ನಮಗೆ ಸ್ಟೇರ್ ಕೇಸ್ ಇಲ್ಲಿ ಮೇಲೆ ಹತ್ಕೊಂಡು ಹೋಗಿದೀವಲ್ಲ, ಮೀಟರ್ ಕೂರ್ಸಕ್ಕಂತ ಹೇಳ್ಬಿಟ್ಟು ಇಲ್ಲೊಂದು ಗೋಡೆ ಕಟ್ಕೊಂಡಿದೀವಿ. ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಸರ್ ಇಲ್ಲಿ ಗ್ಯಾಸ್ ಗೋಡನ್ ಮಾಡಿದ್ವಿ. ಗ್ಯಾಸ್ ಗೋಡನ್ ಮಾಡಿ ಅದಕ್ಕೆ ಗೇಟ್ ಇಟ್ಬಿಟ್ಟಿದ್ವಿ. ಆಮೇಲೆ ಇಲ್ಲಿ ಒಂದು ನಾರ್ತ್ ಈಸ್ಟ್ ಕಾರ್ನರ್ ಇಲ್ಲಿ ಒಂದು ಟ್ಯಾಪ್ ಪಾಯಿಂಟ್ ಕೊಟ್ಟಿದೀವಿ, ಅಲ್ಲಿ ನಾನಿ ಡ್ರಾಪ್ ಕೊಟ್ಟಿದ್ದೀವಿ, ಮತ್ತೆ ಇಲ್ಲಿ ಸಂಪ್ ಕೊಟ್ಬಿಟ್ಟಿದೀವಿ ಸರ್. ಸಂಪು ಮತ್ತೆ ಬೋರ್ವೆಲ್ ಎರಡೂ ಇದೆ. ಸೊ ಸಂಪು 10,000 ಲೀಟರ್ ಇರುತ್ತೆ ಸರ್. 10,000 ಲೀಟರ್ ಸರ್ ಅಷ್ಟೇ ಇರುತ್ತೆ. ಓಕೆ ಸರ್. ಫ್ರಂಟ್ ಕ್ಲಾಡಿಂಗ್ ಇಲ್ಲಿ ಸರ್ ಫ್ರಂಟ್ ಕ್ಲಾಡಿಂಗ್ ನೋಡಬಹುದು ಸರ್. ಇದು ಆಲ್ಮೋಸ್ಟ್ ನಮಗೆ ಮ್ಯಾಟ್ ಫಿನಿಶ್ ಕ್ಲಾಡಿಂಗ್ ಹೋಗಿದೀವಿ. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಪ್ಲೇನ್ ಟೈಲ್ಸ್ ನ ಯೂಸ್ ಮಾಡಿದ್ವಿ, ಅದಕ್ಕೆ ಗ್ರೂ ಬಾರ್ಡರ್ ಏನು ಯೂಸ್ ಮಾಡಿರಲಿಲ್ಲ. ಸೊ ಅದ್ರಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಮತ್ತೆ ಗ್ರಾನೈಟ್ ಬೀಡಿಂಗ್ ನ ಯೂಸ್ ಮಾಡಿದ್ವಿ. ಇದ್ರಲ್ಲಿ ಗ್ರಾನೈಟ್ ಬೀಡಿಂಗ್ ಇಲ್ಲ, ಬರೀ ಜಸ್ಟ್ ಕ್ಲಾಡಿಂಗ್ ಅಷ್ಟೇ. 7 ಫೀಟ್ ಹೈಟ್ ಗೆ ತಗೊಂಡಿದೀವಿ, ಫುಲ್ ಹೈಟ್ ಗೆ ತಗೊಂಡಿಲ್ಲ. ನೋಡ್ಬೋದು ಸರ್, ಕ್ಲೀನ್ ಒಂದು ಸೀಮ್ಲೆಸ್ ಲುಕ್ ನೀಟಾಗಿ ಬಂದಿದೆ ಸರ್ ಇಲ್ಲಿ ಗಂಟನು. ಆಮೇಲೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆರಡನ್ನು UPVC ವಿಂಡೋಸ್ ಯೂಸ್ ಮಾಡ್ಕೊಂಡಿದ್ವಿ. ಮೇಲೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ವುಡ್ ಕೂಡ ಇಂಟಿಗ್ರೇಟ್ ಮಾಡಿದ್ವಿ.
ಮಾಡಿದೀವಿ. ಸೊ ಇದಕ್ಕೆ ಒಂದು ಕ್ಲಿಯರ್ ಗ್ಲಾಸ್ ಬದಲಾಗಿ ಸ್ವಲ್ಪ HUD ಗ್ಲಾಸ್ ಗ್ಲಾಸ್ ಇಲ್ಲೊಂದು ಗೇಟ್ ಕೊಟ್ಟಿದ್ರಲ್ಲ, ಏನಕ್ಕೆ ಇದು ಸರ್? ಇಲ್ಲಿ ಬ್ಯಾಕ್ ಸೈಡ್ ಸೆಟ್ ಬ್ಯಾಕ್ ಕೊಟ್ಟಿದೀವಿ ಸರ್. ಈ ಕಡೆ ಸೆಟ್ ಬ್ಯಾಕ್ ಇದೆ. ಬನ್ನಿ ಈ ಕಡೆ ಬನ್ನಿ ಸರ್, ತೋರಿಸ್ಬಿಡ್ತೇವೆ ನಮ್ಮ ವೀಕ್ಷಕರಿಗೆ. ನೋಡಿ ಅಲ್ಲಿಗೆ ಎಂಡ್ ಆಗ್ಬಿಡುತ್ತದೆ, ಅಲ್ಲಿಗೆ ಎಂಡ್ ಆಗುತ್ತೆ. ಆಮೇಲೆ ಆ ಕಡೆಯಿಂದ ಆ ಕಡೆ ಬರೋಕ್ಕೂ ಜಾಗ ಇದೆ ಸರ್. ಅಲ್ಲಿ ಹೋಗಕ್ಕೆ ಇದು ಮಾಡಿ ಗೇಟ್ ಮಾಡಿರೋದಾ? ಅಷ್ಟು ಓಡಾಡಕ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಕಾಂಪೌಂಡ್ ಕೊಟ್ಬಿಟ್ಟಿದ್ರೆ ಕ್ಲೋಸ್ ಆಗಿಬಿಡ್ತಾ ಇತ್ತು. ಬೇಡ ಅಂತ ಹೇಳಿ ಅದು ಮಾಡ್ಕೊಂಡು ಮತ್ತೆ ಮೇಲ್ಗಡೆ ಕಂಪ್ಲೀಟ್ ಆಗಿ ಇದು ಕ್ಲೈಂಟ್ ಸ್ಕೋಪ್ ಅಲ್ಲಿ ಇದು ಗ್ರಿಲ್ ನ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ಸ್ಲಾಂಟ್ ಆಗಿ 30 ಡಿಗ್ರಿ ಆಂಗಲ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಮಾಡಿದೀವಿ. ಕೆಳಗಡೆ 1 BHK ಇದೆ ಸರ್. ಇದು 1 BHK 1 BHK ಸರ್. ಓಕೆ, 1 BHK ನೋಡ್ಬೋದು ಸರ್. ಇದೆಲ್ಲ ಟೀಕುಡ್ ಡೋರ್ಸ್ ತೊಗೊಂಡಿದ್ದೀವಿ ಕಂಪ್ಲೀಟ್ ಆಗಿ. ಸೊ ವಾಸ್ಕಲ್ ಸೈಜು ನಮಗೆ 4x6 ಸೈಜ್ ತೊಗೊಂಡಿದ್ದೀವಿ ಸರ್. ಇದೇನು ರೆಂಟಲ್ ಯೂನಿಟ್ ಅಂತ ಹೇಳಿ ಕಡಿಮೆ ಏನು ತೊಗೊಂಡಿಲ್ಲ. ಆಮೇಲೆ ಇದ್ರಲ್ಲಿ ನೋಡ್ಬೋದು ಸರ್, ಬೀಡಿಂಗ್ ಒಂದು ಡಿಫ್ರೆಂಟ್ ಆಗಿ ಹೊಡೆದಿದ್ದೀವಿ ಸರ್. ಸೈಡ್ ಜಾಸ್ತಿ ನಾವು ಈ ಕಡೆ ಫ್ಲಾಟ್ ಬೀಡಿಂಗ್ ತೊಗೊಂತಿದ್ವಿ. ಈ ಸತಿ ಟೈಲ್ಸ್ ನಲ್ಲಿ ತಗೊಂಡು ಇದಕ್ಕೆ ಗ್ರ್ಯಾಂಡ್ ಬೀಡಿಂಗ್ ಏನು ಕೊಟ್ಟಿಲ್ಲ ನಾವು. ಬಟ್ ಅದನ್ನ ಏನು ಕಾರ್ನರ್ ಬೀಡಿಂಗ್ ತಗೊಂಡ್ಬಿಟ್ಟು ಕಾರ್ನರ್ ಬೀಡಿಂಗ್ ಹೊಡೆದ್ಬಿಟ್ಟು ಕಾರ್ನರ್ ಬೀಡಿಂಗ್ ಹೊಡೆದ್ಬಿಟ್ಟು ಟೈಲ್ಸ್ ಹಾಕೊಂಡಿದೀವಿ. ಇದು ಎಷ್ಟಾಯ್ತು ಸರ್? ಡೋರ್ ಎಷ್ಟಾಯ್ತು ಸರ್ ಇದು? ಸರ್ ಇದೊಂದು ನಮಗೆ ಓವರ್ ಆಲ್ ಡೋರ್ ಮತ್ತೆ ವಾಸ್ಕಲ್ ಎಲ್ಲ ಸರಿ ಒಂದು 35-40,000 ಗಂಟೆ ಆಗುತ್ತೆ. 35-40. ಹೌದು ಸರ್. ಬಟ್ ತುಂಬಾ ಯೂನಿಕ್ ಆಗಿದೆ ಸರ್, ಡೋರ್ ಚೆನ್ನಾಗಿದೆ. ಹೌದು ಸರ್. ಲಾಸ್ಟ್ ಒಂದು ಮನೆ ನೋಡಿದ್ವಿ ನಾವು ಆಕ್ಚುಲಿ, ಅದು ಲಾಸ್ಟ್ ನೋಡಿದ್ರ ತರನೇ ಇದು ಸ್ವಲ್ಪ ಅದೇ ತರದ ಸೆಲೆಕ್ಷನ್ ಅಲ್ಲಿ ಇದೆ ಸರ್. ಸೊ ಅದು ಸ್ವಲ್ಪ ಇಲ್ಲಿ ಪ್ಯಾಟರ್ನ್ ಚೇಂಜ್ ಇತ್ತು. ಇದೇ ಸೇಮ್ ಡಿಸೈನ್ ತಗೊಂಡಿದ್ದೀವಿ ಸರ್. ಅಲ್ಲ ಪರವಾಗಿಲ್ಲ, ರೆಂಟಲ್ಲೂ ಇದು ಕೊಟ್ಟಿದ್ದೀರಲ್ಲ. ಇದು ಬಂದಿದೆ ಸರ್. ಹೌದು ಸರ್. ಒಳಗಡೆ ಬಂದ ಕ್ಯಾಂಡಲ್ ನೋಡಬಹುದು ಸರ್, ರೆಗ್ಯುಲರ್ ಒಂದು ಆಂಟಿ ಕ್ಯಾಂಡಲ್ ಏನ ಸರ್. ಓಕೆ ಸರ್. ಇದು 1 BHK 1 BHK ಸರ್. ಸರಿ, 1 BHK ಇದ್ರಲ್ಲಿ ನೋಡಬಹುದು ನಮಗೆ ಒಂದು ಲಿವಿಂಗ್ ಏರಿಯಾ ತಗೊಂಡಿದ್ದೀವಿ. ಸೊ ಕಲರ್ ಕಾಂಬಿನೇಷನ್ ಸ್ವಲ್ಪ ಲೈಟ್ ಪಿಂಕ್ ಮತ್ತೆ ಆಲ್ಮೋಸ್ಟ್ ಇದು ಬರ್ಗಂಡಿ ಕಲರ್ ಒಂದು ವೈಲೆಟ್ ಕಲರ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಸರ್. ಅದಷ್ಟು ಇದರಲ್ಲಿ ಬಂದಿದೆ. ಸೊ ಇದನ್ನ ಹೈಲೈಟ್ ವಾಲ್ ಅಂತ ತಗೊಂಡಿದ್ವಿ, ಇದನ್ನೆಲ್ಲ ಮಿಕ್ಕಿದೆಲ್ಲ ಕಾಮನ್ ವಾಲ್ ಅಂತ ತಗೊಂಡಿದ್ವಿ. ಸೊ ಲಿವಿಂಗ್ ಅಲ್ಲಿ ನಾವು 2 ವಿಂಡೋ ಕೊಟ್ಟಿದ್ದೀವಿ ಸರ್. ಸ್ಟ್ರೇಟ್ ಇಲ್ಲೊಂದು ಕೊಟ್ಟಿದ್ದೀವಿ, ಇಲ್ಲೊಂದು ಕೊಟ್ಟಿದ್ದೀವಿ. ಸೊ ಯಾಕಂದ್ರೆ ಸ್ಪೇಸ್ ಹೆಂಗೈತೆ ಅಂತ ನೋಡ್ಕೊಂಡು ಅದ್ರ ಮೇಲೆ ಕೊಟ್ಟಿದ್ದೀವಿ ಸರ್. ಇದ್ರಲ್ಲಿ ನಾವು ರೂಲ್ಸ್ ಅದು ಇದನ್ನೆಲ್ಲ ಏನು ಫಾಲೋ ಮಾಡಕ್ ಹೋಗಿಲ್ಲ. ಏನ್ ಅವೈಲಬಿಲಿಟಿ ಇದೆ ಅದನ್ನ ಕೊಟ್ಟಿದ್ದೀವಿ. ಟೈಲ್ಸ್ ಯಾವ್ದು ಸರ್? ದೊಡ್ಡದಿದೆ ಸರ್. ಇಲ್ಲಿ ಸ್ವಲ್ಪ ದೊಡ್ಡ ತಗೊಂಡಿದ್ವಿ ಸರ್. ರೆಗ್ಯುಲರ್ 2x4 ಇರ್ತಾ ಇತ್ತು, ಇದು 2.5x5 ಇದೆ. ಆಮೇಲೆ ಕಲರ್ ನೋಡ್ಬೋದು ಸರ್, ಒಂದು ಡಿಫ್ರೆಂಟ್ ಕಲರ್ ಅಲ್ಲಿ ಬಂದಿದೆ. ತುಂಬಾ ಗ್ರ್ಯಾಂಡ್ ಆಗಿದೆ. ಆಮೇಲೆ ಇಲ್ಲಿ ಇದನ್ನ ಡೈನಿಂಗ್ ಏರಿಯಾ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಚಿಕ್ಕದಾಗಿ ಉಳಿದಿರೋ ಟೈಲ್ಸ್ ಎಲ್ಲ ಇಲ್ಲೊಂದು ಹಾಕ್ಬಿಟ್ಟು ಒಂದು ಟ್ಯಾಪ್ ಕೂಡ ಕೊಟ್ಬಿಟ್ಟಿದ್ವಿ. ಅದು ಆಗಿದೆ. ಇಲ್ಲಿ ನಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇಲ್ಲೇನೆ ಇದೆ ಸರ್. ಇಲ್ಲೇನೆ ಬಂದ್ಬಿಡ್ತಾ ಇದೆ. ಸೊ ನಮಗೆ ಅಲ್ಲಿ ಆ ವಾಲಿಗೆ ಟಿವಿ ಯೂನಿಟ್ ಕೂಡ ಕೊಟ್ಟಿದೀವಿ. ಇಲ್ಲಿ ಎಲ್ ಶೇಪ್ ಅಲ್ಲಿ ಕೂತ್ಕೊಳ್ಳೋಕೆ ಅಂತನೂ ಐತೆ. ಸೊ 1 BHK ಗೆ ಸಫಿಶಿಯಂಟ್ ಆಗಿ ಅದು ಆಫ್ ಸೈಟ್ ಅಲ್ಲಿ ಬರೋಂಥದ್ದು ಎಲ್ಲ ಫೀಚರ್ಸ್ ಕೊಟ್ಟಿದ್ದೀವಿ ಸರ್. ಆಮೇಲೆ ಇಲ್ಲಿ ಬಂದ್ವಿ ಅಂತಂದ್ರೆ ಪಕ್ಕದಲ್ಲೇ ಇಲ್ಲ ಟಾಯ್ಲೆಟ್ ಇದೆ ಸರ್. ಟಾಯ್ಲೆಟ್ ನೋಡ್ಬೋದು ಸರ್. ಏನ್ ಸೈಜ್ ಸರ್? ಟಾಯ್ಲೆಟ್ ನಮ್ಗೆ ಆಲ್ಮೋಸ್ಟ್ 4 ಅಡಿ ಅಗಲ ಇದೆ ಸರ್. 4 ಅಡಿ ಅಗಲಕ್ಕೆ ಒಂದು 6 ಅಡಿ ಲೆಂತ್ ಇದೆ ಸರ್. 6 ಅಡಿ ಲೆಂತ್ ಇದೆ. ಫುಲ್ ಲೈಟ್ ಟೈಲ್ಸ್ ತಗೊಂಡಿದೀವಿ. ಆಮೇಲೆ ಇದ್ರಲ್ಲಿ ನೋಡ್ಬೋದು ಸರ್, ಇದು ಲೈಟ್ ಕಲರ್ ಮತ್ತೆ ಡಾರ್ಕ್ ಕಲರ್ ಅಂತ ತಗೊಂಡಿದೀವಿ. ಕಾಂಬಿನೇಷನ್ ಮಾಡ್ಬಿಟ್ಟಿದ್ದೀರಾ. ಫುಲ್ ಟೈಲ್ಸ್ ನ ಡಾರ್ಕ್ ಕಲರ್ ಅಂತ ತಗೊಂಡು ಕಾಂಬಿನೇಷನ್ ಮಾಡಿದೀವಿ. ಆಮೇಲೆ ಕೆಳಗಡೆ ಅಷ್ಟೇ ಒಂದು 2x2 ಟೈಲ್ಸ್ ತಗೊಂಡ್ಬಿಟ್ಟು ಗ್ರೌಟಿಂಗ್ ಮಾಡಿ ದೊಡ್ಡದಾಗಿ ಹಾಕ್ಬಿಟ್ರೆ ಇಲ್ಲಿ. ಹೌದು ಸರ್. ಸರ್ WPC ಡೋರ್ ಅಲ್ಲ ಸರ್? ಹೌದು ಸರ್, WPC ಡೋರ್ ಪ್ರಿಂಟೆಡ್ ಡೋರ್ಸ್ ಬಂದಿದೆ ಈಗ. ಅದು ಹೊಸ ಮೆಥಡ್ಸ್ ಯೂಸ್ ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ವಾಸ್ಕಲ್ ಎಲ್ಲ ವುಡನ್ ವಾಸ್ಕಲ್ಗೆ ಹೋಗಿದ್ದೀವಿ ಸರ್. ಈ ಕಡೆ ಬಂದ್ರೆ ಸರ್, ಇಲ್ಲಿ ಬಂದ್ರೆ ಅಂದ್ರೆ ಚಿಕ್ಕದೊಂದು ಕಾಂಪ್ಯಾಕ್ಟ್ ಒಂದು ರೂಮ್ ಇದೆ ಸರ್. ರೂಮ್ ನೋಡಬಹುದು ಸರ್, ಆಲ್ಮೋಸ್ಟ್ ನಮ್ಗೆ ಸ್ವಲ್ಪ ಕಾಂಪ್ಯಾಕ್ಟ್ ಇದೆ ಇದು. ಬಟ್ ಒಂದು ನಾವು ಇದರಲ್ಲಿ ಹೆಂಗ್ ಪ್ಲಾನ್ ಮಾಡಿದ್ವಿ ಅಂತಂದ್ರೆ ಸರ್, ಈ ಏರಿಯಾದಲ್ಲಿ ಕಾಟ್ ಹಾಕೊಂಡು ಯೂಸ್ ಮಾಡ್ಕೊಳಂಗೆ, ಕಾಟ್ ಇಳಿಯಕ್ಕೆ ಸುತ್ತ ಓಡಾಡಕ್ಕೆಲ್ಲ ಸ್ಪೇಸ್ ಇಲ್ಲ. ಸೊ ಒಂದು ಕಾಟ್ ಫಿಟ್ ಆಗತ್ತೆ, ಒಂದು 6 ಅಡಿ ಲೆಂತ್ ಇಟ್ಕೊಂಡಿದೀವಿ. ಡಬಲ್ ಕಾಟ್ ಇಲ್ಲ ಸಿಂಗಲ್ ಕಾಟ್ ಯೂಸ್ ಮಾಡ್ಕೋಬಹುದು. ಮತ್ತೆ ನೀವು ನಿಂತಿರೋ ಕಡೆ ಒಂದಷ್ಟು ಸ್ಪೇಸ್ ಇದೆ. ಇದೆಲ್ಲ ಲ್ಯಾಮಿನೇಟೆಡ್ ಡೋರ್ಸ್ ಸರ್. ಲ್ಯಾಮಿನೇಟೆಡ್ ವೀನಿಯರ್ ಫಿನಿಶ್ಡ್, ಅದಕ್ಕೆಲ್ಲ ಮತ್ತೆ ಗ್ರೂ ಡಿಸೈನ್ಸ್ ಇರೋಂತ ಡೋರ್ಗಳು ತಗೊಂಡಿದೀವಿ. ಆಮೇಲೆ ಈ ರೂಮ್ ಅಲ್ಲೂ ಸುಮಾರು ಸೇಮ್ ಅದೇ ತರ ಒಂದು ಹಾಲಲ್ಲಿ ಹೈಲೈಟ್ ಮಾಡಿದಂಗೆ ಒಂದು ಕಲರ್ ಹೈಲೈಟ್ ಮಾಡಿದೀವಿ. ಮಿಕ್ಕಿದ ಕಲರ್ ಎಲ್ಲ ಕಾಮನ್ ಆಗಿ ಇಟ್ಟಿದ್ದೀವಿ ಸರ್. ಇದು ಗ್ರಿಲ್ ಡಿಸೈನ್ ಡಿಫ್ರೆಂಟ್ ಆಗಿದೆ. ಗ್ರಿಲ್ ಡಿಸೈನ್ ಡಿಫ್ರೆಂಟ್ ಆಗಿದೆ. ಕಿಚನ್ ಸೈಜ್ ಏನಿದೆ ಸರ್? ಸರ್ ಕಿಚನ್ ಸೈಜ್ ನಮಗೆ ಇದನ್ನು ಕೂಡ ನಮಗೆ 4 ಅಡಿ ಅಗಲ ಸಿಗುತ್ತೆ ಸರ್. 4 ಅಡಿ 5 ಅಡಿ ಸಿಗ್ತಾ ಇತ್ತು, ಒಂದು ಗೋಡೆ ಮೈನಸ್ ಆಗಿದೆ. ಬಟ್ ಇಲ್ಲಿ ನಾವು 2 ಅಡಿ ಕೌಂಟರ್ ಇಟ್ಕೊಂಡಿದೀವಿ. ಸೊ 2 ಅಡಿ ಕೌಂಟರ್ ಇಟ್ಕೊಂಡು ಒಬ್ಬರು ನಿಂತ್ಕೊಂಡು ಕೆಲಸ ಮಾಡಬಹುದು ಸರ್. ವರ್ಕ್ ಮಾಡ್ಕೋಬಹುದು, ಅಷ್ಟು ಕೆಲಸ ಮಾಡಬಹುದು. ಅದಕ್ಕೆ ಅಂತಾನೆ ಇಂಟೀರಿಯರ್ ಎಲ್ ಶೇಪ್ ಅಲ್ಲಿ ಕೊಟ್ಬಿಟ್ಟಿದೀವಿ, ಸಿಂಕ್ ಕೊಟ್ಟಿದೀವಿ. ಮತ್ತೆ ಇಲ್ಲೇ ಸ್ಟವ್ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ಮತ್ತೆ 4 feet ಗೆ ಟೈಲ್ಸ್ ಹಾಕೊಟ್ಬಿಟ್ಟಿದೀವಿ. ಮತ್ತೆ ಸ್ಟೋರೇಜ್ ಕೂಡ ಇದೆ. ಅಂಡ್ ಅಗೇನ್ ಇಲ್ಲೇ ಒಂದು ವಿಂಡೋನು ಕೂಡ ಪ್ರಾವಿಷನ್ ಕೊಟ್ಬಿಟ್ಟಿದೀವಿ. ಸೊ 1 BHK ಗೆ ಒಂದು ಸಫಿಶಿಯಂಟ್ ಒಂದು ಸ್ಮಾಲ್ ಕಿಚನ್ ಲೆಕ್ಕಕ್ಕೆ ಆರಾಮಾಗಿದೆ ಸರ್. ಸಾಕಾಗುತ್ತೆ ಸರ್. ಇದೇನೆ ಗ್ರಾನೈಟ್ ಅಲ್ಲೇ ಇಂಟೀರಿಯರ್ಗೆಲ್ಲ ಏನು ಇದಾಗಿಲ್ಲ. ಒಂದು ಸೆಲ್ಫ್ ಕೂಡ ಕೊಟ್ಬಿಟ್ಟಿದ್ದೀವಿ ಸರ್.
ಓಕೆ ಓಕೆ. ಗ್ರಾನೈಟ್ ಎಲ್ಲ ಸೆಲ್ಫ್ ಇದೆ. ಆಮೇಲೆ ಕಲರ್ ಕಾಂಬಿನೇಷನ್ ವೈಸ್ ನೋಡ್ಬೋದು ಸರ್, ನೀಟ್ ಅಂಡ್ ಫಿಟ್ ಆಗಿದೆ. ಇದು ಒಳ್ಳೆ ಕೆಲಸ. ನೀವು ಟೈಲ್ಸ್ ಇಷ್ಟು ದೊಡ್ಡದು ಹಾಕ್ಬಿಟ್ರಲ್ಲ. ಹೌದು ಸರ್, ತುಂಬಾ ನೀಟಾಗಿರುತ್ತೆ ಸರ್. ಹೌದು ಸರ್, ನೋಡ್ಬೋದು ಸರ್. ಬೆಳಕು ಚೆನ್ನಾಗಿ ಬರುತ್ತೆ ಸರ್. ಚೆನ್ನಾಗಿ ಬರುತ್ತೆ. ಹೌದು ಸರ್. ವೆಂಟಿಲೇಷನ್ ಏನು ಕೊರತೆ ಇಲ್ಲ ಸರ್ ಇಲ್ಲಿ? ವೆಂಟಿಲೇಷನ್ಗೆ ಲೈಟ್ಸ್ಗೆಲ್ಲ ಏನು ಕೊರತೆ ಇಲ್ಲ ಸರ್. ಸ್ವಲ್ಪ ಏರಿಯಾ ಚಿಕ್ಕದಿದ್ದರಿಂದ ನಮಗೆ ಮೇಜರ್ ಫೋಕಸ್ ಬಂದ್ಬಿಟ್ಟು ಪಾರ್ಕಿಂಗ್ ಸ್ವಲ್ಪ ದೊಡ್ಡದಾಗಿ ಬೇಕಾಯ್ತು ಸರ್. ಯಾಕಂದ್ರೆ ಉಳಿದಿರೋದ್ರಲ್ಲಿ 1 BHK ಮಾಡೋಣ ಇಲ್ಲ 1 RK ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ನಾವು 1 BHKನೇ ಪ್ಲಾನ್ ಮಾಡ್ಬಿಟ್ಟು ಮೇಲ್ಗಡೆ ನೋಡಿ ಇದು ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಹೌದು ಸರ್, ಸ್ಟೋರೇಜ್. ಓಕೆ ಸೂಪರ್. ಇವಾಗ ಮೇಲೆ ಹೋಗ್ಬಿಡೋಣ. ಎಸ್ ಸರ್. ಸ್ಟೆಪ್ಸ್ ಯಾವ ತರ ತಗೊಂಡಿದ್ದೀರಾ ಇಲ್ಲಿ? ಸ್ಟೆಪ್ಸ್ ಆಗಿ ನಮಗೆ ಮೇಲ್ಗಡೆ ಡುಪ್ಲೆಕ್ಸ್ ಇರೋದ್ರಿಂದ ನೋಡ್ಬೋದು ಇಲ್ಲಿ ಕ್ಲಿಯರೆನ್ಸ್ ಇಷ್ಟೇ ಉಳಿದಿದೆ. ಓಕೆ ಓಕೆ. ಆಕ್ಚುಲಿ ಒಂದು ಸ್ಟೆಪ್ ಕಡಿಮೆ ತಗೋಬೇಕಾಗಿತ್ತು, ಬಟ್ ಸ್ಪೇಸ್ ಆಗಲ್ಲ ಪಾರ್ಕಿಂಗ್ ಅಲ್ಲಿ ಅಂತ ಹೇಳಿ ತಗೊಂಡಿದ್ದೀವಿ. ಓಕೆ. ಬಟ್ ಪರವಾಗಿಲ್ಲ ಸರ್, 6 ಫೀಟ್ ಮೇಲ್ಗಡೆ 6 ಇಂಚ್ ಗ್ಯಾಪ್ ಇದೆ. ಸೊ ಕೆಳಗಡೆಯಿಂದ ಕರ್ವ್ಡ್ ಸ್ಟೆಪ್ಸ್ ನ ತಗೊಂಡಿದ್ದೀವಿ ಸರ್, ಯಾಕಂದ್ರೆ ಪಾರ್ಕಿಂಗ್ ಡಿಸ್ಟರ್ಬ್ ಆಗೋದು ಬೇಡ ಅಂತ. ಓಕೆ. ಆಮೇಲೆ ನೋಡ್ಬೋದು ಸರ್, ನಾವು ಈ ಸ್ಟೆಪ್ಸ್ ಅಗಲ ತಗೊಂಡಿದ್ದೀವಿ. ಆ ಸ್ಟೆಪ್ಸ್ ರೆಗ್ಯುಲರ್ 3 ಅಡಿ ತಗೊಂಡಿದ್ದೀವಿ. ಓಕೆ. ಇದೆಷ್ಟು ಅಗಲ ತಗೊಂಡಿದ್ದೀರಾ? ಇದು 4 ಅಡಿ ಅಗಲ ತಗೊಂಡಿದ್ದೀವಿ. ನಮಗೆ ಇಲ್ಲಿಂದಾನೆ ನಮಗೆ ಒಂದು ಮ್ಯಾಸಿವ್ ಎಂಟ್ರಿ ಅಂತ ಅನ್ಸುತ್ತೆ ಸರ್. ಓಕೆ. ನಮಗೆ ಇಲ್ಲಿಗೂ ಬೇಕಾದ್ರೆ ಸೇಫ್ಟಿ ಗೇಟ್ ಕೂಡ ಮಾಡ್ಕೋಬಹುದಲ್ವಾ? ಇದು ಮೇಲ್ಗಡೆ ಹೋಗ್ತಾ ನಾವು ನೋಡೋದಾದ್ರೆ ಸರ್, ಅದೇ ಪಾರ್ಕಿಂಗ್ ಅಲ್ಲಿ ನೋಡಿದ್ರೆ ಸೇಮ್ ಟೈಲ್ಸ್ ಫುಲ್ ಲೈಟ್ ಕಂಪ್ಲೀಟ್ ಮಾಡ್ಕೊಂಡಿದೀವಿ ಸರ್. ಫುಲ್ ಲೈಟಿಗೆ ಫುಲ್ ಲೈಟಿಗೆ ತಗೊಂಡ್ಬಿಟ್ಟಿದೀವಿ. ಅಂಡ್ ಅದೊಂದು ಔಟ್ಲುಕ್ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್. ಹೌದೌದು. ಆಮೇಲೆ ಗ್ರಿಲ್ಸ್ ಅಷ್ಟೇ ಕೆಳಗಡೆಯಿಂದ ತೋರಿಸಿದ್ವಿ. ಈ ಗ್ರಿಲ್ ನೋಡ್ಬೋದು ಸರ್, ಗ್ರಿಲ್ ನ ಕಂಪ್ಲೀಟ್ ಆಗಿ ನಾವು ಒಂದ್ ಸ್ವಲ್ಪ 45 ಡಿಗ್ರಿ ಟಿಲ್ಟ್ ಮಾಡಿ ಇಟ್ಟಿದ್ದೀವಿ. ಅಂಡ್ ಆಮೇಲೆ ಈ ಪ್ಲಾಟ್ ನ ಯಾವಾಗ್ಲೂ ಸರ್ ಇದನ್ನ ಮೆಟ್ಲಿಗೆ ಟಚ್ ಮಾಡಿಲ್ಲ, ಬರೀ ಒಂದೊಂದೇ ಇದ್ರಲ್ಲಿ ಹೋಲ್ಡ್ ಮಾಡಿ ನಿಲ್ಸಿದೀವಿ. ಕರೆಕ್ಟ್. ಬಿಕಾಸ್ ಏನಕ್ಕಂದ್ರೆ ನೀರು ಬಿದ್ದಿಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ ಅದು. ಕರೆಕ್ಟ್. ಆಮೇಲೆ ಇಲ್ಲಿ ಗಂಟನೆ ಸಾಕಾಗ್ತಾ ಇತ್ತು, ಬಟ್ ಅದಾದ್ಮೇಲೆ ಮತ್ತೆ ರೈಲಿಂಗ್ಸ್ ಮ್ಯಾಚ್ ಆಗ್ಲಿ ಅಂತ ಅದನ್ನ ತಗೊಂಡಿದೀವಿ. ಆಮೇಲೆ ಅದೊಂದು CNC ಡಿಸೈನ್ ನೋಡ್ಬೋದು ಸರ್. CNC ಡಿಸೈನ್ ಆ ಫೇಸಿಂಗ್ ಅಂತ ಇದೆ, ಬಟ್ ಅದನ್ನು ಕೂಡ ನಾವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸೊ ಎಲ್ಲ ಏನ್ ಔಟ್ಲುಕ್ ಮಾಡಕ್ಕೆ ಚಾನ್ಸಸ್ ಇದೆ ಅದೆಲ್ಲ ಮಾಡಿದೀವಿ ಸರ್. ಇದೊಂದು ಬೀಮ್ ಕಾಣಿಸ್ತೈತಲ್ಲ, ಅದು ಆ ಕರ್ವ್ ಇರೋದ್ರಿಂದ ಇಲ್ಲಿ ಮೂಲೆನಲ್ಲಿ ಹಂಗ್ ಬಂದಿರೋದು ಸರ್. ಓಕೆ ಓಕೆ ಓಕೆ. ಗ್ರಾನೈಟ್ ಬಗ್ಗೆ ಹೇಳೋದಾದ್ರೆ ಗ್ರಾನೈಟ್ ಎಲ್ಲ ರೆಗ್ಯುಲರ್ ಲಪೋತ್ರ ಲೀಚಿ ಲಪೋತ್ರ ಯೂಸ್ ಮಾಡ್ಕೊಂಡಿದೀವಿ. ರೈಸರ್ ಮತ್ತೆ ಥ್ರೆಡ್ ಎರಡೂ ಕೂಡ ಒಂದೇ ಅಲ್ವಾ ಇದು? ಹೌದು ಸರ್. ಓಕೆ. ಆಮೇಲೆ ಮೇಲ್ಗಡೆ ಎಲ್ಲಾನು PVC ಫಾಲ್ ಸೀಲಿಂಗ್ ಸರ್. ಕಂಟಿನ್ಯೂ PVC ಫಾಲ್ ಸೀಲಿಂಗ್. ಇಲ್ಲಿ 1 ಅಡಿ 1.5 ಅಡಿ ಬಿಟ್ಟಿದೀವಿ. ಏನಕ್ಕೆ ಅಂತಂದ್ರೆ ಅಗೇನ್ ನಮಗೆ ಅದ್ ಮತ್ತೆ ಮಳೆಗೆ ಏನೋ ಹಾಳಾಗೈತೆ ಅಂತ ಹೇಳಿ ಅಷ್ಟಕ್ಕೆ ಇಟ್ಕೊಂಡಿದ್ವಿ. ಆಮೇಲೆ ಬಜೆಟ್ ಒಳಗಡೆ ಇಂಟೀರಿಯರ್ ಇನ್ಕ್ಲೂಡ್ ಆಗಿಲ್ಲ ಸರ್. ಇಂಟೀರಿಯರ್ ಇನ್ಕ್ಲೂಡ್ ಆಗಿಲ್ಲ. ಹಾ ಸರ್. ಮೆನ್ಷನ್ ಮಾಡಾಕ್ಬಿಟ್ಟು. ಇದು ವಿಂಡೋ ಸರ್, ವಿಂಡೋ ಎಲ್ಲ ಟೀಕ್ ವುಡ್ ತಗೊಂಡಿದೀವಿ. ಡೋರ್ ವಿಂಡೋ 2 ಪಕ್ಕದಲ್ಲೇ ಇರೋದ್ರಿಂದ ಸೊ ಅದನ್ನ ರೆಗ್ಯುಲರ್ ವುಡ್ ತಗೊಂಡಿದೀವಿ. ಸೊ ಅದಕ್ಕೆ ವುಡನ್ ಪೇಂಟ್ ಮಾಡಿದೀವಿ. ಬಟ್ ದೂರದಿಂದ ನೋಡೋದಕ್ಕೆ 2 ನಮಗೆ ಪಾಲಿಶ್ ವಿಂಡೋ ತರನೇ ಕಾಣಿಸುತ್ತೆ. ಇದೊಂದೇ ಪಾಲಿಶ್ ಮಾಡಿರೋದು. ಇದು ಹೌದು ಸರ್. ಸ್ವಲ್ಪ ಹೈಟ್ ಅನ್ಸ್ತಾ ಇದಲ್ಲ ಸರ್, ಯಾಕೆ? ಬಿಲ್ಡಿಂಗ್ ಸರ್. ಈಗ ನೋಡಿ, ನಾವು ಯೂಶಲಿ ಫಸ್ಟ್ ಫ್ಲೋರ್ ಅಲ್ಲಿ ಬಂದಾಗ ಇಷ್ಟು ಹೈಟ್ ಅನ್ಸ್ತಾ ಇಲ್ಲ. ಯಾಕಂದ್ರೆ ಸರ್ ನಾವು ಗ್ರೌಂಡ್ ಇಂದ ನಾವು 3 ಅಡಿ ತಗೊಂಡಿದೀವಿ ಸರ್. ಗ್ರೌಂಡ್ ಇಂದ 3 ಅಡಿ ತಗೊಂಡಿದೀವಿ. ಟೋಟಲ್ ಬಿಲ್ಡಿಂಗ್ ನಮ್ಗೆ ಒಂದು 14 ಅಡಿ ಮೇಲೆ ಬಂದಂಗ ಹೈಟ್ ಅಲ್ಲಿ ಇದೆ. ರೋಡ್ ಗಿಂತ ನಾವು ಜಾಸ್ತಿ ಹೈಟ್ ತಗೊಂಡಿದೀವಿ. ಪಾರ್ಕಿಂಗ್ ನೋಡಿದ್ವಲ್ಲ, ಪಾರ್ಕಿಂಗ್ 1-2 ಅಡಿ ತಗೊಂಡಿದ್ವಿ, ಮತ್ತೆ ಅದರಿಂದ 1.5 ಅಡಿ ಕೆಳಗಡೆ ತಗೊಂಡಿದೀವಿ. ಸೊ ಅಲ್ಲೇ ನಾವು 4 ಅಡಿ ಬಂದ್ಬಿಟ್ವಿ. ಆಮೇಲೆ ಅಲ್ಲಿಂದ ಸ್ಟೆಪ್ಸ್ ತಗೊಂಡ್ ಬಂದಿರೋದ್ರಿಂದ ಆಮೇಲೆ ಇದರಿಂದ ಈ ರೈಲಿಂಗ್ಸ್ ಫುಲ್ ತಗೊಂಡ್ಬಿಟ್ಟಿದೀವಿ ಸರ್. ಹಾಗಾಗಿ ನಮ್ಗೆ ಸ್ವಲ್ಪ ಹೆವಿ ಬಿಲ್ಡಿಂಗ್ ಇದೊಂದು 2 ಅಡಿ ಆಲ್ಮೋಸ್ಟ್ ನೋಡಿ, ನನಗೆ ಒಂಥರ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಅಲ್ಲಿ ಬರ್ತಾ ಇದೆ. ಏನ್ ಸರ್ ಇದು ಈ ತರ ಡೋರ್ ಕೊಟ್ಬಿಟ್ಟಿದ್ದೀರಾ? ಹೆವಿ ಡೋರ್ ಇದೆ ಸರ್. ಹೆವಿ ಡೋರ್ ಅಲ್ಲ ಸರ್ ಇದು? ಕಂಪ್ಲೀಟ್ಲಿ ಒಂದು ಟೀಕ್ ಡೋರ್. ಇದೆಲ್ಲ ಕಟ್ಟೆ ಡೋರ್ ಬರ್ತಿದ್ದಲ್ಲ ಸರ್, ಅದರಲ್ಲೇನೆ ಇದು ಸೇಮ್ ಇದೆ. ಬಟ್ ಇದೊಂದು ಆನೆ ಒಂದು ಚೇಂಜಸ್ ಆಗಿದೆ ಸರ್. ಇಲ್ಲೂ ಕೂಡ ಇದೇ ತರ ಡಿಸೈನ್ಸ್ ಬರುತ್ತೆ. ಆಮೇಲೆ ಇದು ವುಡ್ ಅಲ್ಲೂ ಮಾಡ್ಬೋದು, ಮತ್ತೆ ಕ್ರೋಮ್ ಫಿನಿಶ್ ಅಲ್ಲೂ ಕೂಡ ಆಂಟಿಕ್ ಫಿನಿಶ್ ಅಲ್ಲೂ ಮಾಡ್ಬೋದು. ಬಟ್ ಇವಾಗ ಇದು ಗಣೇಶ ಒಂದು ಸಪರೇಟ್ ಆರ್ಡರ್ ಕೊಟ್ಟು ಮಾಡಿಸ್ಕೊಂಡಿರೋದು. ಬೇರೆ ಬೇರೆ ಏನ್ ಬೇಕಾದ್ರೂ ಮಾಡ್ಕೋಬಹುದು ಸರ್. ಆಮೇಲೆ ವಾಸ್ಕಲ್ ಸೈಜ್ ನೋಡ್ಬೋದು ಸರ್, 4x8 ಸೈಜ್ ಇದೆ. ಈ ಕಡೆ ತೋರಿಸಬಹುದು ಸರ್. ಈ ಕಡೆ ಫುಲ್ ಕಾಣಿಸುತ್ತೆ ನೋಡಿ, 8x4 ಸೈಜ್ ಇದೆ. ಫುಲ್ ಗೊತ್ತಾಗ್ತದೆ. ಹೌದು ಸರ್. ಸರ್ ಎಷ್ಟೈತೆ ಸರ್ ಇದು ಪೂರ್ತಿ ಟೋಟಲ್ ಆಗಿ? ಸರ್ ಇದೆಲ್ಲ ನಮಗೊಂದು 60,000-70,000 ಗಂಟೆ ಬರುತ್ತೆ ಸರ್. ಯಾಕಂತಂದ್ರೆ ವಾಸ್ಕಲ್ಗೆ ನಮ್ಗೆ ಕಾಸ್ಟ್ ಆಗ್ಬಿಡುತ್ತೆ ಸರ್. ಸೈಜ್ ಏನಾಗುತ್ತೆ, ದೊಡ್ಡ ದಪ್ಪ ಆಗ್ತಾ ವುಡ್ ನಮ್ಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸರ್. ಹಂಗಾಗಿ ಅದೊಂದಾಗಿದೆ. ಆಮೇಲೆ ಇದ್ರೊಳಗೆ ನಮ್ಗೆ ಕಾರ್ನರ್ ಬೀಡಿಂಗ್ ನೋಡ್ಬೋದು ಸರ್. ಇದೆಲ್ಲಾನು ಕಂಪ್ಲೀಟ್ಲಿ ನಾವು ಇಲ್ಲೆಲ್ಲೂ ಕೂಡ ಗ್ರಾನೈಟ್ ಬೀಡಿಂಗ್ ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ಎಲ್ಲ ವುಡ್ ಅಲ್ಲೇನೆ ಕಾರ್ನರ್ ಬೀಡಿಂಗ್ ಯೂಸ್ ಮಾಡ್ಕೊಂಡಿದ್ವಿ. ಅಲ್ಲಿ ವಿಂಡೋಗೂ ತೋರಿಸಬಹುದು ಸರ್. ವಿಂಡೋಗೂ ಕೂಡ ಸೇಮ್ ಬರೀ ಟೈಲ್ಸ್ ಅಲ್ಲೇನೆ ಮಾಡ್ಕೊಂಡಿದ್ವಿ ಸರ್. ಇಲ್ಲಿ ಗ್ರಾನೈಟ್ ಯೂಸ್ ಮಾಡಿಲ್ಲ ಸರ್. ಗ್ರಾನೈಟ್ ಬೀಡಿಂಗ್ ಏನು ಯೂಸ್ ಮಾಡ್ಕೊಂಡಿಲ್ಲ. ಬೇಕಾಗಿಲ್ಲ ಅಂತೀರಾ? ಆಮೇಲೆ ಬರೀ ಟೈಲ್ಸ್ ಬಿಟ್ರೆ ಇದು ಯಾವ ತರ ಅಂತಂದ್ರೆ ಇದು ಜಸ್ಟ್ ಏನೋ ಒಂದು ಪೇಂಟ್ ಮಾಡಿದೀವಿ ನಂಗೆ ಟೈಲ್ಸ್ ಮಾಡಿದೀವಿ ಸರ್. ಟೈಲ್ಸ್ ಬಿಟ್ರೆ ನಮಗೆ ವುಡ್ ಅದೆರಡನೇ ಕಾಣಿಸ್ತಾ ಇರೋದು. ಹೌದು ಸರ್, ಚೆನ್ನಾಗಿ ಬಂದಿದೆ.
ಇದೊಂಥರ ಸ್ಯಾಂಡ್ ಸ್ಟೋನ್ ಫಿನಿಶ್ ತರ ಬಂದಿದೆ ಸರ್. ಫಿನಿಶ್ ತರ ಹೌದು ಸರ್. ಆಮೇಲೆ ಇಲ್ಲಿ ಮುಂದೆಗಡೆ ನೋಡ್ಬೋದು ಸರ್, ಆರಾಮಾಗಿ ನಮಗೆ 4 ಅಡಿ ಸ್ಪೇಸ್ ಇದೆ. ಮತ್ತೆ ಇಲ್ಲಿ ನಮಗೆ ಗ್ಲಾಸ್ ರೈಲಿಂಗ್ ಕೊಟ್ಬಿಟ್ಟಿದೀವಿ. ಸೊ ಒಂದು ಟಫ್ ಅಂಡ್ ಗ್ಲಾಸ್ ಮತ್ತೆ ಹ್ಯಾಂಡ್ ರೈಲಿಂಗ್ ಇದೆ. ಸೊ ಇಲ್ಲಿ ಆರಾಮಾಗಿ ನಮಗೆ ಕಂಫರ್ಟಬಲ್ ಸ್ಪೇಸ್ ಇರುತ್ತೆ. ಒಂದು ಚೇರ್ ಹಾಕೋಬಹುದು, ಚೇರ್ ಹಾಕೊಂಡು ಕೂತ್ಕೋಬಹುದು. ಆಮೇಲೆ ಇಲ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ಗೆ ಪೂಜಾ, ತುಳಸಿ ಕಟ್ಟೆ ಅದು ಇದನ್ನೆಲ್ಲ ಸಣ್ಣದಾಗಿ ಇಟ್ಕೋಬಹುದು. ಆ ತರ ಇಟ್ಕೋಬಹುದು ನೋಡಿ. ಕರೆಕ್ಟ್ ಸರ್. ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಈ ಕಡೆ ಕಂಪ್ಲೀಟ್ ಆಗಿ ನಾವು ಸೇಫ್ಟಿ ಗ್ರಿಲ್ ತಗೊಂಡು ಪೂರ್ತಿ ಕ್ಲೋಸ್ ಮಾಡ್ಬೋದು. ಆಮೇಲೆ ಈ ತರದ್ದು ಇವಾಗ ಈ ತರದೆಲ್ಲ ಮ್ಯಾಟ್ಸ್ ಎಲ್ಲ ಬರ್ತಾ ಇದೆಯಲ್ಲ, ಇದು ಹಾಕೊಂಡ್ರೆ ಡಸ್ಟ್ ಕೂಡ ಅವಾಯ್ಡ್ ಆಗ್ಬಿಡುತ್ತೆ. ಬೆಟರ್ ಸರ್, ಇದು ಚೆನ್ನಾಗಿದೆ ಇದು ಸರ್. ಓಕೆ, ಒಳಗಡೆ ಹೋಗೋಣ ಸರ್. ಸರ್ ಬನ್ನಿ ಒಳಗಡೆ ನೋಡೋಣ ಸರ್. ಓನರ್ ಮನೆ ಲಿವಿಂಗು ಹೇಳಿ ಸರ್. ಸರ್ ಲಿವಿಂಗ್ ಅಲ್ಲಿ ನೋಡ್ಬೋದು ನಾವು ಆಲ್ಮೋಸ್ಟ್ ಅಲ್ಲಿ ಗಂಟ ನಾವು ಲಿವಿಂಗ್ ಅಂತಾನೆ ಅನ್ಬೋದು. ಮುಂದೆಗಡೆ 4.4 ಅಡಿ ಮೈನಸ್ ಆಗಿದೆ ಬಿಟ್ರೆ ನಮ್ಗೆ ಅಟ್ಲೀಸ್ಟ್ ಒಂದು 20 ಅಡಿನಾರ ಲೆಂತ್ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಓಕೆ, 30 ಅಡಿನಲ್ಲಿ ಒಂದು 6 ಅಡಿ ಮಾತ್ರ ಮೈನಸ್ ಆಗಿದೆ ಮುಂದೆಗಡೆ. ಮತ್ತೆ ಹಿಂದೆಗಡೆ ಸೆಟ್ ಬ್ಯಾಕ್ ಬಿಟ್ಟಿದೀವಿ. 20ರಿಂದ 24 ಅಡಿ ಲೆಂತ್ ಸಿಗುತ್ತೆ ಅಲ್ಲಿಂದ ಅಲ್ಲಿವರೆಗೂ. ಮತ್ತೆ ಅಗಲ ಬಂದ್ಬಿಟ್ಟು ನಮಗೆ ಸರ್ ಬರೀ ಈ ಪಾರ್ಟಿಷನ್ ತಗೊಂಡಿದೀವಲ್ಲ, ಈ ಪಾರ್ಟಿಷನ್ಗೆ ನಮ್ಗೆ ಒಂದು 12 ಅಡಿ ಸಿಗ್ತಾ ಇದೆ ಸರ್. 12 ಅಡಿ ಅಲ್ಲೇನೆ ಸರ್, ಅಲ್ಲೇನೆ 12 ಅಡಿ ಅಲ್ಲಿ ಇಲ್ಲಿನ 12 ಅಡಿ ಸಿಗ್ತಾ ಇದೆ. ಮತ್ತೆ ಇದೆಲ್ಲ ನಮಗೆ ಲಿವಿಂಗಿಗೆ ಸೇರ್ಕೊಳ್ಳುತ್ತೆ. ಓಕೆ, ಅಂಡ್ ಇದು ಚಿಕ್ಕ ಸೈಟ್ ಆಗಿರೋದ್ರಿಂದ ಸರ್ ಇದನ್ನ ಸ್ವಲ್ಪ ನಾವು ಕಾಂಪ್ಯಾಕ್ಟ್ ಆಗಿ ಮಾಡಿಲ್ಲ. ಲಾಸ್ಟ್ ಒಂದು 30-40 ಮನೆ ನೋಡಿದ್ವಿ. 30-40 ಇಷ್ಟೇ ನಮಗೆ ಲಿವಿಂಗ್ ಸಿಕ್ಕಿರೋದು. ಹೌದು, ಇಷ್ಟೇ ಲಿವಿಂಗ್ ಸಿಕ್ಕಿದೆ. ರೂಮು ಬಾತ್ರೂಮ್ ಎಲ್ಲ ಸೇಮ್ ಸಿಕ್ಕಿದೆ. ಬಟ್ ಇದರಲ್ಲಿ 20-30 ನಾವು ಅದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡಿದೀವಿ ಸರ್. ಅಷ್ಟು ಡೀಟೇಲ್ ಆಗಿ ಬಂದಿದೆ. ಆಮೇಲೆ ಫ್ಲೋರಿಂಗ್ ನೋಡ್ಬೋದು ಸರ್. ಇದು ಸೈಜಸ್ ಅಗೇನ್ 3/6 ತಗೊಂಡಿದ್ವಿ ಸರ್. 4/6 ಬರ್ತಾ ಇತ್ತು. ಕಾಸ್ಟ್ ಎಷ್ಟು ಸರ್ ಇದು? ಸರ್ ಇದು ಆಲ್ಮೋಸ್ಟ್ ನಮಗೊಂದು ₹90 ಗಂಟೆ ಆಗುತ್ತೆ ಸರ್. 90 ರೂಪಾಯಿ ಗಂಟೆ ಆಗುತ್ತೆ. ಆಮೇಲೆ ಫಿನಿಶ್ ನೋಡ್ಬೋದು ಸರ್. ಇದು ಏನೋ ಮನೆಯಲ್ಲಿ ಒಂದು ಲಕ್ಸುರಿ ಲುಕ್ ಬರೋ ತರ ಇದೆ ಸರ್. ಇದು ಇಟಾಲಿಯನ್ ಮಾರ್ಬಲ್ ತರ ಇದೆ. ಮ್ಯಾಟ್ ಫಿನಿಶ್ ಅಲ್ಲಿ ಇದೆ ಸರ್. ಅದೊಂದು ಗ್ರ್ಯಾಂಡ್ ಔಟ್ಪುಟ್ ಅಂತ. ಎಲ್ಲ ಮನೆಗೂ ನಾವು ನೋಡ್ಬೋದು ಸರ್. ನಾವು ಜಾಸ್ತಿ ವೈಟ್ ಅಲ್ಲಿ ಇಡ್ತಾ ಇದ್ವಿ ಬ್ಯಾಕ್ ಗ್ರೌಂಡ್. ಇಲ್ಲಿ ಸ್ವಲ್ಪ ಪೇಸ್ಟಲ್ ಕಲರ್, ಸ್ವಲ್ಪ ನಾವು ಆಲ್ಮೋಸ್ಟ್ ಗ್ರೀನ್ ಮತ್ತೆ ಯೆಲ್ಲೋಯಿಶ್ ಮಿಕ್ಸ್ಡ್ ಕಲರ್ ತಗೊಂಡಿದ್ದೀವಿ ಸರ್. ಸ್ವಲ್ಪ ಪಿಸ್ತಾ ಕಲರ್ ಬಂದಿದೆ ಸರ್. ವಿಂಡೋ ಬಗ್ಗೆ ಹೇಳಿ ಸರ್. ಇದು ಸರ್ ವಿಂಡೋ ಬಗ್ಗೆ ಹೇಳೋದಾದ್ರೆ ಸರ್, ನಮಗೆ ಫುಲ್ ಲೆಂತ್ ವಿಂಡೋ ತಗೊಂಡಿದ್ವಿ. ಯಾಕಂದ್ರೆ ಫಸ್ಟ್ ನಾವು ಪ್ರಿಪೇರ್ಡ್ ಆಗಿದ್ವಿ ಇಲ್ಲೇ ಟಿವಿ ಯೂನಿಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಬೇರೆ ಎಲ್ಲ ಆಪ್ಷನ್ ಇಲ್ಲ ಅಂತ ಹೇಳಿ ಅದಕ್ಕೆ ಆ ಕಡೆ ಒಂದು 2 ವಿಂಡೋಸ್ ತಗೊಂಡ್ವಿ. ಆಮೇಲೆ ಗ್ರಿಲ್ಸ್ ಅಷ್ಟೇ ಸರ್. ರೆಗ್ಯುಲರ್ ಡಿಸೈನ್ ಮಾಡೋದಕ್ಕಿಂತ ಸ್ವಲ್ಪ ಡಿಸೈನರ್ ಗ್ರಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಅದ್ರ ಜೊತೆಲಿ ಇದನ್ನ ನಮಗೇನು ಬೆಳಕು ಬರ್ಬಾರ್ದು ಅಂದ್ರೆ ಇದಕ್ಕೆ ಬೇಕಾದ್ರೆ ನಾವು ಸ್ಕ್ರೀನ್ ಕೂಡ ಫುಲ್ ಟಾಪ್ ಇಂದನೂ ಕೂಡ ಹಾಕೋಬಹುದು. ಇಲ್ಲಿ ಟಿವಿ ಯೂನಿಟ್ ಇದೆ, ಟಿವಿ ಯೂನಿಟ್ ಬಂದಿದೆ ಸರ್. ನೋಡಿ ವೀಕ್ಷಕರೇ, ದೊಡ್ಡದಾದ ಟಿವಿ ಯೂನಿಟ್ ಬಂದಿದೆ. ನೋಡ್ಬೋದು ಸರ್, ಅಲ್ಲಿ ಟಿವಿ ಯೂನಿಟ್ ಇಟ್ಕೊಂಡು ನಾವು ಸರ್ ಇಲ್ಲಿ ನಾವು ರೆಗ್ಯುಲರ್ ಸೋಫಾ ಇಟ್ಕೋಬಹುದು. ಇಲ್ಲಿ ನಮಗೆ ಕಂಪ್ಲೀಟ್ ಆಕ್ಸೆಸ್ ಇರುತ್ತೆ. ಸೊ ಆಮೇಲೆ ಇಲ್ಲಿ ದೂರದಿಂದ ಆಕ್ಸೆಸ್ ಮಾಡ್ಕೋಬಹುದು ಸರ್. ಇಲ್ಲಿ ಡೈನಿಂಗ್ ಟೇಬಲ್ ಬರಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ಡೈನಿಂಗ್ ನೋಡ್ಕೊಂಡು ಮಾಡ್ಬೋದು. ಮತ್ತೆ ಅಗೇನ್ ನಮಗೆ ಲಿವಿಂಗ್ ಇಂದನೂ ಕೂಡ ಆಕ್ಸೆಸ್ ಮಾಡಬಹುದು. ಅಷ್ಟು ಸ್ಪೇಸಿಯಸ್ ಆಗಿದೆ. ಇದು ಇದಲ್ವಾ ಸರ್, ಇದು ಡಿವೈಡರ್? ಹೌದು ಸರ್, ವುಡನ್ ಪಾರ್ಟಿಷನ್ ಅಂತ ಹಾಕೊಂಡಿದ್ದಾರೆ ಇಲ್ಲಿ. ಓಕೆ ಓಕೆ ಓಕೆ. ಯಾಕಂದ್ರೆ ಇದನ್ನ ಸ್ವಲ್ಪ ಹೈಲೈಟ್ ಅಲ್ಲಿ ಆಗ್ಲಿ ಅಂತ ತಗೊಂಡಿದ್ದೆ. ಅದ್ರೊಳಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಇದೆ ಸರ್. ಅದೆಲ್ಲ ಯೂಸ್ ಮಾಡ್ಕೋಬಹುದು. ಇದನ್ನ ಡಮ್ಮಿ ಇರೋದನ್ನ ಈ ಕಡೆಯಿಂದನೂ ಕೂಡ ಸ್ಟೋರೇಜ್ ಮಾಡ್ಕೊಳ್ಳೋ ತರನು ಯೂಸ್ ಮಾಡ್ಕೊಂಡಿದ್ದಾರೆ ಸರ್. ಫಾಲ್ ಸೀಲಿಂಗ್ ಡಿಫ್ರೆಂಟ್ ಆಗಿದೆ ಸರ್. ಡಿಫ್ರೆಂಟ್ ಆಗಿದೆ ನೋಡಿ ಸರ್. ಇಲ್ಲೆಲ್ಲ ಫುಲ್ ಪ್ಲೇನ್ ಫಾಲ್ ಸೀಲಿಂಗ್ ತಗೊಂಡಿದೀವಿ. ಇಲ್ಲಿ ಸ್ವಲ್ಪ ಡಿಸೈನರ್ ಫಾಲ್ ಸೀಲಿಂಗ್ ಬಂದಿದೆ ಸರ್. ಅದೇ ನೋಡಿದೆ, ಇಷ್ಟೇ ಭಾಗ ಇದೊಂದು 2 ಹೈಲೈಟ್ ತರ ಪ್ಲಾನ್ ಮಾಡ್ಕೊಂಡು ಸರ್. ಪೂಜೆ ಮುಂದೆಗಡೆ ಬರುತ್ತೆ, ಇಲ್ಲಿ ಡೈನಿಂಗ್ ಏರಿಯಾ ಬರುತ್ತೆ ಅಂತ ಹೇಳ್ಬಿಟ್ಟು ಇದೆರಡನ್ನ ರೀಡಿಸೈನ್ ಮಾಡ್ಕೊಂಡು ಇದು 2 ಮಾತ್ರ ಇಲ್ಲಿ ಆಡ್ ಮಾಡ್ಕೊಂಡಿದ್ದೀರಲ್ವಾ ಸರ್? ಇದು ಹೌದು ಸರ್. ವೆರಿ ಗುಡ್, ಚೆನ್ನಾಗಿದೆ. ಇದು ಕಿಚನ್ ಹೋಗೋಣ ಸರ್. ಕಿಚನ್ಗೆ ಹೋಗೋಣ ಸರ್. ಕಿಚನ್ ಅಲ್ಲಿ ನೋಡ್ಬೋದು ಸರ್, ನಾವು ಇದೊಂದು ಪಾರ್ಟಿಷನ್ ಒಂದು ನಮ್ಗೆ ಟಿವಿಗೆ ಅಡ್ಡ ಸೋಫಾ ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ಅದು ಬಿಟ್ಟರೆ ನಮಗೆ 8 ಅಡಿ ಆಲ್ಮೋಸ್ಟ್ ಸಿಗುತ್ತೆ ಸರ್. ಇದು 8 ಲಿವಿಂಗ್ ಅಲ್ಲಿ ಮೈನಸ್ ಆದ್ರೆ ಒಂದು ಗೋಡೆ ಮೈನಸ್ ಆಗುತ್ತೆ. ಅದು ಬಿಟ್ಟರೆ ನಮ್ಗೆ 8-7 ಅಡಿ ಗಂಟೆ ಅಂತ ಆರಾಮಾಗಿ ಕ್ಲಿಯರ್ ಸಿಗುತ್ತೆ ಸರ್. ಆರಾಮಾಗಿ ಕಂಫರ್ಟಬಲ್ ಆಗಿ ಯು ಶೇಪ್ ಕಿಚನ್ ತಗೊಂಡಿದ್ವಿ, ಅದಕ್ಕೆ ಚಿಕ್ಕದಿದೆ ಅಂತ ಹೇಳಿ. ರೆಗ್ಯುಲರ್ ಎಲ್ ಶೇಪ್ ತಗೊಂತ ಇದ್ವಿ. ಇಲ್ಲಿ ಎಕ್ಸಾಕ್ಟ್ಲಿ ಇಲ್ಲಿ ಮಿಕ್ಸಿ ಗ್ರೈಂಡರ್ಸ್ ಎಲ್ಲ ಇಲ್ಲಿಗೆ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಕುಕಿಂಗ್ ಏರಿಯಾ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ವಾಷಿಂಗ್ ಏರಿಯಾ ಅಂತ ಈ ಕಡೆ ಕೊಟ್ಟಿದ್ದೀವಿ. ಮತ್ತೆ ನಮಗೆ ಗ್ಯಾಲಕ್ಸಿ ಗ್ರೈಂಡ್ ಯೂಸ್ ಮಾಡಿದ್ವಿ ಸರ್. 20mm 18mm ಗ್ರೈಂಡ್ ಬರುತ್ತಲ್ಲ, ಅದನ್ನ ಯೂಸ್ ಮಾಡ್ಕೊಂಡು ಇದಕ್ಕೆ 40mm ಅದೆಲ್ಲ ಏನು ಮಾಡಿಲ್ಲ. ಫುಲ್ ರೌಂಡ್ ಡಿಸೈನ್ ಮಾಡಿದ್ವಿ ಸರ್. ಡಿಫ್ರೆಂಟ್ ಆಗಿರ್ಲಿ ಅಂತ ಅದನ್ನೇ ಫುಲ್ ರೌಂಡ್ ಮಾಡಿದ್ವಿ ಸರ್. ಅದು ಅದಕ್ಕೆ ಒಂದು ಔಟ್ಲುಕ್ ಕೂಡ ಡಿಫ್ರೆಂಟ್ ಆಗಿದೆ ನೋಡಬಹುದು ಸರ್. ಆಮೇಲೆ ಇಲ್ಲೂ ಕೂಡ ನಮಗೆ 4 ಫೀಟ್ ಗಂಟೆ ಟೈಲ್ಸ್ ಕೊಟ್ಟಿದ್ದೀವಿ. ಸೊ 4 ಫೀಟ್ ಟೈಲ್ಸ್ ಎಂಟೈರ್ ಏರಿಯಾಗೆ ಕವರ್ ಅಪ್ ಆಗಿದೆ. ಅದಾದ್ಮೇಲೆ ನಮಗೆ ವಿಂಡೋ ಗ್ರಿಲ್ಸ್ ನೋಡಬಹುದು ಸರ್. ಇಲ್ಲಿ ಲಾಫ್ಟ್ ಸ್ಟೋರೇಜ್ ನೋಡಬಹುದು ಸರ್. ಎಲ್ ಶೇಪ್ ಅಲ್ಲಿ ಲಾಫ್ಟ್ ಸ್ಟೋರೇಜ್ ಸಿಕ್ಕಿದೆ ನಮಗೆ. ಆಮೇಲೆ ಈ ಏರಿಯಾದಲ್ಲಿ ನಾವು ಫ್ರಿಡ್ಜ್ ಇಟ್ಕೊಳ್ಳೋಕಂತ ಸ್ವಲ್ಪ ಪ್ರಾವಿಷನ್ ಇದೆ. ಇದನ್ನು ಕೂಡ ಕೊಟ್ಬಿಟ್ಟಿದೀವಿ. 2 ಮಲ್ಟಿ ಯೂಸ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು. ಆಮೇಲೆ ಎಕ್ಸ್ಪೆಷಲಿ ಇಲ್ಲಿ ಸರ್ ಕಾರ್ನರ್ ಇರೋದನ್ನ ಹೆಂಗ್ ಯೂಸ್ ಮಾಡಿದೀವಿ ಅನ್ನೋದೇ ಇಲ್ಲಿ ಮ್ಯಾಜಿಕ್ ಇರೋದು ಸರ್. ಹೌದಾ ಸರ್? ಇಲ್ಲಿ ನೋಡ್ಬೋದು ಸರ್,
ಯಾಕಂದ್ರೆ ಇದು ನಮಗೆ ಕರೆಕ್ಟಾಗಿ ಅಗ್ನಿಮೂಲಿನಲ್ಲಿ ಕ್ರಾಸ್ ಇತ್ತು. ಸೊ ಇದನ್ನ ಯುಟಿಲಿಟಿಗೆ ಯುಟಿಲೈಸ್ ಮಾಡ್ಬಿಟ್ವಿ ಸರ್. ಯುಟಿಲಿಟಿಗೆ ನೋಡ್ಬೋದು ಸರ್, ಕೆಳಗಡೆ ಸ್ಟೋರೇಜ್ ತರ ಮಾಡಿದೀವಿ, ಮತ್ತೆ ಇಲ್ಲಿ ಮೇಲ್ಗಡೆ ಇದನ್ನೆಲ್ಲ ಇಡೋದಕ್ಕಿಂತ ಒಂದು ಕೌಂಟರ್ ಹಾಕ್ಬಿಟ್ಟಿದೀವಿ ಸರ್. ಕೌಂಟರ್ ಹಾಕಿದೀವಿ, ಮತ್ತೆ ಇಲ್ಲೂ ಕೂಡ ಟ್ಯಾಪ್ ಪ್ರೊವಿಷನ್ಸ್ ಅದು ಇದನ್ನೆಲ್ಲ ಕೂಡ ಇಲ್ಲೆಲ್ಲ ಪ್ರೊವಿಷನ್ ಮಾಡ್ಕೊಟ್ಬಿಟ್ಟಿದೀವಿ. ಮತ್ತೆ ಇಲ್ಲೂ ಕೂಡ ಒಂದು ಟ್ಯಾಪ್ ಇದೆ ಸರ್. ಟ್ಯಾಪ್ ಹಾಕೊಟ್ಬಿಟ್ಟಿದೆ. ಟ್ಯಾಪ್ ಇದೆ, ಹೌದು ಸರ್. ನೋಡಿ ಹೆಂಗ್ ಹೋಗಿದಲ್ಲ ಸರ್ ಇದು. ಹೌದು ಸರ್, ಇಲ್ಲಿಂದ ಹಿಂಗ್ ಕ್ರಾಸ್ ಇದೆ ನೋಡಿ, ಫುಲ್ ಕ್ರಾಸ್ ಬಂದಿದೆ. ಸೊ ಅದು ಆ ಕ್ರಾಸ್ನು ಕೂಡ ವೇಸ್ಟ್ ಮಾಡಿಲ್ಲ ಸರ್, ಅದನ್ನು ಕೂಡ ಯೂಸ್ ಆಗೋ ತರ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ. ಮತ್ತೆ ಇಲ್ಲಿ ನಮಗೆ ನೆಕ್ಸ್ಟ್ ಬಾಲ್ಕನಿದು ಕೂಡ ನೀರು ಕೂಡ ಒಳಗಡೆ ಬರಕ್ಕೆ ಅಂತ ಪೈಪ್ಸ್ ಎಲ್ಲ ಆಲ್ಮೋಸ್ಟ್ ಒಳಗಡೆ ಹಾಕ್ಬಿಟ್ಟಿದ್ದೀವಿ. ಮತ್ತೆ ಇದನ್ನ 5 ಅಡಿ ಕಟ್ಟಿದೀವಿ ಸರ್. 5 ಅಡಿ 5 ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲ್ಗಡೆ ಗ್ರಿಲ್ ಮಾಡಿದೀವಿ, ಯಾಕಂದ್ರೆ ಇದು ರೋಡ್ಗೆ ಎಕ್ಸ್ಪೋಸ್ ಆಗುತ್ತೆ ಅಂತ. ಇದೊಂದು WPC ಡೋರ್, ಇದು WPC ಡೋರ್ಸ್ ಸರ್. ಅಲ್ಲಿಂದ ನೀರಿಗೆ ಬಿದ್ರೆ ಇದ್ರೆ ಸ್ವಲ್ಪ ಸೇಫ್ಟಿ ಇರಲಿ ಅಂತ ಹೇಳ್ಬಿಟ್ಟು ಇದನ್ನ ಕೊಟ್ಟಿದ್ದೀವಿ ಸರ್. ಓಕೆ, ಇದೊಂದು ವಾಲ್ ಹೈಲೈಟ್ ಮಾಡಿದ್ರೆ ಇಲ್ಲಿ ಸರ್. ಇದೊಂದು ಕಲರ್ ಚೇಂಜ್ ಮಾಡಿದ್ವಿ. ಅಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಇದೆಯಲ್ಲ ಸರ್, ಆ ಏರಿಯಾ ಈ ಏರಿಯಾ ಇದೆರಡನ್ನು ಕೂಡ ಸ್ವಲ್ಪ ಹೈಲೈಟ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಅದು ಹಂಗೆ ನೋಡಿ, ಇದಿಷ್ಟು ಕಂಟಿನ್ಯೂಟಿ ಆಗುತ್ತಲ್ಲ ಸರ್. ಸ್ಟೆಪ್ಸ್ ನೋಡ್ಬೋದು ಸರ್. ಸ್ಟೆಪ್ಸ್ ಎಲ್ಲ ಚೈನ್ ಲಿಂಕ್ ಸ್ಟೆಪ್ಸ್ ತಗೊಂಡಿದ್ದೀವಿ, ಫೋಲ್ಡೆಡ್ ಸ್ಟೆಪ್ಸ್ ಸರ್. ಇದು ಸ್ಕೈಲೈಟ್ ತುಂಬಾ ಚೆನ್ನಾಗಿದೆ, ಕ್ರೇಜಿ ಆಗಿದೆ ಸರ್. ಸ್ಕೈಲೈಟ್ ಚೆನ್ನಾಗಿದೆ ಅಲ್ಲ, ಕ್ರೇಜಿ ನೆಕ್ಸ್ಟ್ ಲೆವೆಲ್ ಇದೆ. ಸರ್ ಇದು ನಿಜವಾಗ್ಲೂ ಇದು ಎಂತ ಬಜೆಟ್ ಅಲ್ಲಿ ಹೆಂಗ್ ಮಾಡಿದಿರಾ ಸರ್ ಇದು? ಅದು ಸರ್ ತುಂಬಾ ಡಿಫಿಕಲ್ಟ್ ಆಗಿ ಮಾಡಿದೀವಿ ಸರ್. ಇದಂತೂ ಈಸಿ ಟಾಸ್ಕ್ ಅಲ್ವೇ ಅಲ್ಲ. ಓಕೆ, ಅದು ಮಾಡೋ ಹೊತ್ತಿಗೆ ನಾವು ಅದು ಎಷ್ಟು ಸಫರ್ ಮಾಡಿದೀವಿ ಅಂತಂದ್ರೆ ನಮಗೆ ಗೊತ್ತಿಲ್ಲ, ಆಮೇಲೆ ಓನರ್ಗೂ ಸಫರ್ ಮಾಡಿಸ್ಬಿಟ್ಟಿದೀವಿ ಸರ್. ಓಕೆ, ಅದಕ್ಕೆ ಟೈಮ್ ಬೇರೆ ಡಿಲೇ ಬೇರೆ ಆಯ್ತು ಅಂತ ಹೇಳಿದ್ರೆ ದಿನಾಗ್ಲೂ ಇವತ್ತು ನಾಳೆ ಅಂತ ಹೇಳಿ ನಾವು ಕೂಡ ಟೈಮ್ ತುಂಬಾ ಕಿಲ್ ಮಾಡಿದ್ದೀವಿ. ಇಲ್ಲ ಬರೋಣ, ಚೇಂಜ್ ಸ್ಟೆಪ್ಸ್ ಅಲ್ವಾ ಸರ್? ಕಂಟಿನ್ಯೂ ಸರ್. ಚೈನ್ ಸ್ಟೆಪ್ಸ್ ಇಲ್ಲಿ ಕೊಟ್ಕೊಂಡಿದ್ದೀವಿ, ಮತ್ತೆ ಇಲ್ಲಿ ಕೊಟ್ಟಿದ್ದೀವಿ, ಮತ್ತೆ ಇಲ್ಲಿ ಕೆಳಗಡೆ ಮಾತ್ರ ಬೇಸ್ ಸ್ಲ್ಯಾಬ್ ಹಾಕಿದ್ದೀವಿ. ಸೊ ಇಲ್ಲಿ ಜಸ್ಟ್ ಒಂದು ಇಂಟೀರಿಯರ್ ಒಂದು ಡೋರ್ ಹಾಕೊಂಡ್ರೆ ಆಲ್ರೆಡಿ UPS ಗೆಲ್ಲ ಇಟ್ಕೊಂಡಿದ್ದಾರೆ. ಮತ್ತೆ ಇಲ್ಲಿ ಚಿಕ್ಕದಾಗಿ ಇಲ್ಲೊಂದು ಸಿಂಕು ಮತ್ತೆ ಹ್ಯಾಂಡ್ ವಾಶ್ ಎಲ್ಲ ಇಲ್ಲಿಗೆ ಪ್ರಾವಿಷನ್ ಕೊಟ್ಟಿದ್ದೀವಿ. ಅದಕ್ಕೆ ಸ್ವಲ್ಪ ಟೈಲ್ಸ್ ಹಾಕೊಟ್ಟಿದ್ದೀವಿ. ಆಮೇಲೆ ಎಲೆಕ್ಟ್ರಿಕಲ್ ಪಾಯಿಂಟ್ ಏನು ಬೇಕಾಗುತ್ತೆ ಅದೆಲ್ಲ ಕೊಟ್ಟಿದ್ದೀವಿ. ಸೊ ಲಿವಿಂಗಿಗೆ ಎಲ್ಲೂ ಕೂಡ ಜಾಮ್ ಆಗೋ ಥರ ಏನಿಲ್ಲ ಸರ್. ಲಿವಿಂಗ್ ಓಪನ್ ಆಗಿದೆ ಅಲ್ವಾ ಸರ್? ಇದು ಹೌದು ಸರ್, ಸ್ಪೇಷಿಯಸ್ ಆಗಿದೆ ಬಿಡಿ ಸರ್. ಸ್ಪೇಷಿಯಸ್. ಈ ಕಡೆ ಸರ್ ಇಲ್ಲೇನಿದೆ ಸರ್? ಸರ್ ಈ ಕಡೆ ಬಂದಿದ್ರೆ ಪೂಜಾ ರೂಮ್ ಸರ್. ಡೋರ್ ಕ್ಲೋಸ್ ಮಾಡಿ ಸರ್, ಡೋರ್ ತೋರಿಸ್ಬಿಡೋಣ. ಡೋರ್ ತೋರಿಸಿ ಸರ್. ಚೆನ್ನಾಗಿ ಬಂದಿದೆ ಸರ್ ಡೋರ್. ಇದು ಡೋರ್ ನೋಡ್ಬೋದು ಸರ್, ಡಿಫ್ರೆಂಟ್ ಡೋರ್ ಅಂತ ಹೇಳ್ಬೋದು. ಇವಾಗೆಲ್ಲ ಹೊಸದು ಇದು. ಇವಾಗ ನಾವು ಎಲೆಕ್ಟ್ರಾನ್ ಸಿಟಿ ಸೈಡ್ ಇದೀವಲ್ಲ ಸರ್, ಎಲೆಕ್ಟ್ರಾನ್ ಸಿಟಿ ಸೈಡ್ ಟ್ರೆಂಡಿಂಗ್ ಇದೀಗ ಡೋರಾ. ಹೌದು ಸರ್. ಇದು ಯಾಕಂದ್ರೆ ಈ ಏರಿಯಾದಲ್ಲಿ ಯಾವ್ದಾದ್ರು ಸ್ವಲ್ಪ ಜಾಸ್ತಿ ಓಡ್ತಾ ಇರುತ್ತೆ ಅದೇ ಐಟಮ್ಸ್ ಅಲ್ಲಿ ಶಾಪ್ಗಳಲ್ಲಿ ಸಿಗುತ್ತೆ. ಅಂಥದ್ರಲ್ಲೇ ಸೆಲೆಕ್ಟ್ ಮಾಡೋದು ಸರ್. ಇದ್ರದ್ದು ಹ್ಯಾಂಡಲ್ಸ್ ನೋಡಿ, ಹ್ಯಾಂಡಲ್ಸ್ ನೋಡ್ಬೋದು ಸರ್. ಇದು ದೇವ್ರ ಮನೆ ಹ್ಯಾಂಡಲ್ ಒಳ್ಳೆ ಟ್ರೆಂಡ್ ಆಗ್ತಿದೆ ಸರ್ ಇವಾಗ, ಎಲ್ಲರೂ ಇಷ್ಟಪಡ್ತಾ ಇದ್ದಾರೆ. ಓಪನ್ ಮಾಡಿ ಸರ್. ಎಸ್ ಸರ್. ಎಷ್ಟು ದೊಡ್ಡದು ಬಂದಿದೆ ಸರ್ ದೇವ್ರ ಮನೆ? ಸರ್ ಇದು 4x4 ತಗೊಂಡಿದ್ದೀವಿ ಸರ್. ನೋಡ್ಬೋದು ಸರ್, ಅದಕ್ಕೇನೋ ಸ್ಟೆಪ್ ಕೂಡ ಹೈಟ್ ಮಾಡಿದ್ದೀವಿ. ಸೊ ರೆಗ್ಯುಲರ್ 1 ಅಡಿ ಸ್ಟೆಪ್ ಕೊಡ್ತಾ ಇದೀವಿ. ಇಲ್ಲಿ ನಾವು ಒಂದು 2.5 ಅಡಿ ಮೇಲೆ ತಗೊಂಡಿದ್ದೀವಿ. ಸೊ ಆರಾಮಾಗಿ ನಿಂತ್ಕೊಂಡು ಪೂಜೆ ಮಾಡ್ತಾರೆ ಸರ್. ನೋಡ್ಬೋದು ಇಷ್ಟು ಹೈಟಿಗೆ ಬರುತ್ತೆ, ನಿಂತ್ಕೊಂಡೇನು ಪೂಜೆ ಮಾಡ್ಬೋದು. ಕುತ್ಕೊಳ್ಳೋ ಥರ ಏನು ಆಪ್ಷನ್ ನಿಂತ್ಕೊಂಡೆ ಮಾಡ್ಬೋದು ಸರ್, ಪೂಜೆ ಮಾಡ್ಬೋದು. ಫುಲ್ ಲೈಟ್ಗೆ ಅಂತ ಟೈಲ್ಸ್ ಕೊಟ್ಟಿದ್ದೀವಿ. ಆಮೇಲೆ ಆಫ್ ವೈಟ್ದು 2x4 ಟೈಲ್ಸ್ನ ತಗೊಂಡು ಫುಲ್ ಕಂಪ್ಲೀಟ್ ಅದನ್ನೇ ಹಾಕೊಂಡಿದ್ವಿ. ಮತ್ತೆ ಗೋಲ್ಡ್ ವೀಡಿಂಗ್ನ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಆಮೇಲೆ ಇದಕ್ಕೂ ಕೂಡ ಒಂದು ಗ್ಯಾಲಕ್ಸಿ ಕಿಚನ್ ಕೌಂಟರ್ ಏನು ಹಾಕಿದೀವಲ್ಲ, ಅದಕ್ಕೆ ಕೌಂಟರ್ನ ಇಲ್ಲೊಂದು ಕೊಟ್ಬಿಟ್ಟು ಒಂದು ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದೀವಿ. ಇದು ಕೂಡ 2 ಟೀಕ್ ಡೋರ್ಸ್ ಏನೇ ಸರ್. ಎಷ್ಟಾಯ್ತು ಸರ್ ಇದು? ಕಾಸ್ಟ್ ಎಷ್ಟಾಯ್ತು ಸರ್? 35,000. ಸ್ವಿಚಸ್ ಎಲ್ಲ ಹೈಫೈ ತಗೊಂಡ್ರೆ? ಹೈಫೈ ಕೊಟ್ಟಿದ್ದಾವೆ ಸರ್. ಓಕೆ, ಇಲ್ಲಿ ರೂಮ್ ಇದೆಯಾ ಸರ್? ರೂಮ್ ಇದೆ. ರೂಮ್ ಡೋರ್ ತೋರಿಸ್ಬಿಡಿ ಸರ್. ರೂಮ್ ಡೋರ್ ನೋಡ್ಬೋದು, ಲ್ಯಾಮಿನೇಟೆಡ್ ಡೋರ್ ತಗೊಂಡಿದ್ದೀವಿ. ಮತ್ತು ಅದಕ್ಕೆ ಪೇಂಟಿಂಗು ಟೀಕ್ವುಡ್ ನೆಟ್ ಬ್ರೌನ್ ಪೇಂಟ್ನ ಅದಕ್ಕೆ ಕಾಂಬಿನೇಷನ್ ಮಾಡ್ಕೊಂಡಿದ್ದೀವಿ. ಹ್ಯಾಂಡಲ್ಸ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಸರ್. ಅಲ್ವಾ, ಇದು ಯೂನಿಕ್ ಆಗಿದೆ ಸರ್. ಹೌದು ಸರ್. ರೂಮ್ ಸೈಜ್ ಏನಿದೆ ಸರ್? ಸರ್ ನಮಗೆ 11 ಅಡಿಗೆ 9 ಅಡಿ ಸಿಗುತ್ತೆ. ಇದರಲ್ಲಿ ಏನಂದ್ರೆ ತುಂಬಾ ದೊಡ್ಡ ರೂಮ್ ಅಂತ ಹೇಳಕ್ಕೇನಿಲ್ಲ, ಬಟ್ ಕಂಫರ್ಟಬಲ್ ಆಗಿರೋ ತರ ಇದೆ ಸರ್. ಏನು ಯಾವ್ದನ್ನ ಕಾಟ್ ಹಾಕಿದ್ರೆ ಇದಾಗಕ್ಕಾಗಲ್ಲ, ಅದಾಕಿದ್ರೆ ಇದಾಗಲ್ಲ ಅನ್ನೋ ತರ ಏನಿಲ್ಲ ಸರ್. ಕಂಫರ್ಟಬಲ್ ಆಗಿದೆ. ಸೊ ನಮಗೆ ವಿಂಡೋಸ್ ನೋಡ್ಬೋದು. ಈ ಕಡೆ ಎಲಿವೇಶನ್ಗೆ ಅಂತೇಳಿ ಇಷ್ಟು ದೊಡ್ಡದೊಂದು ವಿಂಡೋ ತೊಗೊಂಡಿದ್ದೀವಿ. ಮತ್ತು ಇದು ಬ್ಯಾಕ್ ಸೈಡ್ ಅಂತೇಳಿ ಇದಕ್ಕೂ ಕೂಡ ಒಂದು ವಿಂಡೋ ತೊಗೊಂಡಿದ್ದೀವಿ. ಆಮೇಲೆ ಕಾರ್ಡ್ ಡೈರೆಕ್ಷನ್ ಈ ಕಡೆ ಅಂತ ಪ್ಲಾನ್ ಮಾಡಿದ್ದೀವಿ ಸರ್. ಆಮೇಲೆ ಅಲ್ಲೇ ಸ್ವಿಚಸ್ ಇದೆ, ಮತ್ತು ಇಲ್ಲಿ 2 ವೇ ಸ್ವಿಚಸ್ ಇದೆ, ಮತ್ತು ಚಾರ್ಜಿಂಗ್ ಪಾಯಿಂಟ್ಸ್ ಅದೆಲ್ಲ ಕೊಟ್ಟಿದ್ದೀವಿ. ಮತ್ತು ಇಲ್ಲಿಗೆ ಈ ಕುಬೇರ್ ಮೂಲೆ ಬರೋದ್ರಿಂದ ಈ ಮೂಲೆನಲ್ಲಿ ವಾರ್ಡ್ರೂಮ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಟಿದ್ದೀವಿ. ಮೇಲ್ಗಡೆ ಸಜ್ಜೆ ಇದೆ. ಸದ್ಯಕ್ಕೆ ಇವಾಗಿನ ಕಾಟ್ ಯಾವ ಥರ ತೊಗೊಂತಾರೆ ಏನಂತ ಡಿಸೈಡ್ ಆಗಿಲ್ಲ ಅಂತೇಳಿ. ಸೊ ಎಲ್ಲ ಇಕ್ಕಟ್ಟಾಗೋದು ಬೇಡ ಅಂತ ಹೇಳ್ಬಿಟ್ಟು ಅದೊಂದು ಪೆಂಡಿಂಗ್ ಇದೆ. ಅಟ್ಯಾಚ್ ವಾಶ್ರೂಮ್ ಇದೆ. ಅಟ್ಯಾಚ್ ವಾಶ್ರೂಮ್ ಸರ್. ಆ ವಾಶ್ರೂಮ್ ದೊಡ್ಡದಾಗಿದೆ ಸರ್. ವಾಶ್ರೂಮ್ ತೋರಿಸೋದಕ್ಕೆ ಸರ್ ಇದು ನಮಗೆ 6 ಅಡಿಗೆ 5 ಅಡಿ ಆಗಲ ಇದೆ. ಸೊ ಕಂಫರ್ಟಬಲ್ ಆಗಿದೆ. ನೋಡುವ ಸರ್, ಸಿಂಗಲ್ ಪೀಸ್ ಕಾಂಬೋರ್ಡ್ ಹಾಕಿದೀವಿ ಇಲ್ಲಿ. ಆಮೇಲೆ ಇದಕ್ಕೆ ಟವಲ್ ರೋಡ್ಸ್ ಇದಕ್ಕೆಲ್ಲ ಪ್ರಾವಿಷನ್ ಇದೆ. ಮತ್ತೆ ಶವರ್ ಇದೆ ಈ ಕಡೆ ಕೊಟ್ಕೊಂಡಿದ್ದೀವಿ ಸರ್. ಈ ಕಡೆ ಕೊಟ್ಟಿದ್ದೀವಿ. ಎದುರುಗಡೆ ಒಂದು ಸಿಂಕು ಮತ್ತೆ ಟ್ಯಾಪ್ ಕೊಟ್ಟಿದ್ದೀವಿ, ಮತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದೀವಿ. ಟೈಲಿಂಗ್ ಬಗ್ಗೆ ಹೇಳೋದಾದ್ರೆ ಇದನ್ನ ಹೈಲೈಟ್ ಅಂತ ಈ ವಾಲ್ ತಗೊಂಡಿದ್ದೀವಿ. ಮಿಕ್ಕಿದ 2-3 ವಾಲ್ ಕೂಡ ಲೈಟ್ ಕಲರ್ ಅಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಸ್ವಲ್ಪ ಬ್ಲೂಯಿಶ್ ಕಲರ್ ಅಲ್ಲಿ, ಇದು ರೆಗ್ಯುಲರ್ ಬ್ಲಾಕ್ ಅಲ್ಲಿ ಟ್ರೆಂಡ್ ಅಲ್ಲಿ ಬರುತ್ತಲ್ಲ ಆ ತರದ ಬ್ಲೂ ಕಲರ್ ತಗೊಂಡಿದ್ದೀವಿ. ಆಮೇಲೆ ಅದಕ್ಕೆ ಕಾಂಬಿನೇಷನ್ ಟೈಲ್ಸ್, ಫ್ಲೋರ್ ಟೈಲ್ಸ್ ಆಂಟಿ ಸ್ಕಿಡ್ 2x2 ತಗೊಂಡಿದ್ದೀವಿ ಸರ್. ದೊಡ್ಡದೇನೆ. ಬಾತ್ರೂಮ್ ತುಂಬಾ ದೊಡ್ಡದೇ ಬಂತಲ್ಲ ಸರ್ ಇಲ್ಲಿ? ಫುಲ್ ಹೈಟ್ಗೆ ಟೈಲ್ಸ್ ತಗೊಂಡ್ಬಿಟ್ಟಿದ್ದೀವಿ ಸರ್. ಓಕೆ. ಸೇಮ್ ಮತ್ತೆ WPC ಪ್ರಿಂಟೆಡ್ ಡೋರ್ ಅಲ್ವಾ ಸರ್? ಹೌದು ಸರ್.
ಪ್ರಿಂಟೆಡ್ ಡೋರ್ಸು. ಆಮೇಲೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹೋಗ್ಬಿಟ್ಟಿದ್ದೀವಿ ಸರ್. ಜಾಗ್ವಾರ್ ಹಾಕ್ಬಿಟ್ಟಿದ್ದೀರಾ? ಹೋಗಿದ್ದೀವಿ, ಹೌದು ಸರ್. ವುಡ್ ವಿಂಡೋದಲ್ಲೂ ನೋಡ್ಬೋದು ಸರ್, ನಾವು ಇದನ್ನ ಎಕ್ಸಾಸ್ಟ್ ಫ್ಯಾನ್ನ ಅದರಲ್ಲಿ ಇಂಟಿಗ್ರೇಟ್ ಮಾಡಿಬಿಟ್ಟಿದ್ದೀರಾ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಜ್ಯೋತಿ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಫಸ್ಟ್ ನಿಮ್ಮ ಮನೆಗೆ ಬಂದು ನೋಡಿದಾಗ ಇದು ಹಾಫ್ ಸೈಟ್ ಅಂತ ನನಗೆ ನಂಬಿಕೆನೇ ಬಂದಿಲ್ಲ. ಸುತ್ತಲೂ ಓಡಾಡಿ ನೋಡಿದ್ಮೇಲೆ ಗೊತ್ತಾಯ್ತು ಓ ಹೌದು ಅಂತ. ಯಾಕಂದರೆ ವ್ಯೂ ಇದೆಲ್ಲ ಔಟ್ ಹೊರಗಡೆ ಲುಕ್ ಇದೆಯಲ್ಲ, ಇಟ್ಸ್ ಅಮೇಝಿಂಗ್ ಅಂತ ಹೇಳ್ಬೋದು. ಸುತ್ತಮುತ್ತಲೂ ಹಂಗೆ ಹೇಳಿರ್ಬೋದು ಮೋಸ್ಟ್ಲಿ ನಿಮಗೆ ಹೊರಗಡೆ ನೋಡೋಕ್ಕೆ ಸಕ್ಕತ್ತಾಗಿದೆ ಮನೆ ಅಂತ. ಜಾಗದ ಯುಟಿಲೈಸೇಷನ್ ತುಂಬಾ ಚೆನ್ನಾಗಾಗಿದೆ ನಿಮಗೆ ಆ್ಯಕ್ಚುಲಿ. ಸೊ ಈ ಡಿಸೈನ್ಸ್ ಇದೆಯಲ್ಲ, ಇದು ನಿಮಗೆ ನೀವು RCC ಅವ್ರು ಕೊಟ್ಟಿರೋದು ಅಥವಾ RCC ನಿಮ್ಗೆ ಸಜೆಸ್ಟ್ ಮಾಡಿರೋದು ಯಾವ ಥರ ಅದು ಆ್ಯಕ್ಚುಲಿ? ಸರ್ ನಮಗೂ ಹಿಂಗೆ ಬರಬೇಕಂತ ಒಂದು ಐಡಿಯಾ ಇತ್ತು. ಅವರು ಸಜೆಷನ್ ಕೊಟ್ಟಿದ್ರು, ಬಟ್ ನಾನು ಕಂಪ್ಲೀಟಾಗಿ ನಾನೇ 2D ಪ್ಲಾನ್ ಅವ್ರ ಹತ್ರ ಕೊಟ್ಟಿದ್ದೀನಿ. ನಮ್ಗೆ ತಿರ್ಗಾ ರೀವರ್ಕ್ ಹಿಂಗೆ ಮಾಡಿಕೊಡಿ ಅಂತ. ಹೌದಾ? ಸೊ ನಿಮ್ಮ ಮುಂಚೆಯಿಂದನೂ ಕೂಡ ಈ ಥರ ಪ್ಲಾನ್ ಮಾಡಿದ್ರಿ ನೀವು? ಇನ್ನೊಂದು ಕೇಳ, ಹೊರಗಡೆಯಿಂದ ನೋಡಿದ್ರೆ ನಿಮ್ಮ ಮನೆ ಡಿಸೈನ್ ಇಟ್ಸ್ ಮುಂಬೈ ಡಿಸೈನ್ ಅಂತ ಹೇಳ್ತಾರೆ. ನಾನು ನೋಡಿದಾಗ ತುಂಬ ಮುಂಬೈಲಿ ಈ ಥರ ಮನೆಗಳನ್ನು ಕಟ್ತಾರೆ, ಹೈಟ್ ಬರುತ್ತೆ, ಸುತ್ತಲೂ ಲೆಜ್ಜನ್ನು ತಗೊಂತಾರೆ. ಸೊ ನಿಮ್ಗೆ ಈ ಐಡಿಯಾ ಹೆಂಗೆ ಬಂತು ಈ ಥರ ಡಿಸೈನ್ ಮಾಡಬೇಕು ಅಂತ? ನಮ್ಗೆ ಆ ಥರ ಕಾನ್ಸೆಪ್ಟ್ ಅಂತ ಯಾವುದು ತಗೊಂಡಿಲ್ಲ, ಬಟ್ ನಮ್ಗೆ ಸ್ವಲ್ಪ ಟ್ರೆಡಿಷನಾಗಿ ಬೇಕು ಅಂತ ಏನೋ ಪ್ಲಾನ್ ಮಾಡಿದ್ವಿ. ಬಟ್ ಫೈನಲ್ ಔಟ್ಪುಟ್ ಬೇರೆ ಡಿಫ್ರೆಂಟ್ ಆಗೇ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಅದು ಹೌದು. ಆಮೇಲೆ RCC ಈ ಥರ RCCನ ಕಾಂಟ್ಯಾಕ್ಟ್ ಮಾಡಿದಾಗ ಚಿಕ್ಕ ಸೈಟ್ ಮೇಡಮ್ ನಾವು ಬರಲ್ಲ ಮಾಡಲ್ಲ ಆ ಥರ ಏನಾದರೂ ಕಂಪ್ಲೇಂಟ್ ಮಾಡಿದ್ರೆ ಇಲ್ಲ ಯಾವುದಾದ್ರೆ ನಾವು ತೊಗೊತೀವಿ ಅಂತ? ಆ ಥರದ್ದು ಯಾವುದೂ ಇಲ್ಲ. ಸೈಟ್ ಮೆಷರ್ಮೆಂಟ್ ಬೇಸ್ ಮಾಡಿ ಏನೋ ನೋ ಅಂತ ಹೇಳಿಲ್ಲ. ಓಕೆ ಪರವಾಗಿಲ್ಲ, ನಿಮ್ದು ಹೆಂಗಿದ್ರು ತೊಂದರೆ ಇಲ್ಲ ಅಂತ ಹೇಳಿದ್ರೆ ಅವರು. ಆಮೇಲೆ ವಾಟ್ ಅಬೌಟ್ ದೇರ್ ಡಿಸೈನ್? ನೀವು ಅಂದ್ಕೊಂಡಾಗೆ ಡಿಸೈನ್ ಮಾಡಿದ್ರೆ ಅವ್ರು ಆ್ಯಕ್ಚುಲಿ? ಫಾರ್ 2D ಪ್ಲಾನ್ ಡಿಸೈನ್ ಟೀಮಿಂದ ನಮ್ಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ. ಎಷ್ಟು ಸಲ ಕರೆಕ್ಷನ್ ಮಾಡಿದ್ರು ಅವರು ಕರೆಕ್ಷನ್ ಮಾಡಿಕೊಡ್ತಾ ಇದ್ರು. ಅದರಿಂದಾಗಿ ನಮ್ಮ 2D ಡಿಸೈನ್ ಸೈಡ್ ಕಡೆಯಿಂದ ಯಾವುದೇ ಪ್ರಾಬ್ಲಮ್ ಇದುವರೆಗೂ ಇರಲಿಲ್ಲ. ಓಕೆ. ಸೊ ಈಗ ಸರ್ ಯಾವ ಥರ ಇನ್ಪುಟ್ ಕೊಡ್ತಾ ಇದ್ರು ಇದರಲ್ಲಿ? ನಿಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಮೋಸ್ಟ್ಲಿ ಅವ್ರು ಸೈಟಿಗೆ ಬರ್ತಾ ಇದ್ರು, ಡಿಸೈನ್ ಕಡೆ ನಾನೇ ಕೋಆರ್ಡಿನೇಟ್ ಮಾಡ್ತಾ ನೀವೇ ಜಾಸ್ತಿ ಕೋಆರ್ಡಿನೇಟ್ ಮಾಡ್ತಾ ಇದ್ರಾ? ಸೊ ಡಿಸೈನ್ಸ್ ಎಲ್ಲ ನಿಮ್ದೇ ಐಡಿಯಾ ಹಾಗಾದ್ರೆ? ಹಿಂಗೆ ಬರಬೇಕು, ಈ ಥರ ಬರಬೇಕು ಅಂತ ಕಂಪ್ಲೀಟ್ ಹೌಸ್ ಪ್ಲಾನಿಂಗ್ ನಾನೇ ಮಾಡಿದೆ. ಅವರು ಸೈಟಿಗೆ ಫಾಲೋ ಮಾಡ್ತಾರೆ. ಓಕೆ. ಆಮೇಲೆ ಈ ರೀತಿ MS ಜೊತೆ ವುಡನ್ ಇಂಟೀರಿಯರ್ ಮಾಡಬೇಕು, ವುಡ್ ಎಲಿಕ್ಸ್ ತಗೊಂಡು ಹೋಗ್ಬೇಕು. ಆಮೇಲೆ ಮೇಲ್ಗಡೆ ಸ್ಕೈ ವ್ಯೂ ಅಲ್ಲಿ CNC ಕಟಿಂಗ್ ಬಂದಿದೆ. ನಾವೇ CNC ಕಟಿಂಗ್ಗೆ ನಾವೇ ಡಿಸೈನ್ ಅವ್ರಿಗೆ ಡಿಸೈನ್ ಕೊಟ್ಟು ಅವರೇ ಮಾಡ್ತಾರೆ. ಸೊ ಅದು ನಿಮ್ದೇನೇ ಐಡಿಯಾ? ನೀವು ಭಾಳ ರಿಸರ್ಚ್ ಮಾಡಿದ್ದೀರಾ ಮನೆ ಕಟ್ಟಕ್ಕಿಂತ ಮುಂಚೆ ಅಲ್ವಾ? ಹೌದು ಸರ್, ಇದು ಡಿಸೈನು ನಾವೇ ಹಿಂಗೆ ಬೇಕು ಅಂತ ಫ್ಯಾಬ್ರಿಕೇಟರ್ಗೆ ಹಿಂಗೆ ಡಿಸೈನ್ ಬೇಕು ಅಂತ ಅವ್ರ ಹತ್ರ. ಹೆಂಗೆ ಇಷ್ಟೆಲ್ಲ ಐಡಿಯಾ ನಿಮಗೆ? ಏನಾದರೂ ಇಂಟೀರಿಯರ್ ಬಗ್ಗೆ ನಾಲೆಜ್ ಇದೆಯಾ ನಿಮಗೆ? ಇಲ್ಲ, ಇಂಟೀರಿಯರ್ ನಾಲೆಜ್ ಇಲ್ಲ, ಬಟ್ ನಾನು ಡಿಸೈನರೇ, ಅದರಿಂದ ಯು ಆರ್ ದ ಡಿಸೈನರ್? ವಾಟ್ ಕೈಂಡ್ ಆಫ್ ಡಿಸೈನರ್? ನಾನು ವೆಬ್ ಡಿಸೈನರ್, UI UX, 2D ಎಲ್ಲ ಮಾಡ್ತೀರಾ? ಅದಕ್ಕೆ ನಿಮ್ಗೆ ಐಡಿಯಾ ಇದೆ ನಮ್ಮ ಮನೆ ಹಿಂಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ರಿ ಹಾಗಾದರೆ. ಓಕೆ. ಸೊ ನೀವು ಅಂದ್ಕೊಂಡಾಗೆ ಇವತ್ತು ಏನು ಔಟ್ಪುಟ್ ಬಂದಿದೆ, ಇದು ಮ್ಯಾಚ್ ಆಗ್ತಾ ಇದೆ? ಸರಿಯಾಗಿ ಎಕ್ಸಿಕ್ಯೂಟ್ ಪ್ಲಾನ್ ಮಾಡಿದಾರೆ RCC ಅವರು? ಆಬ್ವಿಯಸ್ಲಿ ಲೇಟ್ ಮಾಡಿರ್ಬೋದು, ಅವ್ರು ಹೇಳಿದ್ರು ನನಗೆ ಲೇಟ್ ಮಾಡಿದಾರೆ ಅಂತ. ಸಿಕ್ಕಾಪಟ್ಟೆ ಲೇಟ್ ಆಗಿದೆ, ಸ್ಟಾರ್ಟಿಂಗ್ ಇಂದನೂ ಹೇಳ್ತಾ ಇದ್ದಾರೆ ಸರ್ ಲೇಟ್ ಆಯ್ತು ಸರ್ ಅಂತ. ಇಟ್ಸ್ ಓಕೆ. ಬಟ್ ಆದರೆ ಲೇಟು ಏನೋ ನಿಮ್ಮ ಎದುರುಗಡೆ ಮೇಡಮ್ ಹೇಳ್ತಾ ಇದ್ರು, ಸರ್ ಲೇಟಾಗಿ ಬಂದ್ರು, ಲೇಟೆಸ್ಟ್ ಆಗಿ ಬಂದಿದೆ ಸರ್ ಅಂತ ಹೇಳ್ತಾ ಇದ್ರು ಕೆಳಗಡೆ ಒಬ್ರು ಲೇಡೀಸು. ಸೊ ನಿಮಗೂ ಕೂಡ ಹೌದು ನಮ್ಮ ಮನೆ ಯುನೀಕ್ ಆಗಿ ಬಂದಿದೆ, ನಮ್ಮ ಮನೆ ಲೇಟೆಸ್ಟ್ ಆಗಿ ಬಂದಿದೆ ಅಂತ ಅನ್ಸುತ್ತಾ? ಡೆಫಿನೆಟ್ಲಿ. ಒಂದು 20-30 ಇದ್ರೂ ಕೂಡ ಸ್ವಲ್ಪ ಸ್ಕ್ಯೂ ಇದೆ, ಆದರೂ ಕೂಡ ಈ ರೀತಿ ಎಕ್ಸಿಕ್ಯೂಷನ್ ಮಾಡಿದ್ದು ಚೆನ್ನಾಗಿದೆ ಅನ್ನೋ ಒಂದು ಭಾವನೆ ಇದೆಯಾ ಮನಸ್ಸಲ್ಲಿ? ಲೇಟ್ ಆಗಿರೋ ಸೈಡಿಗೆ ಇಟ್ಬಿಡಿ. ಫೈನಲ್ ಔಟ್ಪುಟ್ ಡೆಫಿನೆಟ್ ಆಗಿ ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ. ಡೆಫಿನೆಟ್ಲಿ ಇಟ್ ಕೇಮ್ ಔಟ್ ವೆಲ್. ವಾಟ್ ಈಸ್ ಯುವರ್ ಕಷ್ಟ? ನನ್ಗೆ ಹೇಳ್ಬೋದಾ ಅಂಥದ್ದು ಏನು ಕಷ್ಟಪಟ್ಟಿದ್ದೀರಾ ಮನೆ ಕಟ್ಟೋದಕ್ಕೆ? ಒಂಚೂರು ನಿಮ್ಮ ಬಗ್ಗೆ ಹೇಳಿ. ಕಷ್ಟ ಅಂದರೆ ಇದು ನಿಮ್ಮ ಕನಸಿನ ಮನೆನಾ? ಡೆಫಿನೆಟ್ಲಿ. ಯಾಕಂದರೆ ಇದು ಇಟ್ಸ್ ಓನ್ಲಿ ಬಜೆಟ್ ಆಫ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ. ನಾವು ಏನು ದುಡ್ದಿದ್ದೇವೋ ಆಫ್ಟರ್ ಮ್ಯಾರೇಜ್ ಅದರಿಂದ ನಾವೇ ಕ್ರಿಯೇಟ್ ಮಾಡಿರೋದು. ಇಟ್ಸ್ ನಾಟ್ ಒನ್ ರುಪಿನೂ ನಮ್ಮ ಪ್ಯಾರೆಂಟ್ಸ್ ಕಡೆ ಆಗಲಿ ಯಾರದೇ ತಗೊಂಡಿದ್ದೇನಿಲ್ಲ, ಅಷ್ಟು ನೀವು ಬೆವರು ಸುರಿಸಿ ದುಡಿದಿರೋದೇ ಇದು. ಓಕೆ ಓಕೆ. ಹೇಳ್ಬೇಕಾದ್ರೆ ನಮ್ಮ ಮ್ಯಾರೇಜ್ ಆಗಿ ಒಂದು 10 years ಆಗಿರ್ಬೇಕಾದ್ರೆ ನಮ್ಮ 10 years ಸೇವಿಂಗ್ಸ್ ಇದೆ ಇದರಲ್ಲಿ. ಎಸ್, ನಿಜವಾಗ್ಲೂ ಒಳ್ಳೆ ಮಾತು ಹೇಳಿದ್ರು. ಎಲ್ಲ ಗಂಡ ಹೆಂಡ್ತಿದ್ರು ಅಷ್ಟೇ, 10 ವರ್ಷ ಕಷ್ಟಪಟ್ರೇನೆ ಒಂದು ಒಳ್ಳೆ ಮನೆ ಕಟ್ಟಕ್ಕಾಗೋದು. ಅದು ಬೆಂಗಳೂರಲ್ಲಿ ಭಾಳನೇ ಕಷ್ಟ ಇದೆ ಈ ಕಾಸ್ಟ್ಗೆ. ಸೊ ಭಾಳ ಕಷ್ಟಪಟ್ಟಿದ್ದೀರಾ ಹಾಗಾದ್ರೆ. ಮುಂಚೆ ರೆಂಟ್ ಹೌಸಲ್ಲಿ ಇದ್ರೆ ಯಾವ ಥರ? ರೆಂಟೆಡ್ ಎಲ್ಲ ಇದ್ರಿ. ಸೊ ನಿಮ್ಗೆ ಗೊತ್ತು ರೆಂಟೆಡ್ ಇಂದ ಈ ಕಡೆ ಬಂದ್ರೆ ಎಷ್ಟು ಸ್ವಂತ ಮನೆ ಇಂಪಾರ್ಟೆನ್ಸ್ ಗೊತ್ತು ನಿಮ್ಗೆ ಅಲ್ವಾ?
10 years ನೀವು ರೆಂಟಿಂದ ಈ ಕಡೆ ಬಂದಿರೋವಂಥವ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಸೊ ಈ ಥರ ಗಂಡ ಹೆಂಡತಿ ನಮ್ಮದು ಸ್ವಂತ ಮನೆ ಬೇಕು ಅಂತ ಕಷ್ಟಪಡ್ತಿರೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಒಂದು ಫ್ಯಾಮಿಲಿ ಅಂತ ಬಂದಾಗ ಓನ್ ಹೌಸ್ ಮಾಡ್ಕೋಬೇಕು ಅಂದರೆ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಬೇಕಾಗುತ್ತೆ, ಎಷ್ಟು ಕಷ್ಟಪಡಬೇಕಾಗುತ್ತೆ ಅದು ಹೇಳಿ ಸ್ವಲ್ಪ ನಮಗೆ. ಅದು ಅವ್ರವ್ರ ಬಜೆಟ್ ಮೇಲ್ಗಡೆ ಇರುತ್ತೆ ಸರ್. ಬಟ್ ಡೆಫಿನೆಟ್ಲಿ ನಮ್ಮ ಹ್ಯಾಪಿನೆಸ್ನ ಕಮ್ಮಿ ಮಾಡ್ಕೊಳ್ಳೇಬೇಕು, ಎಲ್ಲ ಇದ್ರಲ್ಲೂ ಸ್ಯಾಕ್ರಿಫೈಸ್ ಮಾಡಲೇಬೇಕು. ಬಟ್ ಅಪಾರ್ಟ್ ಫ್ರಮ್ ಕಿಡ್ಸ್ ಎಜುಕೇಷನ್ ಡೆಫಿನೆಟ್ ಆಗಿ ಟ್ರಿಪ್ ಆಗಲಿ ಅನ್ವಾಂಟೆಡ್ ಥಿಂಗ್ಸ್ ಆಗಲಿ ಎಲ್ಲ ಕಟ್ ಆಫ್ ಮಾಡಿದ್ರೆ ಮನೆ ಕಟ್ಟಕ್ಕೆ ಸಾಧ್ಯ ಅಲ್ವಾ? ಕರೆಕ್ಟಾಗಿ ಹೇಳಿದ್ರು. ದುಡಿಬೇಕು, ಜೊತೆಲಿ ಸೇವಿಂಗ್ಸ್ ಮಾಡಬೇಕು ಅಂದರೆ ಮಾತ್ರ ನೀವು ಕೂಡ ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಕ್ಕೆ ಸಾಧ್ಯ ಅಂತ ಹೇಳ್ತೀನಿ. ಮೇಡಮ್ ಅವರು ಕೂಡ 10 ವರ್ಷದ ಕನಸನ್ನು ಇವತ್ತು RCC ಅವ್ರು ನನಸು ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತೀನಿ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ಡೆಫಿನೆಟ್ಲಿ ಸರ್. ಒಂದು ತಮ್ಸ್ ಕೊಡ್ತೀರಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡ್ತೀರಾ RCC ಅವರಿಗೆ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಇನ್ಪುಟ್ ಕೊಟ್ಟಿದ್ದಕ್ಕೆ. ಅದರಲ್ಲಿ ಎಸ್ಪೆಷಲಿ ನೀವು ಹೇಳಿದ್ರಿ ನಮ್ಮ ಹ್ಯಾಪಿನೆಸ್ಸನ್ನು ಸ್ಯಾಕ್ರಿಫೈಸ್ ಮಾಡಿದ್ರೆ ನಾವು ಒಂದು ಒಳ್ಳೆ ಮನೆ ಕಟ್ಟಕ್ಕಾಯ್ತಾ ಅಂತ ಹೇಳಿದ್ರೆ ಒಂದು ಒಳ್ಳೆ ನಾಲೆಜ್ ಕೊಟ್ಟಿದ್ದಾರೆ ಮೇಡಮ್ ಅಂತ ಹೇಳ್ಬೋದು. ಇಂಥ ಒಂದು ಒಳ್ಳೆ ಮಾತನ್ನು ಹೇಳಿದ್ದಕ್ಕೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ. ರೈಲಿಂಗ್ಸ್ ಬಗ್ಗೆ ಹೇಳಿ ಸರ್. ರೈಲಿಂಗ್ಸ್ ನೋಡ್ಬೋದು, ಇದು ಆಲ್ಮೋಸ್ಟ್ ಇದನ್ನು ಒಂದು ಡಿಫ್ರೆಂಟ್ ಆಗಿ ಒಂದು ಟ್ರೈ ಮಾಡಿದ್ದೀವಿ. ಸೊ ಯಾವಾಗಲೂ SS ಗ್ಲಾಸ್ ಮೇಲ್ಗಡೆ ವುಡ್ನ ಇಂಟಿಗ್ರೇಟ್. ಹೌದು. ಇದೇನಂದ್ರೆ MS ಅಲ್ಲೇ ಡಿಸೈನ್ ಮಾಡಿದ್ವಿ ಸರ್. ನೋಡ್ಬೋದು MS ಆಂಗಲ್ಸ್ ತರನೇ ಡಿಸೈನ್ ಮಾಡ್ಕೊಂಡು ಹೋಗಿ ಅದ್ರ ಮೇಲ್ಗಡೆ ಕಂಪ್ಲೀಟ್ ಆಗಿ ವುಡ್ ಇಂಟಿಗ್ರೇಟ್ ಮಾಡ್ಕೊಂಡು ಹೋಗಿದ್ದೀವಿ. ಓಕೆ. ಇದೊಂದು ಡಿಫ್ರೆಂಟ್ ಔಟ್ಲುಕ್ ಈ ಮನೆಗೆ ಇದೇನೆ ಸ್ವಲ್ಪ ಹೈಲೈಟ್ ಥಿಂಗ್ ಅಂತಾನೆ ಹೇಳ್ಬೋದು. ಸೊ ಇಲ್ಲೊಂದು ವಿಂಡೋ ಕೂಡ ತಗೊಂಡಿದ್ದಾರೆ. ಹೌದು ಸರ್. ಬನ್ನಿ ಸರ್ ಮೇಲೆ ಹೋಗ್ಬಿಡೋಣ. ಏನು ಹಾಕಿದ್ದಾರೆ ಸರ್ ಇಲ್ಲಿ? ಸರ್ ಸ್ಟೆಪ್ಸ್ಗೆಲ್ಲ ಲಪೋತ್ರ ಯೂಸ್ ಮಾಡ್ಕೊಂಡಿದ್ವಿ ಟಾಪ್ಗೆ. ರೈಸರ್ಸ್ ಎಲ್ಲ ವೈಟ್ ಕಲರ್ ಟೈಲ್ಸ್ ಹಾಲಲ್ಲಿ ಲಿವಿಂಗ್ ಅಲ್ಲಿ ಇದೆಯಲ್ಲ ಸರ್, ಅದನ್ನೇ ಕಟ್ ಮಾಡಿ ಹಾಕೊಂಡಿದೀವಿ. ಇದ್ರಲ್ಲಿ ಏನು ನಾವು 40 mm ಅದೆಲ್ಲ ಏನು ಮಾಡಿಲ್ಲ ಸರ್. 20 mm ಅಲ್ಲೇ ನೋಡ್ಬೋದು ಸರ್ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಸರ್. ಇದು ಕ್ಲೀನ್ ಆಗಿ ಔಟ್ಪುಟ್ ಬಂದಿದೆ ಅಂತ ಹೇಳಿ. ಅಗಲ ಎಷ್ಟು 3 feet ಇದೆಯಾ ಸರ್? 3 feet ಇದೆ ಸರ್. 3 feet ಆರಾಮಾಗಿ ಸ್ಪೇಸ್ ಇದೆ. ಆಮೇಲೆ ಇದನ್ನ ಹೈಲೈಟ್ ವಾಲ್ ಅಂತ ತಗೊಂಡಿದ್ವಿ. ಅಂದ್ರೆ ಸ್ವಲ್ಪ ಕಲರ್ ಮಾತ್ರ ಡಿಫ್ರೆನ್ಸ್ ಮಾಡಿದೀವಿ ಅಷ್ಟೇ. ಇಲ್ಲಿ ಮೇಲೆ ಬಂದಾಗ ಏನೇನಿದೆ ಸರ್ ಇಲ್ಲಿ? ಸರ್ ಇಲ್ಲಿ ಮೇಲೆ ಬಂದ್ವಿ ಅಂತ ಹೇಳಿದ್ರೆ 2 ರೂಮ್ ಇದೆ, ಒಂದು ಬಾತ್ರೂಮ್ ಇದೆ, ಒಂದು ಬಾಲ್ಕನಿ ಇದೆ ಸರ್. ಓಕೆ. ಸೊ ಫಸ್ಟ್ ಇದೊಂದು ಚಿಕ್ಕದೊಂದು ಮಿನಿ ಲಿವಿಂಗ್ ಅಂತ ಹೇಳ್ಬೋದು ಸರ್. ಓಕೆ. ಇದೊಂದು ಕೂಡ ಬಂದಿದೆ. ಸೊ ಇಲ್ಲೂ ಕೂಡ ನಾವು ಚಿಕ್ಕದಾಗಿ 2 ಸಿಂಗಲ್ ಸೀಟರ್ ಸೋಫಾ ಇದನ್ನೆಲ್ಲ ಹಾಕೊಂಡು ಕುತ್ಕೋಬಹುದು, ಮಾತಾಡಬಹುದು, ಅಷ್ಟೆಲ್ಲ ಸ್ಪೇಸ್ ಅಂತ ಇದೆ. ಸೊ ಈ ಏರಿಯಾ ಬಗ್ಗೆ ಹೇಳೋದಾದ್ರೆ ಸೇಮ್ ಹಾಲಲ್ಲಿ ಏನ್ ಕಂಟಿನ್ಯೂ ಮಾಡಿದೀವಲ್ಲ ಅದೇ ಫ್ಲೋರಿಂಗ್ ನ ಮೇಲುಗಡೆ ಕೂಡ ಕಂಟಿನ್ಯೂ ಮಾಡ್ಕೊಂಡಿದೀವಿ. ಆಮೇಲೆ ಬಾರ್ಡರ್ ನೋಡ್ಬೋದು ಸರ್, ಗ್ರಾನೈಟ್ ಇಲ್ಲಿ ಗಂಟೆ ತಗೊಂಡಿದೀವಲ್ಲ ಅದೇ ಸ್ಟ್ರೈಟಿಗೆ ಗ್ರಾನೈಟ್ ತಗೊಂಡು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಕೆಳಗಡೆ ಎಲ್ಲ ಹಿಂದೆಗಡೆ ಅದೆಲ್ಲ ವುಡ್ ವಿಂಡೋಸ್ ತಗೊಂಡಿದ್ವಿ. ಇಲ್ಲೊಂದು UPVC ತಗೊಂಡಿದೀವಿ ಸರ್. ಇಲ್ಲೊಂದು UPVC ಎಲ್ಲೆಲ್ಲಿ ನಮಗೆ ಸ್ಪೇಸ್ ಬಿಟ್ಟಿಲ್ವಲ್ಲ ನಾವು ಜಾಸ್ತಿ, ಅಲ್ಲಿ ಓಪನ್ ಆಗಲ್ವಲ್ಲ ಅಲ್ಲೆಲ್ಲ UPVC ತಗೊಂಡಿದೀವಿ. ಒಂದು ಫಸ್ಟ್ ಒಂದು ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ ಸರ್. ಓಕೆ. ಮಾಸ್ಟರ್ ಬೆಡ್ರೂಮ್ ಇಲ್ಲಿದೆಯಾ? ಹಾಂ ಸರ್, ಇಲ್ಲಿದೆ ಸರ್. ಓಕೆ. ಇದಕ್ಕೇನಂದ್ರೆ ಸರ್ ಇದಕ್ಕೆ ಯಾವ್ದು ಅಟ್ಯಾಚ್ ಟಾಯ್ಲೆಟ್ ಕೊಟ್ಟಿಲ್ಲ. ಸೊ ಇದೇನು ಅಟ್ಯಾಚ್ ಟಾಯ್ಲೆಟ್ ತರ ಇದನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ನೋಡ್ಬೋದು ಸರ್, ಇದನ್ನು ಕೂಡ ಸ್ಪೇಸ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಸೊ ರೂಮ್ ಸೈಜ್ ಬಂದ್ಬಿಟ್ಟು ನಮಗೆ ಒಂದು 11 ಅಡಿ ಸಿಗುತ್ತೆ ಸರ್. ಇದು 11x11 12 ಗಂಟೆನೂ ಸಿಗುತ್ತೆ ಸರ್. ತೊಂದರೆ ಇಲ್ಲ, ಅಷ್ಟು ಸ್ಪೇಸ್ ಇದೆ. ಆಮೇಲೆ ಇಲ್ಲಿಗೆ ಮಾಮೂಲಿ ಒಂದು ಬೇ ವಿಂಡೋ ತರ ಒಂದು ರೆಡಿ ಮಾಡ್ಕೊಂಡವ್ರೆ. ಇಲ್ಲಿ ಒಂದು ಇಷ್ಟು ಕುಷನ್ ಬಂತು ಅಂತ ಹೇಳಿದ್ರೆ ಕುತ್ಕೊಂಡು ವಿಂಡೋ ಪಕ್ಕ ಕುತ್ಕೊಳ್ಳೋಕಂತ ಪ್ರಾವಿಷನ್ ಇದೆ. ಅಷ್ಟು ಸ್ಪೇಸ್ ಇದೆ ಸರ್. ಆಮೇಲೆ ಒಳಗಡೆ ಕಲರಿಂಗ್ ಹೇಳೋದಾದ್ರೆ ನೋಡ್ಬೋದು ಸರ್, ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಮಾಡಿದೀವಿ. ಇದು ಸ್ವಲ್ಪ ಲೈಟ್ ಗ್ರೇ ಮತ್ತೆ ಡಾರ್ಕ್ ಗ್ರೇ ಎರಡನ್ನು ಕೂಡ ಇಂಟಿಗ್ರೇಟ್ ಮಾಡಿದೀವಿ. ಸೊ ಈ ಕಲರ್ ಮತ್ತೆ ಅದರ ಹೈಲೈಟ್ ಕಲರ್ ಅಂತ ಹೇಳ್ಬಿಟ್ಟು ತಗೊಂಡಿದೀವಿ. ಅದಕ್ಕೆ ಮ್ಯಾಚ್ ಆಗಬೇಕಾದ್ರೆ ವಾರ್ಡ್ರೋಬ್ ಕಲರ್ಸ್ ಕೂಡ ಪ್ಲಾನ್ ಆಗಿದೆ ಸರ್. ಬಟ್ ಫ್ಲೋರಿಂಗ್ ಆದರೆ ಸೇಮ್ ಅದೇ ಫ್ಲೋರಿಂಗ್ ತಗೊಂಡಿದೀವಿ. ವಿಂಡೋನು ಕೂಡ 2 ತಗೊಂಡಿದೀವಿ. ಸೊ ಅದಕ್ಕೆ ಸರ್ ಇಲ್ಲಿ ಇಷ್ಟು ದೊಡ್ಡ ವಿಂಡೋ ಬಂದಿದೆ ಅಂತಾನೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ಲೂ ಕೂಡ ಇಷ್ಟು ದೊಡ್ಡದು ವಿಂಡೋನೇ ತಗೊಂಡಿರುತ್ತೆ. ಯಾಕಂದ್ರೆ ಒಂದೇ ಯೂನಿಕ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು. ಈ ಹಿಂದೆಗಡೆ ವಿಂಡೋ ರೆಗ್ಯುಲರ್ ಇದೇ ಶೇಪ್ ಅಲ್ಲಿ ಇದೆ. ಮೂರು ರೂಮಲ್ಲೂ ಕೂಡ ಇದೇ ಜಾಗಕ್ಕೆ ಬರುತ್ತೆ ಸರ್. ಇಲ್ಲೊಂಡ್ರೆ ಇದು ಸ್ಟಡಿಗೆ ಮತ್ತೆ ವರ್ಕ್ ಫ್ರಮ್ ಹೋಮ್ ಆಫೀಸ್ಗೆ ಅಂತ ಹೇಳ್ಬಿಟ್ಟು ಎಲ್ಲ ಎಲೆಕ್ಟ್ರಿಕಲ್ ಚಾರ್ಜಿಂಗ್ ಪಾಯಿಂಟ್ಸ್ ಇದನ್ನೆಲ್ಲ ಇಲ್ಲಿ ಕೊಟ್ಟಿದ್ದೀವಿ ಸರ್. ಕೆಳಗಡೆ ನೋಡಿದ್ವಲ್ಲ ಸೇಮ್ ಡೋರ್ ಸರ್, ಕೆಳಗಡೆ ನೋಡಿರೋ ಥರನೇ ಸೇಮ್ ಡೋರ್ ಬಂದಿದೆ. ಓಕೆ. ಅದೇ ಫಿನಿಶ್ ಅಲ್ಲಿ ಇದೆ ಸರ್. ನೆಕ್ಸ್ಟ್ ಬಂದ್ರೆ ಸರ್ ಇನ್ನೊಂದು ರೂಮ್ ತೋರಿಸ್ಬಿಡ್ತೀನಿ. ಸೊ ಇನ್ನೊಂದು ರೂಮ್ ಇದು ಕಿಡ್ಸ್ ಬೆಡ್ರೂಮ್ ಸರ್. ಸರ್ ಈ ಕಿಡ್ಸ್ಗೆ ಅಂತ ಹೇಳ್ಬಿಟ್ಟು ಡಿಸೈನ್ ಆಗಿರೋದು. ಅದಕ್ಕೆ ಸ್ವಲ್ಪ ಕಲರಿಂಗ್ ಸ್ವಲ್ಪ ಡಾರ್ಕ್ ಬ್ಲೂ ಕಲರಿಂಗ್ ಹೋಗಿದ್ದೀವಿ. ಆಮೇಲೆ ಈ ರೂಮ್ ಸ್ವಲ್ಪ ಅದಕ್ಕಿಂತ ಒಂಚೂರು ದೊಡ್ಡದಾಗೆ ಬಂದಿದೆ ಸರ್. ಸೊ ಆ ರೂಮ್ ಸ್ಕ್ವೇರ್ ಆಗಿ ಬಂದಿದೆ. ಇದೇನಂತಂದ್ರೆ ಲೆಂತ್ ಒಂದು 13-14 ಅಡಿ ಸಿಗುತ್ತೆ, ಆಗಲ್ಲ ಒಂದು 10 ಅಡಿ ಸಿಗುತ್ತೆ. ಅದಕ್ಕೆ ಸರ್ ಇಬ್ರು ಇದಾರೆ ಮಕ್ಕಳು ಅಂತ ಹೇಳ್ಬಿಟ್ಟು ಇಲ್ಲೊಂದು ಅಲ್ಲೊಂದು ಇಬ್ರಿಗೂ ಸಪ್ರೇಟ್ ಸ್ಟಡಿ ಟೇಬಲ್ ತರ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಇಲ್ಲೊಂದು ದೊಡ್ಡದಾಗ ಒಂದು ವಿಂಡೋ ಬಂದಿದೆ. ಆ ಕಡೆ ಬಾಲ್ಕನಿಗೆ ವಿಸಿಬಿಲಿಟಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹಿಂದೆ ಕೂಡ ಒಂದು ವಿಂಡೋ ಇದೆ ಸರ್. ಸೊ ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ. ವೀಕ್ಷಕರು ಇಲ್ಲೊಂದು ಐಡಿಯಾ ಮಾಡಿದ್ದಾರೆ ನೋಡಿ. ಮಕ್ಕಳು ಒಂದ್ ವೇಳೆ ಚಿಕ್ಕವರಿದ್ದಾರೆ, ಅವ್ರಿಗೆ ಸಿಗಲ್ಲ ಅಂದ್ರೆ ನಾವು ಅದ್ರ ಟೇಬಲ್ ಟಾಪ್ ತೆಗಿಬೋದು ಸರ್. ತೆಗೆದು ಕೆಳಗಡೆ ಇಂಟಿಗ್ರೇಟ್ ಇದನ್ನ ಕೆಳಗಡೆ ಹಾಕೋಬಹುದು.
ಎಷ್ಟು ಯಾವ ಐಟಿಗೆ ಬೇಕೋ ಆ ಐಟಿಗೆ ಇಂಟಿಗ್ರೇಟ್ ಮಾಡ್ಕೊಂಡು ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್ ಇದು ಸರ್ ಚೆನ್ನಾಗಿದೆ. ಆ್ಯಂಡ್ ಆಮೇಲೆ ನೋಡಿ ಇಲ್ಲಿ ಈ ಥರ ಒಂದು ಸೆಕ್ಷನ್ ಕೊಟ್ಬಿಟ್ರೆ ಬುಕ್ಸ್ ಬ್ಯಾಗ್ಸ್ ಎಲ್ಲ ಇಟ್ಕೊಳ್ಳೋಕೆ ಅಂತ ಹೇಳಿ ಸ್ಟೋರೇಜ್ ಇಟ್ಕೋಬಹುದು. ಸೊ ಈ ಕಡೆ ಇನ್ನೊಬ್ರಿಗೆ ಅಂತ ಆಮೇಲೆ ಇಲ್ಲಿ ಒಂಥರ ನೋಡಿ ಡೆಸ್ಕ್ ತರ ಮಾಡ್ಕೊಟ್ಟಿದ್ದಾರೆ. ಹೌದು ಸರ್, ಕಂಪ್ಯೂಟರ್ ಕೂಡ ಇಟ್ಕೋಬಹುದು. ಅಂಡ್ ಇದು ಕೂಡ ಮೂವೇಬಲ್ ಸರ್, ಇದು ಮೂವ್ ಆಗುತ್ತೆ. ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್, ಚೆನ್ನಾಗಿದೆ ಸರ್. ಸರ್ ಆಮೇಲೆ ಇಲ್ಲಿ ಬಂದ್ರೆ ಅಂತಂದ್ರೆ ಕಂಪ್ಲೀಟ್ ಲಾಫ್ಟ್ ಇದೆ ಸರ್, ಅಲ್ಲಿಂದ ಇಲ್ಲಿವರೆಗೂ ಕಂಪ್ಲೀಟ್ ಸ್ಟೋರೇಜ್ ಇದೆ, ಮತ್ತೆ ಚಿಕ್ಕದಾಗಿ ವಾರ್ಡ್ರೂಮ್ ಇದೆ, ಮತ್ತೆ ಮೇಲೆಗಡೆ ಕೂಡ ಸ್ಟೋರೇಜ್ ಇದೆ. ಅಂಡ್ ಅಗೇನ್ ನಮ್ಗೆ ಇಲ್ಲಿದು ನಾವು ಅಗ್ನಿಮೂಲೆನಲ್ಲಿ ಇರೋದ್ರಿಂದ ಕೆಳಗಡೆ ಒಂದು ಸ್ಕ್ಯೂ ಬಂದಿತ್ತಲ್ಲ ಸರ್, ಅದೇ ಸ್ಕ್ಯೂನ ಇಲ್ಲಿ ಬಾಲ್ಕನಿ ಕನ್ವರ್ಟ್ ಮಾಡ್ಬಿಟ್ಟಿದ್ದೀವಿ ಸರ್. ಕೆಳಗಡೆ ಯುಟಿಲಿಟಿ ಮಾಡಿದ್ರಿ, ಕೆಳಗಡೆ ಯುಟಿಲಿಟಿ ಇತ್ತು, ಅದನ್ನೇ ಇದನ್ನ ಬಾಲ್ಕನಿ ಮಾಡಿದ್ರಿ ಸರ್. ವೆರಿ ನೈಸ್ ಸರ್. ಬಾಲ್ಕನಿ ನೋಡ್ಬೋದು ಸರ್, ಕ್ರಾಸ್ ಬಾಲ್ಕನಿ ಆದ್ರೂ ಡಿಫ್ರೆಂಟ್ ಆಗಿ ನಾರ್ಮಲ್ ಬಾಲ್ಕನಿಗೆ ಇದಕ್ಕೇನು ಡಿಫ್ರೆನ್ಸ್ ಏನು ಡಿಫ್ರೆನ್ಸ್ ಇಲ್ಲ ಸರ್. ಏನಂತೆ ನಮ್ಗೆ ಏರಿಯಾ ಚಿಕ್ಕದಾಯ್ತು ಅನ್ನೋಂಗಿಲ್ಲ, ಏನಿಲ್ಲ. ಅಲ್ಲಿ ಡಿಸೈನ್ಸ್ ತೋರಿಸ್ಬೋದು ಸರ್, ಅಲ್ಲಿ ನೀಟಾಗಿ ಮಾಡ್ಕೊಂಡ್ರೆ ನಮಗೆ ಇದು ಎಲಿವೇಶನ್ ಅಲ್ಲಿ ಗೊತ್ತಾಗುತ್ತೆ ಇದು ಕಟ್. ಹೌದು ಸರ್, ಹೌದು ಸರ್. ನೋಡಿ ವೀಕ್ಷಕರೇ, ಆರಾಮಾಗಿ ಇಲ್ಲಿ ನಿಂತ್ಕೊಂಡ್ರೆ ಕಂಪ್ಲೀಟ್ ವ್ಯೂ ಸಿಗುತ್ತೆ. ಆಮೇಲೆ ಕಾರ್ನರ್ ಸರ್, ಇದು ಬಿಲ್ಡಿಂಗ್ ಕಾರ್ನರ್ ವ್ಯೂ ಸಿಗುತ್ತೆ. ಕಾರ್ನರ್ ಹಾಗಾಗಿ ಅದಕ್ಕೇನು ಸರ್ ಇಲ್ಲಿ ಇಂಟಿಗ್ರೇಟ್ ಮಾಡೋಕಷ್ಟು ಫುಲ್ ಇದಕ್ಕೆ ರೈಲಿಂಗ್ಸ್ ಹೋಗಿಲ್ಲ. ಒಂದ್ 2 ಅಡಿ ಗೋಡೆ ಕಟ್ಕೊಂಡು ಅದ್ರ ಮೇಲ್ಗಡೆ 2 ಅಡಿ ರೈಲಿಂಗ್ಸ್ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ವಾಷಿಂಗು ಅದು ಇದೆಲ್ಲ ತಲೆಬಿಸಿ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ಪ್ಲಾನ್ ಮಾಡ್ಕೊಂಡಿದ್ವಿ. ಇನ್ನೊಂದು ಕ್ವಶನ್ ಸರ್, ಇಲ್ಲಿ ಕೆಳಗಡೆ ಜಾಗನೇ ಇಲ್ಲ, ನೀವು ಅದು ಹೆಂಗ್ ಇಲ್ಲಿ ಸಾರ್ವೆ ಎಲ್ಲ ಹಾಕಿ ಹೆಂಗ್ ಕೆಲಸ ಮಾಡಿದ್ರಿ? ಅದೇ ಸರ್, ಇದ್ರಲ್ಲಿ ನಮ್ಗೆ ತುಂಬಾ ತಲೆ ಕೆಟ್ಟೋಗಿದೆ. ಸಾರ್ವೆ ಹಾಕೋಬೇಕು, ಪ್ರತಿಯೊಬ್ಬರು ಒಬ್ಬನು ಟೆಕ್ಸ್ಚರ್ ಪೇಂಟ್ ಬಂದ್ರೆ ಅವನಿಗೂ ಸಾರ್ವೆ ಹಾಕೊಡ್ಬೇಕು, ಎಲ್ಲರಿಗೂ ಸಾರ್ವೆ ಹಾಕೋದ್ರಲ್ಲೇ ಪ್ರಾಣ ಹೋಗ್ಬಿಟ್ಟು ಈಗ ರೋಡೇ ಇಲ್ಲ ಇಲ್ಲಿ. ಆಮೇಲೆ ಸರ್ ಒಂದ್ ಅರ್ಧ ಗಂಟೆ ನಿಂತ್ಕೊಂಡ್ರೆ ಸಾಕು, ರೋಡ್ ಬ್ಲಾಕ್ ಆಗ್ಬಿಡುತ್ತೆ. ಮಾಮೂಲಿ ಸ್ವಲ್ಪ ವಿಲೇಜ್ ರೋಡ್ ಇರೋದ್ರಿಂದ ಅವರು ತೊಂದರೆ ಆದ್ರೆ ತಡ್ಕೊಳ್ಳಲ್ಲ, ಬಂದು ಬೈದಾಕ್ಬಿಡ್ತಾರೆ. ಆಲ್ ಟೈಮ್ ಓನರ್ ಬೇರೆ ಇರಲ್ಲ. ಅಲ್ಲಿ ಫ್ಲೋರಿಂಗ್ ತೋರಿಸಬಹುದು ಸರ್, ವುಡನ್ ಫಿನಿಶ್ ಅಲ್ಲ ಸರ್, ಇದು ಪ್ಯಾಟರ್ನ್ ತಗೊಂಡ್ಬಿಟ್ಟಿದ್ದೀರಾ? ಹಾ ಸರ್, ನಾವ್ ಯಾವ್ದು ಯಾಕಂದ್ರೆ ಸರ್ ಇದಕ್ಕಿಂತ ಸಪರೇಟ್ ಅಟೆನ್ಷನ್ ಕೊಟ್ಟು ಮಾಡಿದೀವಿ. ಸೊ ಇದೇ ಟೈಲ್ಸ್ ಕಂಟಿನ್ಯೂ ಮಾಡೋದು ಅದೇನು ಮಾಡಿಲ್ಲ, ಸ್ವಲ್ಪ ಆಂಟಿ ಸ್ಕಿಡ್ ಇರ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಪ್ಲಾನ್ ಮಾಡಿ. ರಫ್ ಇದೆ ನೋಡಿ, ರಫ್ ಇದೆ. ಹೌದು ಸರ್. ಓಕೆ ನೋಡಿ, ಇದ್ಲು ಕೂಡ ಅಷ್ಟೇ ನಿಮಗೆ WPC ಡೋರ್ ಸರ್. ಎಲ್ಲೆಲ್ಲಿ ನಮಗೆ ವಾಟರ್ ಬೀಳೋ ಚಾನ್ಸಸ್ ಇದೆ ಅಲ್ಲೆಲ್ಲ WPC ಡೋರನ್ನೇ ಹಾಕಿರೋದು. ಸೊ ಮಕ್ಳಿಗೆ ತಕ್ಕಾದ ಡೋರ್ ಹಾಕಿದ್ದಾರೆ ಸರ್ ಡೋರ್ಗೆ ಅಂತಂದು. ಆಮೇಲೆ ಇದೆಲ್ಲ ಸಖತ್ ಬಜೆಟ್ ಫ್ರೆಂಡ್ಲಿ ಡೋರ್ಸ್ ಸರ್. 3,500-4,000 ರೂಪಾಯಿ ಮುಗಿದೋಗ್ಬಿಡುತ್ತೆ ಮ್ಯಾಟ್ರ್ ನೋಡಿ ವೀಕ್ಷಕರೇ. ಯುನಿಕ್ ಆಗಿರೋ ಹ್ಯಾಂಡಲ್, ಅದಕ್ಕೆ ತಕ್ಕಾದಂತ ಡೋರು, ವಾಸ್ಕಲ್. ಏನೋ ತೋರಿಸ್ತೀನಿ ಇಲ್ಲಿ ಸರ್. ಇದರಲ್ಲಿ ಇವಾಗ ಆಕ್ಚುಲ್ ಆಗಿ ಏನಂತಂದ್ರೆ ಚಿಕ್ಕ ಮಕ್ಳಿಗೆ ಇಷ್ಟ ಆಗಂಗೆ ಎಲ್ಲಾರು ಇವಾಗ ಒಂದು ಟಾಯ್ಲೆಟ್ ಡಿಸೈನ್ ಮಾಡಿದೀವಿ, ಡಿಫ್ರೆಂಟ್ ಆಗಿದೆ. ಆಮೇಲೆ ಫಸ್ಟ್ ಟೈಮ್ ಡಿಸೈನ್ ಮಾಡಿದೀವಿ ಅಂತ ಹೇಳ್ಬೋದು, ಮಕ್ಳಿಗೆ ಇಷ್ಟ ಆಗುತ್ತೆ. ಆಮೇಲೆ ಇಲ್ಲೊಂದು ಹ್ಯಾಂಡ್ ವಾಶ್ ಇದೆ ಸರ್, ಕಾಮನ್ ಹ್ಯಾಂಡ್ ವಾಶ್ ಇದೆ. ಯಾಕಂದ್ರೆ ಒಂದೇ ಟಾಯ್ಲೆಟ್ ಕೊಟ್ಟಿದ್ದೀವಿ 2 ರೂಮ್ಗೂ, ಬ್ರಷ್ ಮಾಡ್ಕೊಳ್ಳೋದಕ್ಕೆ, ಮುಖ ತೊಳೆಯಕ್ಕೆ, ಇದಕ್ಕೆಲ್ಲ ಯೂಸ್ ಆಗಲಿ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಮತ್ತೆ ಇಲ್ಲಿ ಸ್ಟೋರೇಜ್ ಕೂಡ ಇದೆ, ಮಿರರ್ ಪಾಯಿಂಟ್ಸ್ ಮತ್ತೆ ಎಲೆಕ್ಟ್ರಿಕಲ್ ಪಾಯಿಂಟ್ಸ್, ಶೇವಿಂಗ್ ಅದೆಲ್ಲ ಮಾಡ್ಕೊಳಕ್ಕಂತ ಯೂಸ್ ಆಗಲಿ ಅಂತ ಕೊಟ್ಟಿದ್ದೀವಿ. ಆಮೇಲೆ ಇದೆಲ್ಲ ಮಾಮೂಲಿ ರೆಗ್ಯುಲರ್ ಬಾತ್ರೂಮ್ ಡೋರ್ WPC ಡೋರ್ ತಗೊಂಡಿದ್ದೀವಿ. ಮತ್ತೆ ಇದಕ್ಕೆ ವುಡನ್ ವಾಸ್ಕಲ್ಗಳನ್ನ ತಗೊಂಡಿದ್ದೀವಿ ಸರ್. ಸರ್ ಬನ್ನಿ ಸರ್, ನೋಡ್ಬೋದು ಸರ್, ಚಿಕ್ಕ ಟಾಯ್ಲೆಟ್ ಇದು. ಅದರಲ್ಲಿ ಒಂದು ಬಾತ್ ಟಬ್ ಹಾಕ್ಬಿಟ್ಟಿದ್ದೀವಿ. ಇದರಲ್ಲಿ ಬಾತ್ ಟಬ್ ಬೇರೆ ಇದೆಯಾ? ಬಾತ್ ಟಬ್ ಇದೆ ನೋಡಿ. ಓ ಮೈ ಗಾಡ್, ನಿಜವಾಗ್ಲೂ ಇದೆ ಸ್ಪೆಷಾಲಿಟಿ ಸರ್ ಇದರಲ್ಲಿ. ಏನ್ ಸರ್ ಇದು 38 ಲಕ್ಷದಲ್ಲಿ ಬಾತ್ ಟಬ್ ಬೇರೆ ಬಂದಿದೆ. ಮತ್ತೆ ಇದನ್ನೆಲ್ಲ ಗೋಡೆ ಕಟ್ಕೊಂಡು ಅದೆಲ್ಲ ಕ್ಲೀನ್ ಆಗಿ ಮಾಡೋದಕ್ಕೆ ಇದೆಲ್ಲ ಸ್ವಲ್ಪ ತಲೆಬಿಸಿ ಕೆಲಸ ಆಗೋಯ್ತು ಸರ್. ಓ ಮೈ ಗಾಡ್. ಆಮೇಲೆ ಎಕ್ಸ್ಪೆಷಲಿ ಇದು ನೋಡ್ಬೋದು ಸರ್, ಎಷ್ಟು ಚಿಕ್ಕದಾಗಿದೆ ಇದು. ನಮಗೆ ಈ ಕಡೆ ಸ್ಪೇಸ್ ನಮಗೆ ಜಸ್ಟ್ ಒಂದು 5-5.5 ಅಡಿ ಇದೆ ಸರ್. ಅದರೊಳಗಡೆ ಒಂದು 5 ಅಡಿ ಒಂದು ಚಿಕ್ಕದೊಂದು ಬಾತ್ ಟಬ್ ಯೂಸ್ ಮಾಡಿದ್ದೀವಿ. ಅಲ್ಲೇ ನಮಗೆ ಡೈವರ್ಟರ್ ಇದೆ, ಮತ್ತೆ ಸ್ಪೌಟ್ ಇದೆ, ಪ್ರತಿಯೊಂದು ಕೂಡ ಅಲ್ಲಿ. ಮತ್ತೆ ಇಲ್ಲಿ ಶವರ್ ಏರಿಯಾನು ಕೂಡ ಇಲ್ಲಿ ಕೊಟ್ಟಿದ್ದೀವಿ ಸರ್. ಮ್ಯಾಕ್ಸಿಮಮ್ ಕಿಡ್ಸ್ಗೆ ಅಂತಂದು ಯೂಸ್ ಆಗಕ್ಕೆ ಅಂತಂದ್ರೆ ಹೈಟ್ ಕೂಡ ನೋಡಿ ಸರ್ ಕಡಿಮೆನೇ ಐತೆ, 6.5 ಇದೆ ಸರ್ ಅಷ್ಟೇ. ರೇಂಜ್ ಶವರ್ ತಗೊಂಡಿದ್ದೀರಾ? ಜಾಗ್ವಾರ್ ಅಲ್ವಾ ಸರ್? ಜಾಗ್ವಾರ್ ಸರ್, ಎಲ್ಲ ಜಾಗ್ವಾರ್. ಇಲ್ಲೂ ನೋಡ್ಬೋದು ಸರ್, ಇಲ್ಲೂ ಕೂಡ ಒಂದು ಗೋಡೆ ಕಟ್ಕೊಂಡು ಅಡಿಷನಲ್ ಎಜ್ವಾಲ್ ಮಾಡ್ಕೊಂಡು ಅದಕ್ಕೆ ಫ್ಲೋಟಿಂಗ್ ಕಮೌಂಡ್ ನ, ವಾಲ್ ಮೌಂಟೆಡ್ ಕಮೌಂಡ್ ನ ಫಿಕ್ಸ್ ಮಾಡ್ಕೊಂಡಿದೀವಿ. ಸೊ ಇರೋ ಚಿಕ್ಕ ಜಾಗದಲ್ಲಿ ಕಂಪ್ಲೀಟ್ ಪ್ಯಾಕ್ ಮಾಡಿದೀವಿ. ಎಲ್ಲ ಬಂತಲ್ಲ, ಎಲ್ಲ ಪ್ಯಾಕ್ ಆಗಿದೆ. ಆಮೇಲೆ ಫುಲ್ ಲೈಟ್ ಟೈಲ್ಸ್ ತಗೊಂಡಿದೀವಿ. ಸೊ ಟೈಲ್ಸ್ ಎಲ್ಲ ರೆಗ್ಯುಲರ್ ಕೆಳಗಡೆ ಬಾತ್ರೂಮ್ ಅಲ್ಲಿ ಹೆಂಗ್ ಡಿಸೈನ್ ಮಾಡಿದ್ವಿ ಅದೇ ತರ ಡಿಸೈನ್ ಮಾಡಿದೀವಿ. ಸೊ ನಮ್ಗೆ ಏನಂದ್ರೆ ಸರ್, ಕೆಳಗಡೆನೂ ಒಂದೇ ಟಾಯ್ಲೆಟ್ ಮಾಡಿದ್ವಿ ದೊಡ್ಡದಾಗಿ, ಇಲ್ಲೂ ಅದೇ ಪ್ಲೇಸ್ ಅಲ್ಲಿ ಟಾಯ್ಲೆಟ್ ಮಾಡಿದ್ವಿ, ಸ್ವಲ್ಪ ದೊಡ್ಡ ತಗೊಂಡ್ವಿ. ಸೊ ಇದರಲ್ಲಿ ಬಾತ್ ಟಬ್ ಹಾಕಿರೋದೇ ಒಂದು ಡಿಫ್ರೆಂಟ್ ಥಿಂಗ್ ಅಂತ. ಈ ಬಜೆಟ್ ಅಲ್ಲಿ ಮೇನ್ ಮಾಡಿರೋದೇ ನನಗೆ ಆಕ್ಚುಲಿ ಆಶ್ಚರ್ಯ. ಬಜೆಟ್ ಅಲ್ಲಿ ಆಮೇಲೆ ಆಫ್ ಸೈಟ್ ಅಲ್ಲಿ ಕೆಲಸ ಮಾಡೋದೇ ಒಂದು ಡಿಫಿಕಲ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಇದೇ ಸೇಮ್ ಸೆಗ್ಮೆಂಟ್ ನಾವು 30-40 ಮಾಡಿದ್ರೆ ನಮ್ಗೆ ಏನು ತಲೆಬಿಸಿ ಆಗಲ್ಲ, ಒಂದ್ ಸ್ವಲ್ಪ ಮಾರ್ಜಿನ್ ಇರುತ್ತೆ ನಮಗೆ. ಸೊ ಆಫ್ ಸೈಟ್ ಅಲ್ಲಿ ಮಾಡಿದ್ವಿ ಅಂತ ಹೇಳಿದ್ರೆ ಈ ಕಡೆ ಓನರ್ಗೂ ಅದನ್ನ ಸಹಿಸ್ಕೊಳ್ಳೋಕೆ ಕಷ್ಟ, ನಮಗೂ ಸಹಿಸ್ಕೊಳ್ಳೋಕೆ ಕಷ್ಟ ಆಗ್ತೀರಾ. ಈ ಕಡೆ ಸರ್ ಈ ಕಡೆ ಬಂದ್ವಿ ಅಂತಂದ್ರೆ ಇನ್ನೊಂದು ಬ್ಯೂಟಿಫುಲ್ ಏರಿಯಾ ಅಂತಾನೆ ಅನ್ಬೋದು. ಇದನ್ನ ಬಾಲ್ಕನಿ ಸರ್, ನಾರ್ತ್ ಈಸ್ಟ್ ಕಾರ್ನರ್ ಗೆ ಇದು ನೋಡ್ಬೋದು ಸರ್. ಬಾಲ್ಕನಿ 30-40 ನಲ್ಲಿ ಏನ್ ಇರುತ್ತಲ್ಲ ಅಷ್ಟು ಬಾಲ್ಕನಿ ಇಲ್ಲಿ ಕೊಟ್ಟಿದ್ದೀರಲ್ಲ ಸರ್. ಸಫಿಷಿಯಂಟ್ ಆಗಿ ದೊಡ್ಡ ಬಾಲ್ಕನಿ ಇದೆ. ಇಲ್ಲಿ ಎದುರುಗಡೆ ಕಾಣೋದಕ್ಕೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಇಂಟಿಗ್ರೇಟ್ ಆಗಿದೆ. ಆಮೇಲೆ ಟಫನ್ ಗ್ಲಾಸ್ ಮತ್ತೆ ರೇವಿಂಗ್ಸ್ ಬಂದಿದೆ. ಮತ್ತೆ ಈ ಕಡೆ ಎಲ್ಲ ನಮಗೆ ಸೇಫ್ಟಿ ಇಲ್ಲೂ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದೀವಿ ಸರ್. ಅಲ್ಲಿ ಕಾಲಮ್ ಇದೆ,
ಸೊ ಕಾಲಮ್ ಮತ್ತು ಬೀಮ್ಸ್ ಎಲ್ಲ ನೋಡ್ಬೋದು ಸರ್, ಎಲ್ಲ ಎಕ್ಸ್ಪೋಸ್ ಇದೆ. ಹೌದು ಸರ್. ಅಲ್ಲಿ ಕಂಪ್ಲೀಟ್ಲಿ ಇಷ್ಟು ದೊಡ್ಡದಾಗ ಹುಡುಗರು ಆಟ ಆಡ್ಕೋಬೋದು ಸರ್, ಅಷ್ಟು ಆಟ ಆಡ್ಕೋಬೋದು ಸರ್ ಇಲ್ಲಿ ಆರಾಮಾಗಿ. ಮಕ್ಕಳು ಬೇರೆ ಇದ್ದಾರೆ ಇವ್ರಿಗೆ. ಹೌದು ಸರ್, ಆಟ ಆಡ್ಕೋಬೋದು ಮತ್ತು ಆರಾಮಾಗಿ ಕೂತ್ಕೊಂಡು ಓದ್ಕೋಬೋದು. ಇಲ್ಲ ಏನಾರ ಜಸ್ಟ್ ಒಂದು ಟೀ ಕಾಫಿ ಕೂತ್ಕೊಂಡು ಕುಡಿತೀವಿ, ಅದು ಇದು ಎಲ್ಲದಕ್ಕೂ ಕೂಡ ಸಫಿಷಿಯೆಂಟ್ ಆಗಿದೆ ಬಿಡಿ ಸರ್ ಇದು. ಸೊ ನಾವು ಒಂದು ಬಾತ್ರೂಮ್ನ ಕಾಂಪ್ರಮೈಸ್ ಆಗಿ ಬಾಲ್ಕನಿ ಮಾಡ್ಕೊಂಡಿದ್ದೀವಿ. ಸರ್ ಮೇಲೆ ಬಂದರೆ ಸರ್ ಮೇಲೆ ಬಂದ್ವಿ ಅಂತಂದ್ರೆ ಇದು ಎಕ್ಸಾಕ್ಟ್ಲಿ ಇದನ್ನು ಡೂಪ್ಲೆಕ್ಸ್ ಸ್ಟೇರ್ ಕೇಸ್ ಇದೆಯಲ್ಲ, ಅದಕ್ಕೆ ಅಂತಾನೆ ಕ್ಯಾಶ್ ಮಾಡಿ ಕ್ಲೋಸ್ ಮಾಡಿದ್ದೀವಿ. ಸೊ ಇದರಲ್ಲಿ ಮತ್ತೆ ಅಡಿಷನ್ ರೂಮ್ ಅಂತಂತ ಏನು ಡಿಸೈನ್ ಮಾಡಿಲ್ಲ. ಸೊ ಇಲ್ಲೊಂದು ವಾಷಿಂಗ್ ಮಿಷಿನ್ ಪಾಯಿಂಟು ಮತ್ತು ಏನು ಲ್ಯಾಂಡಿಂಗ್ ಏರಿಯಾ ಏನಿತ್ತಲ್ಲ ಸರ್, ಅಷ್ಟನ್ನು ಯೂಸ್ ಆಗಂಗೆ ಅಂತೇಳಿ ಪ್ಲಾನ್ ಮಾಡಿದ್ದೀವಿ. ನೀವು ಎಲೆಕ್ಟ್ರಿಕಲ್ ಪಾಯಿಂಟ್ಸು ಮತ್ತು ಸ್ವಿಚ್ ಪ್ಲೇಟ್ಸ್ ಎಲ್ಲನೂ ಸಫಿಷಿಯೆಂಟ್ ಆಗಿದೆ. ಇದೊಂದು CNC ಡಿಸೈನ್ ಒಂದು ಇಲ್ಲಿಂದ ತೋರಿಸಿ ಸರ್, ಗ್ರ್ಯಾಂಡ್ ಆಗಿದೆ ಸರ್. ಚೆನ್ನಾಗಿ ಬಂದಿದೆಯಲ್ಲ ಸರ್? ಚೆನ್ನಾಗಿ ಬಂದಿದೆ ಸರ್, ಸೂಪರ್ ಆಗಿ ಬಂದಿದೆ. ಡೋರ್ ಇಲ್ಲಿ MS ಡೋರ್ ಕೊಟ್ವಿ ಸರ್, MS ಡೋರ್. ಯಾಕಂದ್ರೆ ವುಡ್ ಡೋರ್ ಏನು ಕೊಡಲಿಲ್ಲ, MS ಡೋರ್ನ ಫುಲ್ ಕಂಪ್ಲೀಟ್ ಕ್ಲೋಸ್ ಡೋರ್ನ ಪ್ಲಾನ್ ಮಾಡಿದ್ವಿ ಸರ್. ಟೆರಸ್ ಅಲ್ಲಿ ಗೊತ್ತಾಗುತ್ತೆ ಸರ್ ಇವಾಗ ನಮಗೆ ಯಾವ ತರ ಸೈಜ್ ಯಾವ ತರ ಇದೆ ಸರ್, ನೋಡ್ಬೋದು ಇಲ್ಲಿ ಎಷ್ಟು ಏರಿಯಾ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಷ್ಟೇನೆ ಮೈನಸ್ ಆಗಿದೆ. ಆಮೇಲೆ ಇಲ್ಲೂ ಸ್ವಲ್ಪ ಇನ್ನೊಂದು ಚಾಲೆಂಜಿಂಗ್ ಒಂದು ಮಾಡಿದ್ವಿ ಸರ್, ತೋರಿಸ್ತೀನಿ ಬನ್ನಿ. ಏನ್ ಮಾಡಿದ್ದಾರೆ ಸರ್ ಇಲ್ಲಿ? ಸರ್ ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಆಕ್ಚುಲಿ ನಮಗೆ ಇಲ್ಲಿ ಕಾಲಮ್ ಇಲ್ಲಿ ಬಂದ್ಬಿಟ್ಟಿತ್ತು. ಸೊ ನಮಗೆ ಟ್ಯಾಂಕ್ ರೂಮ್ ಅಲ್ಲಿ ಇಡಬೇಕು, ಅಲ್ಲೆಲ್ಲೂ ಕಾಲಮ್ಗಳಿಲ್ಲ ಆ ಕಡೆ 8 ಗಂಟೆ. ಸೊ ಅದಕ್ಕೆ ನಾವೇನು ಮಾಡಿದ್ವಿ ಅಂತಂತ ಹೇಳಿದ್ರೆ, ಎಲ್ಲ ನಾವು ಓನರ್ಗೆ ಕನ್ವಿನ್ಸ್ ಮಾಡೋಣ ಅಂತಂತ ಪ್ಲಾನ್ ಮಾಡ್ದ. ಸರ್ ಇಲ್ಲೊಂದು ರೂಮ್ ಮಾಡ್ಕೊಂಬಿಡಿ ಮೇಲ್ಗಡೆ ಅಂತ. ಓನರು ಯಾವುದೇ ಏನು ಮಾಡಿದ್ರು ನನ್ನ ಹತ್ರ ಬೇಡಪ್ಪ ಬೇಡ ನನಗೆ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಇನ್ನೇನು ಮಾಡೋಕ್ಕಲ್ಲ, ಇಲ್ಲಿ ಸ್ಟ್ರೆಂತ್ ಬರೋಲ್ಲ ಅಂತ ಹೇಳ್ಬಿಟ್ಟು ಇದು ಕಾಲಮ್ನ ರೈಸ್ ಮಾಡಿಕೊಂಡು ಮತ್ತೆ ಅದಕ್ಕೆ ಒಂದು ಬೀಮ್ ಇಲ್ಲಿ ಗಂಟೆ ಪ್ರೊಜೆಕ್ಟ್ ಔಟ್ ಮಾಡ್ಕೊಂಡು ಅದಾದ್ಮೇಲೆ ಅದು ಹಿಂದೆಗಡೆ ರೂಫ್ ಹಾಕಿದ್ದೀವಿ ಸರ್. ಬೀಮ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸರ್, ಯಾಕಂದ್ರೆ ಲೋಡ್ ತಗೊಳ್ಳಲ್ಲ ಮತ್ತೆ ಹೆವಿ ಟ್ಯಾಂಕ್ಗಳ ಮೇಲೆ ಕುಂತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಥರ ಸಿಚುವೇಶನ್ಲಿ ಇದೊಂದು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸರ್. ಇದು ಮಾಡ್ಕೊಂಡು ಆಮೇಲೆ ಇಲ್ಲೂ ನೋಡ್ಬೋದು ಸರ್, ಇಲ್ಲಿ ಬಟ್ ಫ್ಯೂಚರಲ್ಲಿ ಏನು ಎಕ್ಸ್ಟೆನ್ಷನ್ ತೊಗೊಳಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಸೊ ಇಲ್ಲಿ ಟ್ಯಾಂಕ್ ರೂಮ್ ಕೆಳಗಡೆನೆ ವಾಷಿಂಗ್ ಏರಿಯಾ ಆಗ್ಬೋದು, ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಕೂತ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟು ಎಲ್ಲ ವ್ಯವಸ್ಥೆ ಇದ್ರಲ್ಲಿ ಆಗೋಗ್ಬಿಟ್ಟಿದೆ ಸರ್. ಅಲ್ಲೊಂದು ಬೆಂಚ್ ಹಾಕೊಟ್ಬಿಟ್ಟಿದ್ದೀವಿ, ಇಲ್ಲೊಂದು ಬೆಂಚ್ ಹಾಕೊಟ್ಬಿಟ್ಟಿದ್ದೀವಿ, ಇಲ್ಲೊಂದು ಓಪನಿಂಗ್ ಕೊಟ್ಬಿಟ್ಟಿದ್ದೀವಿ. ಹೌದು ಸರ್. ನೋಡಿ ವೀಕ್ಷಕರು ಹೆಂಗಿದೆ ವ್ಯೂ. ಸೊ ಟೆರೇಸಲ್ಲಿ ಸಡನ್ ಆಗಿ ಏನೋ ಮಳೆ ಬಂತು ಅದೆಲ್ಲ ಏನು ಓಡೋಂಗೇನಿಲ್ಲ ಸರ್, ಇಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದಲ್ವಾ. ಆಮೇಲೆ ಬಟ್ಟೆ ಹೋಗಿ ಎಲ್ಲ ವ್ಯವಸ್ಥೆ ಇದೆ. ಆಮೇಲೆ ಇಲ್ಲಿ ಟೆರೇಸ್ ಕಾಣಿಸ್ತೈತೆ ನೋಡಿ ಸರ್, ಎಕ್ಸಾಕ್ಟ್ಲಿ ನಾವು ವಾಸ್ತುಗೆ ಬರೋಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಿಂಗೆ ಬೆಂಡ್ ಆಯ್ತು ಸರ್. ಇದು ಇಲ್ಲಿ ಬೆಂಡಾಗಿ ಹೋಗಿದೆ, ಅಲ್ಲಿ ಒಂದು ಸ್ವಲ್ಪ ನೋಡ್ಬೋದು ಸರ್. ಇಲ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬೆಳೆಸ್ಕೋಬೇಕಂತ ಒಂದು ಸ್ವಲ್ಪ ಹಿಂಗೆ ತೊಗೊಂಡು ಮುಂದೆ ಪ್ರೊಜೆಕ್ಟ್ ಔಟ್ ಮಾಡಿದ್ದೀವಿ. ಇದು ನಾರ್ತ್ ಈಸ್ಟ್ ಕಾರ್ನರ್ ಬೆಳೆಸ್ಕೊಂಡಿರೋದು ಹೌದು ಸರ್. ಓಕೆ. ಅಂಡ್ ಇದು ಮೇಲ್ಗಡೆ ಏನು ಗ್ರಾನೈಟ್ ಹಾಕೋ ಬಂದ್ರೆ ಹಂಗೆ ಗ್ರಾನೈಟ್ ಪೂರ್ತಿ ಗ್ರಾನೈಟ್ ಹಾಕಿದ್ದೀವಿ ನೋಡಿ ಸರ್, ಕಂಪ್ಲೀಟ್ ಎಲ್ಲ ಇದ್ರ ಮೇಲ್ಗಡೆ ಕೂಡ ಗ್ರಾನೈಟ್ ಹಾಕೊಂಡು ಬಂದಿದ್ದೀವಿ ಸರ್. ಓಕೆ ಸರ್. ಇನ್ನು ಇದು ಟೆಕ್ನಿಕಲಿ ಅಂದರೆ ಯಾವ ಪ್ಯಾಕೇಜಸ್ ಅಲ್ಲಿ ಬರುತ್ತೆ ಸರ್ ಇದು? ಸರ್ ಟೆಕ್ನಿಕಲಿ ಅಂತಂದ್ರೆ ಇದನ್ನು ಕೂಡ ಒಂದು ಪ್ರೀಮಿಯಂ ಪ್ಯಾಕೇಜಲ್ಲಿ ಬಂದಿದೆ ಸರ್. ಅಂತಂದ್ರೆ ಇಲ್ಲ ಬೇಸಿಕ್ ಅಂತಂತ ಏನಿಲ್ಲ, ಒಂದು ಆಲ್ಮೋಸ್ಟ್ ಒಂದು 2200 ಪ್ಯಾಕೇಜ್ ರೇಂಜ್ ಅಲ್ಲಿ ಬರುತ್ತೆ. ಮಟೀರಿಯಲ್ ಯಾವ್ದು ಯೂಸ್ ಮಾಡಿದ್ರೆ ಸರ್? ಮಟೀರಿಯಲ್ ಎಲ್ಲ ಅಲ್ಲಿ IND ಯೂಸ್ ಮಾಡಿದ್ದೀವಿ ಸರ್. ಎಲ್ಲಾನು ಕೂಡ ನಮಗೆ ಸ್ಟೀಲು ಮತ್ತು TMT ಎಲ್ಲಾನು ಈ ಕಡೆ ಎಲೆಕ್ಟ್ರಾನಿಸಿಟಿ ಸೈಡು ಮ್ಯಾಕ್ಸಿಮಮ್ ನಮಗೆ ಇಂಡಸ್ ಮತ್ತು JSW ಓಡುತ್ತೆ. ಆಮೇಲೆ ಡಿಪೆಂಡ್ ಅಪಾನ್ ಏರಿಯಾ ಸ್ವಲ್ಪ ಚೇಂಜಸ್ ಆಗುತ್ತೆ ಸರ್. ಆಮೇಲೆ ಸಿಮೆಂಟ್ಸ್ ಎಲ್ಲಾನು ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಅಲ್ಟ್ರಾಟೆಕ್ ಬಿರ್ಲಾ ಸೂಪರ್ ಅದನ್ನೇ ಯೂಸ್ ಮಾಡ್ಕೊಂಡಿರ್ತೀವಿ. ಅಂಡ್ ಅದಾದ್ಮೇಲೆ ನಮಗೆ ಪೇಂಟ್ ಎಲ್ಲಾನು ಏಷ್ಯನ್ ಪೇಂಟ್ಸು, ಮತ್ತೆ ನಮಗೆ CP ಸ್ಯಾನಿಟರಿ ಫಿಕ್ಚರ್ಸ್ ಎಲ್ಲ ಜಾಗ್ವಾರ್ ಹೋಗಿದ್ದೀವಿ. ಅಂಡ್ ಅದಾದ್ಮೇಲೆ PVC ಪೈಪ್ಸ್ ಎಲ್ಲಾನು ಆಶೀರ್ವಾದ್ ಹೋಗಿದ್ದೀವಿ. ಅಂಡ್ ಅದಾದ್ಮೇಲೆ ಸ್ವಿಚಸ್ ಎಲ್ಲ ನಾವು Wi-Fi ಕ್ವಾಲಿಟಿದು ಹೋಗಿದ್ದೀವಿ ಸರ್, ಎಲ್ಲ 10 years ವಾರಂಟಿದು. ಮತ್ತೆಲ್ಲ MS ಅಲ್ಲಿ ಡಿಫ್ರೆಂಟ್ ಡಿಸೈನ್ಸ್ ಮಾಡಿದ್ದೀವಿ. ಆಮೇಲೆ ಮೈನ್ ಡೋರ್, ಪೂಜೆ ರೂಮ್ ಡೋರ್ ಎಲ್ಲಾನು ಟೀಕುಡ್ ಹೋಗಿದ್ದೀವಿ ಸರ್. ಅಂಡ್ ಇದೆಲ್ಲಾನು ಒಂದು ಬಜೆಟ್ ಫ್ರೆಂಡ್ನಲ್ಲಿ ಮಾಡಿ ಆಲ್ಮೋಸ್ಟ್ ನಾವು 21 ಚದರದ ಮೇಲೆ ಇದೆ ಸರ್ ಬಿಲ್ಡಿಂಗ್. ಅವ್ರಿಗೆ ಈ ಮನೆ ಬಗ್ಗೆ ಏನು ಹೇಳಲಿಕ್ಕೆ ಸರ್? ನೋಡ್ತಾ ಇರೋರಿಗೆ ಡೆಫಿನೆಟ್ಲಿ ನನ್ನ ಕಡೆಯಿಂದ ಹೇಳೋದಂತಂದ್ರೆ, ಎಷ್ಟೊಂದು ಜನ ನಾವು ಒಂದು ಆಫ್ ಸೈಟ್ ಇದೆ ನಮ್ಮ ಹತ್ರ ಅಂತ ಹೇಳ್ಬಿಟ್ಟು ನಾವು ಡಿಮೋಟಿವೇಟ್ ಆಗ್ಬಿಟ್ಟಿರ್ತೀವಿ. ಆಫ್ ಸೈಟ್ ಹೆಂಗಪ್ಪ ಬರುತ್ತೆ ಏನಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತೀವಿ. ಆಮೇಲೆ ಸ್ಕ್ಯೂ ಸೈಟ್ ಇದೆ ಅಂತ ಹೇಳಿದ್ರೆ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಸ್ಕ್ಯೂ ತೊಗೊಂಡ್ಬಿಟ್ಟಿದ್ವಿ, ಸ್ವಲ್ಪ ಇನ್ನೊಂದು ಚೂರು ದುಡ್ಡು ಹಾಕಿ ಚೆನ್ನಾಗಿರೋ ತೊಗೊಂಡ್ಬಿಡ್ಬೇಕಾಗಿತ್ತು, ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅದೆಲ್ಲದನ್ನು ಮೀರಿ ಇವಾಗ ನಾವು ಮಾಡಬೇಕು ಅಂತಂದ್ರೆ ಡೆಫಿನೆಟ್ಲಿ ಒಂದು ಮ್ಯಾನ್ಷನ್ ಕ್ರಿಯೇಟ್ ಮಾಡೋದು ಎಕ್ಸಾಂಪಲ್ ಇದೊಂದು ಎಕ್ಸಾಂಪಲ್ ನಾನು ನೋಡ್ಬೋದು. ಬಟ್ ಆಮೇಲೆ ಇದರಲ್ಲಿ ಏನಂತಂದ್ರೆ ಸರ್, ಈ ತರ ಮನೆ ಕಟ್ಟಬೇಕಂತಂದ್ರೆ ಡೆಫಿನೆಟ್ಲಿ ಸ್ವಲ್ಪ ಬಜೆಟ್ ಫ್ರೆಂಡ್ಲಿನಲ್ಲಿ ಆಗಲ್ಲ. ಇವಾಗ ನಮ್ಮ ಕೈಲಿನಲ್ಲೇ ಇದನ್ನೇ ಸೇಮ್ ಇನ್ನೊಂದು ಪ್ರಾಜೆಕ್ಟ್ ಮಾಡೋ ಅಂತಂದ್ರೆ ನಾವೇ ತಗೊಳ್ಳಲ್ಲ, ಯಾಕಂದ್ರೆ ಅಷ್ಟು ಒದೆ ತಿಂದ್ಬಿಟ್ಟಿದ್ರಿ. ಯಾಕಂತಂದ್ರೆ ಅದು ಆ ಥರ ಆಗುತ್ತೆ ಸರ್ ಪ್ರಾಜೆಕ್ಟಲ್ಲಿ. ಬಟ್ ನಾವೇ ನಿಂತ್ಕೊಂಡು ಕಟ್ತೀವಿ ಅಂತಂದ್ರೂ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಬಟ್ ಡೆಫಿನೆಟ್ಲಿ ನಾನು ಎಲ್ಲ ನೋಡ್ತಾರೆ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೊ ಎಂಥದೇ ಚಾಲೆಂಜ್ ಇದ್ರೂ ನಾವು ಮಾಡೋದಕ್ಕೆ ರೆಡಿ ಇರ್ತೀವಿ. ಬಟ್ ಅದಕ್ಕೆ ಯಾಕಂದ್ರೆ ನಾವು ಒಂದು 10 ರೂಪಾಯಿ ಅರ್ನ್ ಮಾಡಬೇಕು, ಅದಕ್ಕೆ ತಕ್ಕಂಥ ಪ್ರೈಸಿಂಗ್ ಕೊಟ್ಟರೆ 100% ನಾವು ಮಾಡೇ ಮಾಡ್ತೀವಿ. ಆ್ಯಂಡ್ ವಿಡಿಯೋ ನೋಡ್ತಿರೋರಿಗೆ ಈ ಥರದ್ದು ಚಿಕ್ಕ ಸೈಟಲ್ಲಿ ಈ ಥರ ಎಕ್ಸಿಕ್ಯೂಟ್ ಮಾಡಿದ್ದೀವಿ. ದೊಡ್ಡ ಸೈಟ್ ಇತ್ತಂದರೆ ಡೆಫಿನೆಟ್ಲಿ ತುಂಬ ಇನ್ನೂ
ಪ್ಯಾಲೇಸೇ ಮಾಡ್ಬಿಡ್ತೀರಾ ಅಲ್ವಾ? ಕ್ರಿಯೇಟ್ ಮಾಡ್ಬೋದು. ಒಳ್ಳೆ ಬಜೆಟ್ ಎಲ್ಲರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ವಿಸಿಟ್ ಮಾಡಿ ಅಂತ ಹೇಳ್ತಾರೆ. ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ 6 ಸೈಡ್ ಆದರೂ ಕೂಡ ಒಂದು ಅಮೇಸಿಂಗ್ ಮನೆ ಕೊಟ್ಟಿರೋದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.